ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸುತ್ತ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಮ್ಮನ್ನ ದೇವರಿಂದ ಜೀವಿತ ಸಂಗಳಿಸಿ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಕೇಳೋದಕ್ಕೆ ಕೊಟ್ಟಂತ ಒಂದು ಕೃಪೆಗಾಗಿ ದೇವರಿಗೆ ಗೊತ್ತಾಗ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು ಅನೇಕ ವಾರಗಳಿಂದ ನಾವು ಪವಿತ್ರಾತ್ಮ ಮತ್ತೆ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ವಿಚಾರಗಳು ನಾವು ಏನು ಮಾಡಿದ್ರಿ, ನಾವು ತಿಳ್ಕೊಂಡ್ರಿ. ಅದರ ಸೊ ಆಮೇಲೆ ಕಳೆದ ವಾರ ಕೂಡ ಅನೇಕ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಏನು ಮಾಡಿದ್ರಿ ಸತ್ಯವೇದ ಮುಖಾಂತರ ನೋಡಿದ್ರಿ. ಸೊ ಈ ವಾರ ನಾವೇನಪ್ಪ ಮಾಡೋಣ, ಇದು ಹೇಗೆ ಬಂತು ಈ ಒಂದು ಕಾನ್ಸೆಪ್ಟು, ಈ ಒಂದು ತ್ರೈಕತ್ವ ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟು, ಇದು ಹೆಂಗೆ ನಮ್ಮ ಒಂದು ಕ್ರೈಸ್ತ ಒಂದು ವಿಶ್ವಾಸದ ನಡುವೆ ಇದು ಹೇಗಪ್ಪ ಬಂತು ಅಂತ ನಾವೇನು ಮಾಡೋಣ, ನಾವು ನೋಡೋಣ. ಅದರ ಕರ್ತನಲ್ಲಿ ಪ್ರೀತಿಗಳೇ, ಇದೆಲ್ಲ ಯಾವ ಸಮಯದಲ್ಲಪ್ಪ ಬಂತು ಅಂತ ನೋಡ್ಬೇಕಾದ್ರೆ ಒಂದು ಡಾರ್ಕ್ ಏಜಸ್ ಅಲ್ಲಿ ಅಂತ ನೋಡ್ತೀರಿ. ಏನಪ್ಪ ಅದು ಡಾರ್ಕ್ ಏಜಸ್ ಅಂತ ನೋಡ್ಬೇಕಾದ್ರೆ, ಯಾವಾಗ ಸತ್ಯವೇದ ಇರ್ಲಿಲ್ವೋ, ಯಾವಾಗ ಅಪೋಸ್ತಲರು ಎಲ್ಲ ಮರಣ ಹೊಂದ್ರೋ, ಯಾವಾಗ ಬೈಬಲ್ನ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಲ್ಪಡ್ಲಿಲ್ವೋ, ಯಾವಾಗ ಬೈಬಲ್ನ ಪ್ರಿಂಟ್ ಆಗಿರ್ಲಿಲ್ವೋ, ಅವಾಗ ಏನಪ್ಪ ಆಯ್ತು ಅಂದ್ರೆ ಈ ಒಂದು ಬೋಧನೆ ಸಭೆ ಒಳಗಡೆ ಏನಾಯ್ತು ಬರೋದಕ್ಕೆ ಏನಾಯ್ತು ಶುರು ಆಯ್ತು. ಅದಕ್ಕೆ ಯೇಸು ಕ್ರಿಸ್ತು ಇದ್ರ ಬಗ್ಗೆ ನಮ್ಗೆ ಏನ್ ಮಾಡಿದ್ರು, ಆಲ್ರೆಡಿ ನಮ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಅದರ ನಾವು ಅದ್ರ ಬಗ್ಗೆ ನಾವೇನ್ ಮಾಡಿದ್ರಿ, ಕಳೆದ ಒಂದು 3 ಸುಗ್ಗಿ ಪಾಠದಲ್ಲಿ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಆದ್ರೆ ಇವಾಗ ಕೆಲವೊಂದು ವಾಕ್ಯಗಳು ಮಾತ್ರ ನಾವೇನ್ ಮಾಡೋಣ, ನಾವು ಓದೋಣ. ಅಲ್ವರ ಇದು ಯಾವಾಗ ಆಯ್ತು ಅಂತ ನೋಡಿ ಓದೋಣ. ಮತ್ತೇನ ಬರ್ದಂತ ಸುವಾರ್ತೆ 13ನೇ ಅಧ್ಯಾಯ 24 ಆಮೇಲೆ 25 ಓದ್ತೀರಾ? ಮ್ಯಾಥ್ಯೂ 13 ಚಾಪ್ಟರ್ 24 and 25. ಸೋದರಿಗಳು ಯಾರು ಓದ್ಬೋದಾ? ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ವೆರಿ ಗುಡ್. ಸರಿ, ನೋಡ್ಬೇಕಾದ್ರೆ ಇಲ್ಲಿ ನಾವೇನಪ್ಪ ನೋಡ್ತೇವೆ ಅಂದ್ರೆ, ಪರಲೋಕ ರಾಜ್ಯ ಏನು ಒಂದು ಒಳ್ಳೆ ಬೀಜನ ಬಿತ್ತನೆ ಮಾಡೋಂಥ ಮನುಷ್ಯಂಗೆ ಏನಾಗಿದೆ, ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ. ಅವನೇನಪ್ಪ ಮಾಡೋದಂದ್ರೆ ತನ್ನ ಹೊಲದಲ್ಲಿ ಒಳ್ಳೆ ಬೀಜ ಏನ್ ಮಾಡದಂತೆ, ಬಿತ್ತನೆ ಮಾಡದಂತೆ ಅಲ್ವರ. ಆದ್ರೆ ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ, ಸಾಮಾನ್ಯ ಎಕ್ಸ್ಪ್ರೆಷನ್ ಯೇಸು ಕ್ರಿಸ್ತು ಹೇಳ್ತಾರೆ ಅಲ್ವರ. ಹೊಲ ಅಂತಂದ್ರೆ ಲೋಕ, ಅದರ ಏನ್ರಿ ಆ ಬೀಜ ಅಂತಂದ್ರೆ ಏನ್ರಿ, ಅದು ದೇವರ ವಾರ್ತೆ ಅದರ. ಸೊ ಬಿತ್ತುವನು ಅಂತಾನೆ ಮನುಷ್ಯ ಕುಮಾರನು. ಆದ್ರೆ ಯೇಸು ಕ್ರಿಸ್ತು ಮತ್ತೆ ಅಪೊಸ್ತಲರು ಏನ್ ಮಾಡೋದು, ಲೋಕದ ಎಲ್ಲಾ ಕಡೆ ಹೋಗ್ಬಿಟ್ಟು ಏನ್ ಮಾಡೋದು, ಸುವಾರ್ತೆ ಸಾರ್ಬಿಟ್ಟು ಈ ಸತ್ಯ ವಾಕ್ಯ ಮತ್ತೆ ಬೀಜ ಏನ್ ಮಾಡೋದು ಎಲ್ಲ ಕಡೆ ಬಿತ್ತನೆ ಮಾಡಿದ್ರು ಅಲ್ರ. ಸರಿ, ಅಪೊಸ್ತಲರು ಎಲ್ಲ ಜೀವಂತವಾಗಿರ್ಬೇಕಾದ್ರೆ ಸಭೆಯೊಳಗೆ ಏನೋ ತೊಂದರೆ ಇರ್ತಾ ಇಲ್ಲ, ಏನೇ ತೊಂದರೆಗಳು ಬರ್ತಾ ಇದ್ರು, ಏನೇ ಒಂದು ಬೋಧನೆ ಸಂಬಂಧವಾಗಿರೋಂಥ ಯಾವುದೇ ಒಂದು ಗಲಿಬಿಲಿ ಬರ್ತಾ ಇದ್ರು, ಅಪೊಸ್ತಲರು ಏನ್ ಮಾಡೋರು, ಅದನ್ನ ಸಾಲ್ವ್ ಮಾಡೋರು. ಆದ್ರೆ ಇದು ಏನಪ್ಪ ಆಯ್ತು ಅಂತ ನೋಡ್ತೀರಿ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಅಪೋಸಿಸ್ಸು ಸ್ವಲ್ಪ ವರ್ಷಗಳಾಗಿದ ನಂತರ ಒಬ್ಬೊಬ್ಬರೇ ಏನ್ ಮಾಡಿದ್ರು, ಮರಣ ಹೊಂದೋದಿಕ್ಕೆ ಶುರು ಮಾಡಿದ್ರು, ನಿದ್ರೆ ಹೋಗೋದಿಕ್ಕೆ ಶುರು ಮಾಡಿದ್ರು, ಸಮಾಧಿಯಲ್ಲಿ ಹೋಗೋದಿಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು. ಯಾವಾಗ ಇವ್ರ ನಿದ್ದೆ ಹೋಗಿ ಯಾವಾಗ ಸಮಾಧಿಗೆ ಹೋಗಕ್ಕೆ ಶುರು ಮಾಡಿದ್ರು ಏನ್ರಿ, ಅಲ್ಲಿ ಸಭೆಯಲ್ಲಿ ಎಚ್ಚರಿಕೆ ಮಾತು ಹೇಳಿ ಸಭೆನ ಏನ್ರಿ ಒಂದು ಗಂಭೀರವಾಗಿ ಸತ್ಯದಲ್ಲಿ ದೃಢವಾಗಿ ನಡೆಸೋದಕ್ಕೆ ಅಪೋಸಿಸ್ ಏನಾಗಿಲ್ಲ, ಜೀವಂತವಾಗಿ ಇರ್ಲಿಲ್ಲ. ಸಭೆಯಲ್ಲಿ ಏನೋ ತಪ್ಪು ನಡೀತು ಅಂತಂದ್ರೆ, ಅಥವಾ ಏನೋ ಒಂದು ದುರುಪದೇಶ ಬಂತು ಅದನ್ನ ಕಂಟ್ರೋಲ್ ಮಾಡಕ್ಕೆ ಯಾರು ಏನಾಗಿಲ್ಲ, ಇರಲಿಲ್ಲ. ಅವಾಗ ಏನಾಯ್ತು ಅಂತಂದ್ರೆ, ಅದು ವಾಕ್ಯದಲ್ಲಿ ನೋಡೋದಲ್ಲ, ಏನಂತ ನೋಡ್ತೀರಿ, ಶತ್ರು ಬಂದ್ಬಿಟ್ಟು ಏನ್ ಮಾಡ್ದಂತೆ, ಹಣಜಿನ ಬಿತ್ತನೆ ಮಾಡೋದಂತೆ. ಎಲ್ಲರ ವಾಕ್ಯ ಓದ ನಿಮಗ ಮ್ಯಾಥ್ಯೂ 13:25 ಮತ್ತೆ 13:25 ಓದಿ. 20 ಓದ್ರಿ ಬ್ರದರ್ ಸಿಸ್ಟರ್ಸ್. ಮ್ಯಾಥ್ಯೂ 13. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ನೋಡ್ರ, ಅದ್ ನೋಡ್ಬೇಕ್ರೆ ಜನಗಳು ನಿದ್ದೆ ಮಾಡೋ ಸಂದರ್ಭದಲ್ಲಿ ವೈರಿಯು ಬಂದು, ಸೇತಾನ್ ಬಂದು ಏನ್ರಿ ಗೋಧಿ ಎಲ್ಲಿ ಬಿತ್ತನೆ ಮಾಡಿದ್ರು ಅದೇ ಜಾಗ ಅದೇ ಪಕ್ಕದಲ್ಲೇನೆ ಆ ಸ್ಪಾಟ್ ಅಲ್ಲಿ ಏನ್ ಬಿತ್ತನೆ ಮಾಡದಂತ ಇವನು, ಹಣಜಿ ಬಿತ್ತನೆ ಮಾಡಿ ಎಲ್ಲ ಕಡೆ ಎಲ್ಲ ಅಲ್ಲಿ. ಯಾಕೆ ಎಲ್ಲರೂ ಅವ್ರ ಕಂಟ್ರೋಲ್ ಅವ್ರೆ, ಇಡೀ ಜಗತ್ತು ಯಾರಿದ್ದಾರೆ ಅವ್ರನ್ನಲ್ಲಿದ್ದಾರೆ. ಅದಕ್ಕೆ ಅವನ ಜಗತ್ತೆಲ್ಲ ಬೇಕಾಗಿಲ್ಲ ರೀ. ಎಲ್ಲಿ ಬೇಕೋ ತನ್ನ ಒಂದು ಏನ್ರಿ ನಡುವೆ, ತನ್ನ ಒಂದು ಏನ್ರಿ ಗೋಧಿ ನಡುವೆ. ನೋಡ್ರ, ಗೋಧಿ ಐತ್ ನೋಡಿದ್ರಿ, ಎಲ್ಲಿ ಗೋಧಿ ನಡುವೆ ಹಾಕಿದಾರ ಫಾಲ್ಸ್ ಡಾಕ್ಟ್ರಿನ್ಸ್ ಸೇತಾನಿ ಮಾಡೋದು ಬಿತ್ತನೆ ಮಾಡ್ಬಿಟ್ಟ ಅಂತಾರೆ. ಯಾವಾಗ ಅಪೋಸ್ತಲರು ಯಾವ ನಿದ್ದೆ ಹೋಗ್ಬಿಟ್ಟು ಮರಣ ಹೊಂದ್ಬಿಟ್ರು, ಸೇತಾನ್ ಮಾಡ್ದ ಮೇಲ್ಗೈ ತಗೊಂಡು ಸಭೆ ಒಳಗೆ ಏನ್ರಿ ದುರುಪದೇಶಗಳನ್ನ ಹಾಕೋದಕ್ಕೆ ಶುರು ಮಾಡ್ದ. ಏನದು,
ತ್ರೈಕತ್ವ, ತಂದೆ ಮಗ ಪವಿತ್ರ ಆತ್ಮ, ಮೂರು ಜನ ಒಬ್ರೇ ಒಬ್ರೇ ಮೂರು ಮೂರೇ ಒಬ್ರು ಅಂತ ಹೇಳಿ ಹೇಳಕ್ಕೆ ಶುರು ಮಾಡ್ದ. ಆಕ್ಚುಲಿ ಈ ಕಾನ್ಸೆಪ್ಟ್ನ ಸೇತಾನು ಇಡೀ ಲೋಕದಂತೆ ಎಲ್ಲಾ ಧರ್ಮದಲ್ಲಿ ತಂದವ್ ನೋಡ್ರಿ ಅಂತೀನಿ ಅಲ್ರ. ಏನ್ರಿ, ಬ್ಯಾಬಿಲೋನಲ್ಲಿ ಇದೆ, ಜಾಪನೀಸಲ್ಲಿ ಹೋದ್ರೆ ಸ್ಯಾನ್ ಫೂ ಅಂತ, ಚೈನೀಸಲ್ಲಿ ಇದೆ, ಹಿಂದೂದಲ್ಲಿ ಬಂದ ಅಂತಂದ್ರೆ ಎಲ್ಲಾ ಧರ್ಮದಲ್ಲಿ ನೋಡ್ರಿ ಅಂತೀನಿ. ಎಲ್ಲಾ ಧರ್ಮದಲ್ಲಿ ಏನ್ರಿ ಮೂರು 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 ದೇವತೆಗಳು ಏನಾಗಿದೆ ಇದೆ ರೀ ಅಲ್ರ. ತ್ರೀ ಇನ್ ಒನ್ ಗಾಡ್ ಅಂತ ಬಿಡ ನವೀನ ದಿವಸ ನೋಡ್ತೀರಿ, ಬ್ರಹ್ಮ ವಿಷ್ಣು ಮಹೇಶ್ವರ. ಅದೇ ಜಪಾನ್ ನೋಡಿದ್ರೆ ಸ್ಯಾನ್ ಫೂ ಅಂತಂದ್ಬಿಟ್ಟು ಅದರ. ಇವೆಲ್ಲ ಕಾನ್ಸೆಪ್ಟ್ನ ಏನ್ ಮಾಡು ಸೇತಾನ ಏನ್ ಮಾಡ್ದ ಎಲ್ಲಾ ಧರ್ಮದ. ಆದ್ರೆ ಬೈಬಲಲ್ಲಿ ಇರಲಿಲ್ಲ ನೋಡಿರ್ತೀನಿ. ಯಾಕೆ? ಯಾಕೆ ಅಂದ್ರೆ ಅಪೋಸ್ತಲಸ್ ಎಲ್ಲ ಜೀವಂತವಾಗಿದ್ದು, ಕ್ರಿಸ್ತನ್ ಇರ್ಬೇಕು ತರಕಾಗಿಲ್ಲ. ಯಾವಾಗ ಕ್ರಿಸ್ತನು ಬಂದು ಹೋದ್ರು, ಅಪೋಸ್ತಲಸ್ ಎಲ್ಲ ಮರಣ ಹೊಂದ್ಬಿಟ್ರು, ಆವಾಗ ಸತ್ಯ ಹೊರಗಡೆ ನಿಜವಾಗ ಸತ್ಯ ಹೊರಗಡೆ ಹೋಗದ ರೀತಿಯಲ್ಲಿ ಈ ದುರ್ಬೋಧನೆ ಮಾಡಿದ ಸೈತಾನ್ ಅಂತಂದ. ಇದು ಆರಂಭ ಆಗಿದ್ದು ಎಲ್ಲಪ್ಪ ಅಂತಂದ್ರೆ ನಿಮ್ರೋದ್ ಕಾಲದಲ್ಲಿ. ಆದಿಕಾಂಡ 15 ಓದ್ತಿರಲ್ಲ, ಏನ್ ಮಾಡೋದು ಎಲ್ಲ ಜನ ಒಂದು ದೊಡ್ಡ ದುಃಖಪದ ಕಟ್ತಾ ಇದ್ರು ಅಂತಲ್ಲ ನಿಮ್ರೋದ್ ಕಾಲದಲ್ಲಿ. ನಿಮ್ರೋದ್ ಕಾಲದಲ್ಲಿ ಆವಾಗ ನಿಮ್ರೋದ್ ಅಂತ ಒಬ್ಬ ರಾಜನಾಗಿದೆ ಇರ್ತಾನೆ ಅದರ. ಅವ್ರ ಅಪ್ಪ ಏನಾಗ್ಬಿಡ್ತಾರೆ, ರಾಜನಾಗಿದೆ ತೀರ್ಕೊಂಡ್ಬಿಡ್ತಾರೆ ಅದರ. ಆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ, ರಾಜ ಸತ್ತೋಗ್ಬಿಟ್ರಂದ್ರೆ ರಾಜನ ಜೊತೆಗೆ ರಾಣಿನೇ ಮಾಡಕ್ ಬಿಡೋರ, ಸಾಯ್ಸಾಕ್ಬಿಡೋರು ನೋಡಿರ್ತೀರಿ ಅದರ. ಅದಕ್ಕೆ ಅವ್ರ ಅಪ್ಪ ಸತ್ತೋಗಿದ ತಕ್ಷಣ ಇವ್ರ ಅಮ್ಮಂಗೆ ಏನಾಗ್ಬಿಡ್ತು, ಭಯ ಆಗ್ಬಿಡ್ತು. ಅಯ್ಯೋ ಇವಾಗ ಏನ್ರಿ ನನ್ನನ್ನ ಏನ್ ಮಾಡಾಕ್ತಾರೆ, ಸಾಯ್ಸಾಕ್ತಾರೆ, ಅದ್ರಲ್ಲಿ ನನ್ನನ್ನ ಸಾಯ್ಸಾಕ್ಬಿಟ್ರೆ ಹೆಂಗಪ್ಪ ಅಂತಬಿಟ್ಟು ಪ್ರಾಣ ಕಳ್ಕೊಂಡ್ಬಿಡ್ತೀನಲ್ಲ ಅಂತಂದ್ಬಿಟ್ಟು ಏನ್ ಮಾಡಲು ಅಂತಂದ್ರೆ, ಮತ್ತೆ ತನ್ನ ಒಂದು ಪಟ್ಟಾಭಿಷೇಕ, ರಾಣಿಯ ಪಟ್ಟಾಭಿಷೇಕ ಹೋಗ್ಬಿಡ್ತಲ್ಲ ಅಂತ ನಾನು ಉಳಿಸ್ಕೊಳಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಇವಳು ತನ್ನ ಸ್ವಂತ ಮಗನ್ನೇ ಮದುವೆ ಮಾಡ್ಕೊಂಡ್ಬಿಡ್ತಾಳೆ. ಏನ್ರಿ, ತಾಯಿ ತನ್ನ ಸ್ವಂತ ಮಗನ್ನ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಅವ್ರ ಮುಖಾಂತರ ಏನ್ರಿ ಮಗ ರಾಜ ಆಗ್ಬಿಡ್ತಾನೆ, ಇವಳು ರಾಣಿಯಾಗೇನೆ ಉಳ್ಕೊಂತಾಳೆ. ಇವ್ರಿಗೆ ಮಕ್ಳು ಹುಟ್ಟೋದಕ್ಕೆ ಶುರು ಆಗ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದು ಅಸಹ್ಯ, ತಾರುಮಾರು ಅಲ್ವರ, ಕನ್ಫ್ಯೂಷನ್. ಇದಕ್ಕೇನೆ ಆ ಸ್ಥಳದಲ್ಲಿ ಬಾಬಿಲೋನ್ ಅಂತ ಏನ್ ಮಾಡಿದೆ ಹೆಸರಿಟ್ಟಿದ್ದು ಅಲ್ವರ. ಅವಾಗ ತಂದೆ ಯಾರಾದ್ರು ನಿಮ್ರೋದೇ ಆಗ್ಬಿಟ್ಟ, ಮಗ ಯಾರಾದ್ರು ನಿಮ್ರೋದೇ ಆಗ್ಬಿಟ್ಟ. ತಂದೆನೂ ಅವನೇ, ಮಗನೂ ಅವನೇ ಅಂತ ಏನ್ ಮಾಡೋದಂದ್ರೆ, ಸಭೆಯಲ್ಲಿರಂತ ದುರ್ಬೋಧನೆನ ಸಭೆಯಲ್ಲಿ ತರಕ್ಕೆ ಫಸ್ಟ್ ಅವಾಗ ಏನ್ ಮಾಡ್ದವನು, ಅವನು ಪ್ಲಾನ್ ಮಾಡ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಸೊಗಳೇ, ಏನು ಮೊದಲು 325ನೇ ಶತಮಾನದವರೆಗೂ ಈ ಕನ್ಫ್ಯೂಷನ್ ಸಭೆಯಲ್ಲಿ ಇದ್ದಾರೆ. ಬೇಕಾದ್ರೆ ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಬೇಕಾದ್ರೆ ಸರ್ಚ್ ಮಾಡಿರ್ತೀನಿ ಅದರ. 325 AD ಕೌನ್ಸಿಲ್ ಆಫ್ ನೀಸಿಯಾ ಅಂತ ಫಸ್ಟ್ ಏನಾಯ್ತು, ಸಭೆಯಲ್ಲಿ ಒಂದು ಗಲಿಬಿಲಿ ಶುರು ಆಯ್ತು. ಅದಕ್ಕೆ ಏನ್ ಮಾಡಿದ್ರು, ಎಲ್ಲ ಬಿಷಪ್ಗಳು ಎಲ್ಲ ಫಾದರ್ಗಳು ಎಲ್ಲ ಸೇರ್ಬಿಟ್ಟು ಮಾಡಿದ್ರು, ನೀಸಿಯಾ ಅಂತ ಪಟ್ಟಣದಲ್ಲಿ ಒಂದು ಕೌನ್ಸಿಲ್ ಏನ್ ಮಾಡಿದ್ರು, ಕರೆದ್ರು, ಬನ್ನಿ ನಾವು ಸಭೆಯಲ್ಲಿರೋಂಥ ವಾಗ್ವಾದಗಳನ್ನೆಲ್ಲ ಸೆಟಲ್ಮೆಂಟ್ ಮಾಡೋಣ ಅಂತ. ಅವಾಗ ಏನಾಯ್ತು ಅಂತಂದ್ರೆ, ಏನ್ರಿ ಏರಿಯಸ್ ಮತ್ತೆ ಅಥನೇಷಿಯಸ್ ಅಂತ ಇದ್ರು. ಇಬ್ರು ನಡುವೆ ಏನಾಯ್ತು, ಇಬ್ರು ಪ್ರೆಸ್ಬಿಟೇರಿಯನ್ಸ್ ಅಂದ್ರೆ ಇಬ್ರು ಏನ್ರಿ ದೊಡ್ಡ ದೊಡ್ಡ ಬಿಷಪ್ಗಳು. ಏನ್ರಿ ಇವ್ರ ಕಡೆ ಸ್ವಲ್ಪ ಸಭೆ ಇತ್ತು, ಇವ್ರ ಕಡೆ ಸ್ವಲ್ಪ ಸಭೆ ಇತ್ತು, ಸಭೆಗಳು ನಡೆಸೋರು ಅದರ. ಆವಾಗ ಇವ್ರಿಬ್ರಿಗೆ ಏನಾಯ್ತು, ಡಿಬೇಟ್ ಶುರು ಆಯ್ತು. ಏನ್ರಿ ಏರಿಯಸ್ ಏನಂತಂದ್ರು ಅಂದ್ರೆ, ನೋಡಪ್ಪ ತಂದೆ ಬೇರೆ ಮಗ ಬೇರೆ ಅಂತ ಹೇಳಕ್ ಶುರು ಮಾಡ್ತು. ಅಥನೇಷಿಯಸ್ ಏನ್ ಮಾಡಿದ್ರು, ಇಲ್ಲ ತಂದೆ ಮತ್ತೆ ಮಗ ಇಬ್ರು ಒಬ್ರೆ, ಅವರೇ ಇವರು ಇವರೇ ಅವರು ಅಂತ ಏನ್ ಮಾಡಿದ್ರು, ಹೇಳಕ್ ಶುರು ಮಾಡಿದ್ರು. ಇದು ಏನಾಯ್ತು ಅಂದ್ರೆ, ಇದು ಡಿಬೇಟ್ ಆಗಿ 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 ದೊಡ್ಡ ಸಮಸ್ಯೆ ಆಗೋಯ್ತು. ಹೆಂಗೆ ಸಮಸ್ಯೆ ಆಗೋಯ್ತು ಅಂದ್ರೆ, ಸಭೆನೇ ಒಡೆದೋತರ ಆಗ್ಬಿಡ್ತು. ಇವಾಗ ಈ ಸುದ್ದಿ ರಾಜ್ಯಕ್ಕೆ ಬಂದ ತಕ್ಷಣ ರಾಜ ಏನ್ ಮಾಡ್ದ, ಇದನ್ನ ಹಿಂಗೆ ಬಿಟ್ರೆ ನಮ್ಮ ರಾಜ್ಯದ ಸ್ಟೆಬಿಲಿಟಿ ಹೊರಟೋಗ್ಬಿಡ್ತಾವ ಅಂತ ಏನ್ ಮಾಡ್ತಾನೆ, ಇಬ್ಬರನ್ನ ಕರೆದ್ಬಿಟ್ಟು ಡಿಸ್ಕಸ್ ಮಾಡಕ್ ಶುರು ಮಾಡ್ತಾನೆ. ಅವಾಗೆ ಕೌನ್ಸಿಲ್ ಆಫ್ ನೀಸಿಯಾದಲ್ಲಿ ಮೊದಲನೇ ಸತಿಗೆ ಇದನ್ನ ಡಿಸ್ಕಸ್ ಮಾಡ್ತಾರೆ. ಅವಾಗ ರಾಜ ಇಬ್ಬರದು ಮಾತು ಕೇಳ್ತಾನೆ. ಏರಿಯಸ್ ಎಲ್ಲವನ್ನೂ ಬೈಬಲ್ ಬುಕ್ಕರ ಕ್ಲೀನ್ ಪ್ರೂವ್ ಮಾಡ್ತಾ ಇರ್ತಾನೆ. ಆದರೆ ಅಥನೇಷಿಯಸ್ಗೆ ಆ ಬೈಬಲ್ ವಾಕ್ಯ ಇರಲ್ಲ ರೀ. ಏನ್ ಮತ್ತೆ ಗರಿ ಕಾನ್ಸೆಪ್ಟ್ ಹೇಳೋದಕ್ಕೆ ಶುರು ಮಾಡ್ತಾನೆ, ತತ್ವಗಳನ್ನ ಹೇಳಕ್ ಶುರು ಮಾಡ್ತಾನೆ. ಅವ್ನು ಹೇಳೋಂಥ ಮಾತುಗಳಿಗೆ ಸತ್ಯವಾದ ಆಧಾರ ಇರಲ್ಲ. ಆದ್ರೆ ಅನೇಕ ಜನಗಳು ಅಥನೇಷಿಯಸ್ಗೆ ಸಪೋರ್ಟ್ ಆಗಿರ್ತಾರೆ. ಯಾಕಪ್ಪ ಅಂದ್ರೆ ಬೈಬಲ್ ಇಲ್ವಲ್ಲ ಆ ಕಾಲದಲ್ಲಿ, ಬೈಬಲ್ ಪ್ರಿಂಟಿಂಗ್ ಇಲ್ಲ. ಬೈಬಲ್ ಪ್ರಿಂಟಿಂಗ್ ಇಲ್ದಿರ್ಬೇಕಾದ್ರೆ ಜನಗಳಿಗೆ ಅದ್ರ ಬಗ್ಗೆ ಏನಾಗಿಲ್ಲ, ಅರಿವು ಇಲ್ಲ. ಅದರಿಂದ ನೋಡ್ಬೇಕಾದ್ರೆ ಜನಗಳಿಗೆ ಯಾವಾಗ ಸತ್ಯವಾದ ಅರಿವಿಲ್ವೋ, ಜನಗಳು ಏನ್ ಮಾಡೋದು ಅಂತಂದ್ರೆ ಅಧಿಕವಾಗಿ ಅಥನೇಷಿಯಸ್ ನಂಬರ್ ಶುರು ಮಾಡಿದ್ರು. ಏರಿಯಸ್ ಕಡೆ ಕಮ್ಮಿ ಇದ್ರು ಜನಗಳು. ರಾಜ ನೋಡ್ತಾನೆ, ಇದನ್ನ ಹಿಂಗೆ ಬಿಟ್ಟ ಅಂತಂದ್ರೆ ನಮ್ಮ ರಾಜ್ಯನೇ ನಾವು ಕಳ್ಕೊಬೇಕಾಗ್ತಾರೆ ಅಂತ ಏನ್ ಮಾಡ್ತಾನೆ ಅಂದ್ರೆ, ಅವಾಗ ಅವನ್ ಏನ್ ಮಾಡ್ತಾನೆ, ನಿರ್ಧಾರ ತಗೊಂತಾನೆ. ಏನಪ್ಪ ನಿರ್ಧಾರ ತಗೊಂತಾನೆ ಅಂತಂದ್ರೆ, ಯಾವ ಜನಕ್ಕೆ ಯಾರಿಗೆ ತುಂಬಾ ಅಧಿಕವಾಗಿ ಜನಗಳ ಬೆಂಬಲ ಇರ್ತಾರೋ ರಾಜ ಅವ್ರ ಕಡೆ ಏನ್ ಮಾಡ್ತಾನೆ, ಡಿಸಿಷನ್ಸ್ ತಗೊಂತಾನೆ. ಅವಾಗ ಅಥನೇಷಿಯಸ್ ಕಡೆಗೆ ಫೇವರ್ ತಗೊಂತಾನೆ. ಅಥನೇಷಿಯಸ್ ಹೇಳೋದು ಸತ್ಯ, ಅದೇ ಕರೆಕ್ಟು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತಂದೆ ಮತ್ತೆ ಮಗ ಇಬ್ರು ಒಬ್ರೇ ಅಂತ ಅಂದ್ಬಿಟ್ಟು ಡಾಕ್ಟ್ರಿನ್ ಅವಾಗ ಮೊದಲನೇ ಸತಿ ಡಿಕ್ಲೇರ್ ಮಾಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವಾಗ ತ್ರೈಕತ್ವ ಅಂತ ಬರಲ್ಲ ರೀ, ಟ್ರಿನಿಟಿ ಅಂತಿಲ್ಲ, ಡ್ಯುನಿಟಿ ಇದಿದ್ದು. ಏನ್ರಿ,
ಡಿನಿಟಿ ಅಂದ್ರೇನು, ಇಬ್ರು ಒಬ್ರೇ ಅಷ್ಟೇ ತತ್ವ ಬಂದಿದ್ದು, ಇನ್ನ ಪವಿತ್ರಾತ್ಮನ ಶೇಷ ಇಲ್ಲ ನೋಡ್ರಿ ಅಂತೀನಿ ಅಲ್ವರ. ಅವಾಗ ಏನ್ ಮಾಡಿದ್ರು, ಏರಿಯಸ್ ಕಡೆ ಕಮ್ಮಿ ಇರೋ ಜನಗಳಿಂದ ಏರಿಯಸ್ ಏನ್ ಮಾಡಿದ್ರು, ಬಹಿಷ್ಕಾರ ಮಾಡ್ಬಿಟ್ರು. ಎಲ್ಲಿಗಪ್ಪ ಬಹಿಷ್ಕಾರ ಹಾಕ್ಬಿಟ್ರು ಅಂತಂದ್ರೆ, ಮನುಷ್ಯರ ಮಾಂಸನ ತಿನ್ನಂತ ದೀಪದಲ್ಲಿ ಹಾಕ್ಬಿಟ್ರಿ. ಏನ್ರಿ ಏರಿಯಸ್ನ ಹೋಗ್ಬಿಟ್ಟು ಅಲ್ಲೇ ಕೆ ಜಿ ಆಗಿರೋ ಅಂತ. ಒಂದೇ ವರ್ಷದಲ್ಲಿ ಏರಿಯಸ್ಸು ಇಡೀ ದ್ವೀಪದಲ್ಲಿರೋಂಥ ಎಲ್ಲರನ್ನೂ ಕ್ರೈಸ್ತವನ್ನ ಕನ್ವರ್ಟ್ ಮಾಡ್ಬಿಡ್ತಾರೆ. ರಾಜಂಗೆ ಅತ್ಯಾಶ್ಚರ್ಯ ಆಗ್ಬಿಡ್ತಾರೆ, ಖುಷಿ ಆಗ್ಬಿಡ್ತಾರೆ. ಏನಪ್ಪ ಏರಿಯಸ್ಸು ಇಡೀ ಕಲ್ಪ್ರಿಟ್ಸ್ನ, ಕ್ರಿಮಿನಲ್ಸ್ನ ಏನ್ ಮಾಡ್ಬಿಟ್ಟ, ಅದು ಮನುಷ್ಯ ಮಾಂಸ ತಿನ್ನಂತ ಅವ್ರನ್ನೆಲ್ಲ ಏನ್ ಮಾಡ್ಬಿಟ್ಟ, ಹೋಗಿ ಕನ್ವರ್ಟ್ ಮಾಡ್ಬಿಟ್ಟ ಅಂದ್ಬಿಟ್ಟು. ರಾಜ ಏನ್ ಮಾಡ್ತಾರೆ, ಒಂದು ವರ್ಷ ರಿಲೀಸ್ ಮಾಡ್ತಾನೆ. ಅದರ ಬಟ್ ಇಟ್ ಬಿ ಟೂ ಲೇಟ್. ಏರಿಯಸ್ ಏನ್ ಮಾಡ್ತಾರೆ, ಪ್ರಾಣನ ಕಳ್ಕೊಂತಾರೆ. ಅವಾಗ ಏನಾಗಿತ್ತು ಅಂದ್ರೆ, ಸಭೆಯಲ್ಲಿ ಫಸ್ಟ್ ತಂದೆ ಮಗ ಇಬ್ರಿ ಅಂತ ಡಾಕ್ಟ್ರಿನ್ ಫಸ್ಟ್ ಬರೀದು. ಅದಕ್ಕಿಂತ ಮುಂಚೆ ಸಭೆಯಲ್ಲಿ ಗಲಿಬಿಲಿನೇ ಇಲ್ಲ ರೀ. ಇದಾದ್ಮೇಲೆ ಏನಾಯ್ತು ಅದು, ಹಿಂಗೆ ಸ್ವಲ್ಪ ವರ್ಷ ಆಮೇಲೆ 381ನೇ ಶತಮಾನದಲ್ಲಿ ಕಾನ್ಸ್ಟಾಂಟಿನೋಪಲ್ ಅಲ್ಲಿ ಒಂದು ಕೌನ್ಸಿಲ್ ಕರೆದ್ರು. ಅವಾಗ ಏನ್ ಮಾಡಿದ್ರು ಅಂದ್ರೆ, ತಂದೆ ಮತ್ತೆ ಮಗ ಒಬ್ಬರೇ ಅಂದ್ಮೇಲೆ ಪವಿತ್ರಾತ್ಮ ಯಾರು, ಪವಿತ್ರಾತ್ಮ ಕೂಡ ಅವರು ಏನ್ರಿ, ಅವರು ದೇವರು, ಅವರು ಕೂಡ ಏನಾಗಾರೆ ಇವ್ರು ಅವರೇ, ಅವ್ರು ಇವರೇ ಅಂತ ಮೂರು ಒಬ್ಬರೇ ಅಂತ ಮಾಡಿ ಶುರು ಮಾಡಿದ್ರು. ಆವಾಗ ಟ್ರೀಟ್ ಇನ್ ದ ಫಸ್ಟ್ ಟೈಮ್ ಸಭೆಯೊಳಗೆ ಈ ಬೋಧನೆ ಬಂದಿದ್ದು. ಇದಕ್ಕಿಂತ ಮುಂಚೆ ತ್ರೈಕತ್ವ ಅಂತ ಬೋಧನೆನೇ ಇರಲಿಲ್ಲ ರೀ. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ರಿ. ಅದರ 381ವರೆಗೂ ಈ ಉಪದೇಶನ ಇಲ್ಲ. ಅಲ್ವರ ಯಾವಾಗ ಇವೆಲ್ಲ ಸೈತಾನೆ ಮಾಡಿರೋದಲ್ಲ ಸಭೆಗಳಿಗೆ ನಿಧಾನವಾಗಿ ತಂದಿರೋದು. ಯಾವಾಗ ಅಪೋಸ್ತಲರು ಇದ್ದೋಗಿರ್ಬೇಕಾರೆ, ಸತ್ಯವೇದನ ಓದಿರಂಥ ಜನಗಳು ಸಭೆಯಲ್ಲಿ ಇರ್ಬೇಕಾರೆ ಇದೆಲ್ಲ ಏನಾಗಿದ್ದು ಬಂದಿದ್ದು. ನೆಕ್ಸ್ಟ್ ಏನಪ್ಪ ಆಯ್ತು ಅಂತಂದ್ರೆ, ತಂದೆ ದೇವರು, ಮಗ ದೇವರು, ಪವಿತ್ರಾತ್ಮ ದೇವರು ಅಂತಂದ್ಮೇಲೆ ಯೇಸು ಕ್ರಿಸ್ತನ ಅಪ್ಪ ದೇವರು ಅಂದಮೇಲೆ ಯೇಸು ಕ್ರಿಸ್ತನ ಅಮ್ಮ ಏನಾಗಬೇಕು, ಅವರು ದೇವರಾಗಬೇಕು ಅಂತ ಏನ್ ಮಾಡಿದ್ರು ಅಂದ್ರೆ, ಕೌನ್ಸಿಲ್ ಆಫ್ ಎಫೆಸಸ್ ಅಂತ ಮಾಡಿದ್ರು 431ನೇ ಕ್ರಿಸ್ತ ಶಕದಲ್ಲಿ. ಆವಾಗ ಮಾಡ್ಬಿಟ್ಟು ಮರಿಯಾಳ್ನು, ಕ್ರಿಸ್ತನ ತಾಯಿ, ಅವ್ರೇನಾಗಿದ್ದಾರೆ, ಅವರು ಕೂಡ ಒಂದು ಪರಿಶುದ್ಧತೆ, ಅವಳು ಪರಿಶುದ್ಧಳು, ಅವಳು ಕೂಡ ದೇವರು ಅಂತ ಏನ್ ಮಾಡಿದ್ರೆ, ಅವ್ರ ತಾಯಿನ ದೇವ್ರು ಮಾಡ್ಬಿಟ್ರು. ಅವಾಗ ಏನಾಗಿದ್ದು ಅಂದ್ರೆ, ಸೆಂಟ್ ಮೇರಿ ಅಂತ ಮಾಡಿ ಮೇರಿನ ಆರಾಧನೆ ಮಾಡಕ್ಕೆ ಏನ್ ಮಾಡೋದು ಶುರು ಮಾಡಿದ್ರು. ಅವಾಗ ಏನಾಯ್ತು, ಕ್ವಾಡ್ರಾನಿಟಿ ಅಂತ ಬಂತು. ತಗೊಳ್ರಿ ಫಸ್ಟ್ ಚೆನ್ನಾಗಿ ಅಂದ್ರೆ, ಫಸ್ಟ್ ಡಿನಿಟಿ 2, ನೆಕ್ಸ್ಟ್ ಟ್ರಿನಿಟಿ 3, ನೆಕ್ಸ್ಟ್ ಕ್ವಾಡ್ರಾನಿಟಿ 4 ಅಂತ ಏನಾಯ್ತು ಬರಕ್ಕೆ ಶುರು ಆಯ್ತು ರೀ. ಅದರ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, ಅರೆ ಯೇಸು ಕ್ರಿಸ್ತನ ತಾಯಿ ತಾಯಿ ದೇವ್ರಮ್ಮನೆ, ಅವ್ರ ಅಣ್ಣ ತಮ್ಮದ್ರು, ಅಕ್ಕ ತಂಗಿರು, ಅವ್ರು ಇವ್ರು ಎಕ್ಸೆಟ್ರಾ ಏನ್ ಮಾಡೋರಲ್ಲ, ಅವರೆಲ್ಲ ದೇವರಾಗಿರ್ಬೇಕು, ಹಂಗಾರೆ ಅವನು ಸೇರಿಸ್ಬೇಕು ಅಂತ ಏನ್ ಮಾಡಿದ್ರು ಶುರು ಮಾಡಿದ್ರು ನೋಡ್ತೀನಿ. ಹಿಂಗೆ ಲಿಸ್ಟ್ ಏನಾಯ್ತು, ದೊಡ್ಡ ಪಟ್ಟಿ ಹೋಗಿ ಶುರು ಆಗ್ಬಿಡ್ತು. ಅವಾಗ ಏನಾಗ್ಬಿಡ್ತು, ಇದೇನಪ್ಪ ಇದು, ಎಲ್ಲಾರನ್ನೂ ದೇವ್ರುಗಳು ಮಾಡ್ಬಿಟ್ರೆ ಹಿಂಗೆ ಅಂತ ಏನ್ ಮಾಡಿದ್ರು, ಎಲ್ಲ ಸ್ಟಾಪ್ ಮಾಡ್ಬಿಟ್ರು ಅಂತ ಸ್ಟಾಪ್ ಮಾಡ್ಬಿಟ್ರು. ಅವಾಗ ಏನ್ ಮಾಡಿದ್ರು, ಕ್ವಾಡ್ರಾನಿಟಿಗೆ ನಿಲ್ಸ್ಬಿಟ್ರು. ಅದು ಇವತ್ತು ರೋಮನ್ ಕ್ಯಾಥಲಿಕ್ ಮರಿಯಾಳು ಏನ್ ಮಾಡ್ತಾರೆ, ತಾಯಿನ, ಆ ತಾಯಿನ ಪೂಜೆ ಮಾಡ್ತಾರೆ. ಹೆಂಗೆ ಹಿಂಗೆ ಬೈಬಲ್ ಇಲ್ದಿರೋದೆಲ್ಲ ಏನ್ ಮಾಡೋದು ತಂದಿರೋದು ಅಲ್ವರ. ಯಾಕೆ ಇವರೆಲ್ಲ ಸೇರ್ಬಿಟ್ಟು ಒಬ್ಬರೇ ಎಲ್ಲ ಸೇರಿ ಡಿಸಿಷನ್ಸ್ ಏನ್ ಮಾಡಿರೋದು ಅಲ್ಲಿ ಮಾಡಿರೋದು ಅಲ್ವರ. ಇದನ್ನ ಜನಗಳಿಗೆ ಏನ್ ಮಾಡ್ಬೇಕು, ಅರ್ಥಪಡಿಸ್ಬೇಕು. ಬೈಬಲ್ ಇಲ್ಲ, ಬೈಬಲ್ ಪ್ರಿಂಟ್ ಆಗಿಲ್ಲ ಅಲ್ವರ. ಬೈಬಲ್ನ ಬರವಣಿಗೆಲಿದೆ, ಅದು ಲ್ಯಾಟಿನ್ ಭಾಷೆಯಲ್ಲಿದೆ, ಸಾಮಾನ್ಯ ಭಾಷೆಯಲ್ಲಿಲ್ಲ. ಜನಗಳಿಗೆ ಹೆಂಗ್ ಬೋಧನೆ ಮಾಡೋದು, ಜನಗಳಿಗೆ ಹೆಂಗ್ ತಿಳಿಸೋದು, ಅದಕ್ಕೆ ಏನ್ ಮಾಡೋದು, ಜನಗಳಿಗೆ ತಿಳಿಸೋದಕ್ಕೆ ಚಿತ್ರೀಕರಣ ಮಾಡಕ್ ಶುರು ಮಾಡಿದ್ರು. ಪೇಂಟಿಂಗ್ಸ್ಗಳು, ಏನ್ ಪೇಂಟಿಂಗ್ಸ್ಗಳು ಏನ್ರಿ, 3 ವ್ಯಕ್ತಿಗಳು ಮಾಡ್ಬಿಡೋದು. ಅದರ ಒಬ್ರು ತಂದೆ ಆದಿಯವರು ತುಂಬಾ ವಯಸ್ಸಾಗಿದ್ದಾರೆ, ಫುಲ್ಲು ಬಿಳಿ ಕೂದಲು, ಧಾನ್ಯ ಎಲ್ಲ ಐತಲ್ಲ, ಅದರ ಏನ್ಷಿಯಂಟ್ ಆಫ್ ಡೇಸ್, ಅದರ ಮಹಾವೃದ್ಧನ ಅಂತ ತಂದ್ರು. ಮನುಷ್ಯ ಕುಮಾರ ಒಬ್ಬಂತ ತರ ಇರೋನ್ನ, ಯೇಸು ಕೃಷ್ಣ ಮೀಡಿಯಂ ಏಜ್. ಆಮೇಲೆ ಇನ್ನೊಬ್ರು ಪವಿತ್ರಾತ್ಮ ಸ್ವಲ್ಪ ಹಿಂಗಾಗಿರೋರು, ಅದರ ಏನ್ರಿ, ಕೂದಲು ತುಂಬಾ ಕಪ್ಪಗಿರೋರು. ಯೇಸು ಕೃಷ್ಣ ಮೀಡಿಯಂ ಆಗಿರೋರು. ತಂದೆ ಆದವರು ಫುಲ್ ಬೆಳ್ಳಿಕ್ಕಿರೋರು. ಏನಪ್ಪ 3 ಜನ ನೋಡಕ್ ಒಂದೇ ತರ ಅವ್ರಿ. ಟ್ರಿಪಲ್ ಆಕ್ಟಿಂಗ್ ಫಿಲಮ್ ತರ ಮಾಡ್ಬಿಟ್ರು, ರಜನಿಕಾಂತ್ ಫಿಲಮ್, ಕಮಲಾಸನ್ ಫಿಲಮ್ ತರ. ಅದರ ಏನ್ರಿ ಏನೋ ಚಿತ್ರೀಕರಣ ಹಾಕ್ಬಿಟ್ಟು, ಯಾವ್ದು ಬೈಬಲ್ ವಾಕ್ಯ ಎಲ್ಲ ಚೆನ್ನಾಗಿ ಅಂದ್ಕೊಳ್ರಿ. ಈ ತರ ಏನ್ ಮಾಡೋರು. ಅದಕ್ಕೆ ನೀವು ರೋಮನ್ ಕ್ಯಾಥಲಿಕ್ ಸಭೆಗಳಿಗೆ ಹೋದ್ರೆ ಅಥವಾ ಯುರೋಪಲ್ಲಿ ಹೋದ್ರೆ, ದೊಡ್ಡ ದೊಡ್ಡ ಕೆಥೆಡ್ರಲ್ ಇರುತ್ತೆ, ಮೇಡೆ ಗಾಜಿನ ಮೇಲೆ ಡಿಸೈನ್ ಮಾಡಿದ್ರಲ್ಲ, ಇದೇ ಡಿಸೈನ್ಗಳು. ಅದರ ನೋಡಿದ್ರೆ ತಂದೆ ಮಗ ಪವಿತ್ರಾತ್ಮ 3 ಜನ ಪಕ್ಕದಲ್ಲಿ ಕೂತಿರ್ತಾರೆ. 3 ಒಬ್ಬರೇ ತರ ಇರ್ತಾರೆ, ಟ್ರಿಪಲ್ ಆಕ್ಟಿಂಗ್. ಅರೇ ಎಲ್ಲ ಒಂದೇ ತರ ಅವ್ರಲ್ಲ. ಅಂದ್ರೆ ಪವಿತ್ರಾತ್ಮ ಕಾಲೇ ಇಲ್ಲ. ನೋಡ್ಲಿ ಫೋಟೋ ನೋಡ್ಬೋದು, ಎಷ್ಟಪ್ಪ ಐತೆ ಕಾಲು ಅಂತಂದ್ರೆ 4 ಕಾಲು. 2 ಕಾಲಿಲ್ಲ. ಯಾಕೆ? 3 ಜನ ಬಂದು 6 ಕಾಲು ಇರ್ಬೇಕಲ್ಲ, ಯಾಕಿಲ್ಲ ಅಂದ್ರೆ, ಪವಿತ್ರಾತ್ಮ ಕಾಲಿಲ್ಲಪ್ಪ. ಆದಿಯಲ್ಲಿ ಜಲ ಸಮುದ್ರ ಮೇಲೆ ಮಾಡ್ತಾ ಇದ್ರು ಹಿಂಗೆ, ನೋಡ್ರ ಚಲಿಸ್ತಾ ಇದ್ರು. ಅದಕ್ಕೆ ಕಾಲಿಲ್ಲ ಪವಿತ್ರಾತ್ಮಗೆ. ಅದಕ್ಕೆ ಬಂದು ತಂದೆಗೆ ಮಗ ಮಾತ್ರ ಏನಾಗ ಕಾಲಿರೋದು ಅಂತ ಮಾಡೋರು, ಹಿಂಗೆ ಮಾಡಕ್ಕೆ ಶುರು ಮಾಡೋರು ಅಂತೀವಿ. ಯಾರ ಈ ತರ ಪೇಂಟಿಂಗ್ಸ್ಗಳು ಮಾಡಿ, ಈ ತರ ಡೆಮಾನ್ಸ್ಟ್ರೇಷನ್ಗಳು ಮಾಡಿ, ಏನ್ರಿ ಇದೇ ಕ್ರಿಸ್ತನ ನಂಬಿಕೆ, ಇದೇ ಬೈಬಲ್ ಅಲ್ಲಿ ಹೇಳೋದು ಅಂತ ಅಂದ್ಬಿಟ್ಟು ಜನಗಳಿಗೆ ಮಾಡೋದು, ಹೇಳಕ್ಕೆ ಶುರು ಮಾಡಿದ್ರು. ಅವಾಗ ಜನಗಳು ನಂಬೇಕಲ್ವ ನಂಬ್ತಾರ. ಅವಾಗ ನಂಬ್ದಿರಕ್ಕೆ ಶುರು ಮಾಡ, ನಂಬಿಕೆ ಇಲ್ಲ ಅಂದ್ರೆ ನಿಂಗೆ ಪವಿತ್ರಾತ್ಮ ಇಲ್ಲ ಅಂತ ಹೇಳ್ಬಿಟ್ಟು.
ಓ ದೇವ್ರು ನೀನು ಆಯ್ಕೆ ಮಾಡಿಲ್ಲ, ನೀನು ಸೇತಾನ ಹಂಗಿನ ತಲೆಗೆ ಇದು ಮಾಡಿದವಾಗ ಜನಗಳಿಗೆ ಭಯ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ, ಹಂಗ ನಾವು ನಂಬೇಕಪ್ಪ ಅಂತ ಟೈಮ್ ಮಾಡ್ಬಿಟ್ರು ಅಂದ್ರೆ ಭಯ ಪಡಿಸಿದ ತಕ್ಷಣ ಜನಗಳು ಅದನ್ನೇ ಮಾಡೋದು, ಕಣ್ಮುಚ್ಕೊಂಡು ನಂಬೋದಿಕ್ಕೆ ಶುರು ಮಾಡ್ಬಿಟ್ರು. ಇನ್ನು ಯಾವ ಥರ ಎಲ್ಲ ಮಾಡಿದ್ರು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂದ್ಮೇಲೆ ಒಂದೇ ದೇಹ ರೀ, ಮೂರು ತಲೆ. ಅವಾಗ ನೋಡೋದಲ್ಲ, ಎಲ್ಲ ಬೇರೆ ಬೇರೆ ಧರ್ಮಗಳೈತಾರೆ, ಒಂದೇ ದೇಹ ಮೂರು ತಲೆ ಐತಲ್ಲ. ಈ ಥರ ಮಾಡೋ ಒಂದೇ ದೇಹ ಮೂರು ತಲೆ ರೀ. ಅದರ ಮೂರು ತಲೆ ಒಂದೇ ದೇಹಕ್ಕೆ ಇರೋದ್ರಿ. ಆದ್ರೆ ಹೆಂಗೈತೆ ಕಣ್ಣು, ಕಣ್ಣು ಮಾಡ್ಬಿಟ್ಟಿರೋದು ಬರೀ ನಾಲ್ಕೇ ಕಣ್ಣು. ಯಾಕಂದ್ರೆ ತಿರ್ಗಾ ಏನ್ರಿ, ಇಲ್ಲ ಅಲ್ಲ ಇಲ್ಲ, ಇಲ್ಲಿ ಒಬ್ರು ಅವರು ಇವ್ರು ಬರಲ್ಲ, ಅದಕ್ಕೇನು ಬೇಕು ಆರು ಕಣ್ಣು, ಅದು ನಾಲ್ಕು ಕಣ್ಣೇ ಸಾಕು ಅದರ ಏನ್ರಿ. ಆ? ಈ ಥರ ಏನು ಈ ಥರ ಎಲ್ಲ ಮಾಡಿಬಿಟ್ಟು ಏನು ಮಾಡ್ಬಿಟ್ರು, ಟ್ರಿನಿಟಿನ ಪ್ರೂವ್ ಮಾಡಕ್ಕೆ ಶುರು ಮಾಡಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳ ಯೋಚನೆ ಮಾಡಿ ಸ್ವಲ್ಪ. ನಮ್ಮ ಸತ್ಯವೇದದಲ್ಲಿ ಸರ್ವಶಕ್ತನ ದೇವ್ರ ಬಗ್ಗೆ ಅಷ್ಟು ಸೂಪರ್ ಆಗಿ ಹೇಳ್ತಾರೆ. ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನ ಬಗ್ಗೆ ಏನ್ರಿ ಪೂರ್ಣ ಸುಂದರನು, ಅಂದ್ರೆ 10,000 ಜನರಲ್ಲಿ ಧ್ವಜಪ್ರಾಯನ ಅಂತ ಕ್ರಿಸ್ತನ ಬಗ್ಗೆ ಹೇಳ್ಬೇಕ್ರೆ, ಈ ಥರ ಅಸಹ್ಯವಾಗಿ ಮೋಸವಾಗಿ ಏಲಿಯನ್ಗಳ ಥರ ಕ್ರಿಸ್ತನ ರೂಪ ಮಾಡಿ ಜನಗಳ ಮುಂದೆ ಏನು ಮಾಡಿದ್ರು, ಪ್ರೊಜೆಕ್ಟ್ ಮಾಡೋಕ್ಕೆ ಶುರು ಮಾಡಿ ಇದನ್ನು ನಂಬಲೇಬೇಕು, ಇಲ್ಲ ಅಂದರೆ ನೀವೆಲ್ಲ ವಿರೋಧಿಗಳು, ದ್ರೋಹಿಗಳು, ಪವಿತ್ರಾತ್ಮ ಇಲ್ಲ ಅಂತ ಹೇಳ್ದವಾಗ ಜನಗಳು ಇದನ್ನು ನಂಬಕ್ಕೆ ಏನು ಮಾಡೋಕ್ಕೆ ಶುರು ಮಾಡೋರು. ಇದನ್ನ ಪ್ರೂವ್ ಮಾಡಕ್ಕೆ ಶುರು ಮಾಡಿದ್ರು. ಹೆಂಗೆ ಪ್ರೂವ್ ಮಾಡಕ್ಕೆ ಶುರು ಮಾಡಿದ್ರೆ, ಸತ್ಯವೇದ ಇಲ್ಲ, ಸತ್ಯವೇದ ಬಿಟ್ಟು ಹೊರಗಡೆ ಅಂತ ವಿಚಾರಣೆ ಯೂಸ್ ಮಾಡಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ಸೂರ್ಯ ನೋಡ್ರ, ಒಂದೇ ಸೂರ್ಯ, ಆದ್ರೆ ಸೂರ್ಯ ಬೆಳಕು ಕೊಡ್ತಾನೆ ಇಲ್ವಾ? ಸೂರ್ಯ ಶಕ್ತಿ ಕೊಡ್ತಾನೆ ಇಲ್ವಾ? ಆ ಆಮೇಲೆ ಸೂರ್ಯ ಏನಾಗಿದೆ ಅಲ್ಲಿ, ಆ ಅವನು ಬೆಳಕನ್ನು ಕೊಡ್ತಾನೆ ಅಲ್ವರ. ಅವನೇನ್ ಕೊಡ್ತಾನೆ ಅವನು ಅಲ್ಲಿ, ಆ ಒಂದು ಪವರ್ನ ಕೊಡ್ತಾನೆ ಅದರ. ಹಾ, ಸನ್ ಗಿವ್ಸ್ ಲೈಟ್, ಪವರ್, ಎನರ್ಜಿ, ಮೂರು ಕೊಡ್ತಾನೆ ನೋಡ್ರ. ಅದೇ ಒಂದೇ ಸೂರ್ಯ ನೋಡ್ರ, ಇದೇ ತರ ರೀ, ಒಂದೇ ದೇವ್ರಿ, ಅದೇ ಮೂರು ರೂಪಗಳು, ಮೂರು ಅವತಾರಗಳು ಅಲ್ವರ. ಯಾಕೆ ಬೈಬಲ್ ದೇವ್ರು ಇಷ್ಟೊಂದು ಮೂರು ಅವತಾರ ಅಂತಾರೆ, ಯಾಕೆ ಒಂದೇ ವಾಕ್ಯದಲ್ಲಿ ಹೇಳಿಲ್ಲ? ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಇದು ಔಟ್ ಆಫ್ ದಿ ಸ್ಕ್ರಿಪ್ಚರ್ಸ್ ರೀ. ಅದಕ್ಕೆ ಜನಗಳಿಗೆ ಯಾರು ಅರ್ಥ ಆಗಲ್ವ, ಅವಾಗ ಏನು ಮಾಡಿದ್ರು, ಇನ್ನ ಎಕ್ಸಾಂಪಲ್ಸ್ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಏನಪ್ಪ ಅಂದ್ರೆ, ಅಯ್ಯೋ ನೀರು ಒಂದೇ ನೀರು, ಆದರೆ ಮೂರು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ನೋಡಿರ್ತೀನಿ. ಐಸ್ ಗಡ್ಡೆ ತರ ಇದೆ, ಆ ನೀರು ಜಲದ ತರ ಇದೆ, ಆಮೇಲೆ ಆಕಾಶ ಅಂತ ಆವಿ ತರ ಏನಾಗಿದೆ ಇದೆ ಅದರ. ಅದು ಒಂದೇ ನೀರು, ಅದೇ ತರ ತಂದೆ ಮಗ ಪವಿತ್ರಾತ್ಮ, ಮೂರು ಒಬ್ರೇ ಮೂರು 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 ಬೇರೆ ತರ ಇದ್ದಾರೆ ಅಂತಂದ್ಬಿಟ್ಟು ಅಲ್ಲರ. ಆಮೇಲೆ ಇನ್ನೊಂದು ಕೆಲವೊಂದು ಹೆಂಗೆ ಅಂದ್ರೆ, ಏನ್ರಿ ಟೇಬಲ್, ಒಂದು ಟೇಬಲ್ ಬೇಕಾದ್ರೆ ಅಟ್ಲಿ ಮೂರು ಕಾಲು ಏನಾಗಬೇಕು, ಬೇಕೇ ಬೇಕು. ಅದೇ ಥರ ಅಂದರೆ ತಂದೆ ಮಗ ಪವಿತ್ರಾತ್ಮ ಇಲ್ಲದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಸೈಕಲ್ ಮೂರು ಚಕ್ರ ಇರಬೇಕು, ಹಿಂದೆ ಐತೆ ಮುಂದೆ ಐತೆ, ಸೆಂಟ್ರಲ್ ಐತೆ ನೋಡಿ ಚಿಕ್ಕದು, ಅದಿಲ್ದ್ರೆ ಆಗ್ಬಿಡ್ತಾರೆ ಸೈಕಲು. ತಂದೆ ಮಗ ಇದ್ರೆ ಪವಿತ್ರಾತ್ಮ ಇದ್ರೆ ಆಗ್ಬಿಡ್ತಾರ, ಬೇಕೇ ಬೇಕು. ಅದಕ್ಕೆ ಸೈಕಲ್ ಥರ ಟ್ರೈಕತ್ವ, ಟೇಬಲ್ ಥರ ಟ್ರೈಕತ್ವ. ತೆಂಗಿನಕಾಯಿ ಹೋಲಕ್ಕೆ ಶುರು ಮಾಡ್ಬಿಟ್ರು. ಒಂದೇ ತೆಂಗಿನಕಾಯಿ ಮೂರು ಏನಾಗಿದೆ ಲೇಯರ್ಗಳಿದೆ, ಆಚ ಕಡೆ ಒಂದಿದೆ, ಮೇಡೆ ಒಂದೇನಾಗಿದೆ, ಒಂದು ಗಟ್ಟಿದು ಒಂದು ಒಟ್ಟಿನ ಥರ ಇದೆ, ಅದ್ರ ಒಳಗಡೆ ಹೋದ್ರು ಏನಾಗಿದೆ, ಬೆಳ್ಳಕ್ಕೆ ಕಾಯಿ ಇದೆ ನೋಡ್ರ. ಒಂದೇ ತೆಂಗಿನಕಾಯಿ ಆದ್ರೆ ಮೂರು ಲೇಯರು. ಮೊಟ್ಟೆ ಮೊಟ್ಟೆ ಕೂಡ ಏನ್ರಿ, ಒಂದೇ ಮೊಟ್ಟೆ ಮೂರು ಲೇಯರು. ಈ ತರ ಏನ್ರಿ ಪವಿತ್ರಾತ್ಮ, ತಂದೆ ಮಗ ಪವಿತ್ರಾತ್ಮ ಅಂತೇಳಿ ಏನ್ರಿ ಎಲ್ಲ ಹೇಳಕ್ ಶುರು ಮಾಡಿದ್ರು. ಕೊನೆಗೆ ಹೆಂಗಾಗೋಯ್ತು ಅಂತಂದ್ರೆ, ಯಾರು ಸತ್ಯವೇದ ಓದಿ ಸತ್ಯವೇದ ಮುಖಾಂತರ ಇಲ್ಲ ಬದರ್ ಇದು ಹಿಂಗಿಲ್ಲ, ಸತ್ಯವೇದ ಹಿಂಗಿದೆ ಅಂತ ಹೇಳಿದ್ರು ಸರಿ, ಜನಗಳು ನಮ್ದಿರೋ ರೀತಿಯಲ್ಲೇ ಮಾಡಾಕ್ಬಿಟ್ರು. ಯೇಸು ಕ್ರಿಸ್ತು ಕ್ಲಿಯರ್ ಆಗಿ ಹೇಳ್ತಾರೆ, ನನಗಿಂತ ನನ್ನ ತಂದೆ ಎಲ್ಲಕ್ಕಿಂತ ದೊಡ್ಡವನು ಅಂತ ಹೇಳಿದ್ರು ಸರಿ. ಇವತ್ತು ಕ್ರೈಸ್ತವ್ರು ಹೆಂಗಾಗ್ಬಿಟ್ರು ಅಂದ್ರೆ, ಇಲ್ಲಪ್ಪ ನೀನು ತಂದೆ ಇಬ್ಬರೇ ಒಬ್ರೇ ಅಪ್ಪ, ನೀವೊಬ್ರು ಅವ್ರು ನೀವೇ ಕಣಪ್ಪ ಅಂತಂದ್ಬಿಟ್ಟು ಹೇಳೋ ರೀತಿಲಿ ಆಗ್ಬಿಟ್ರು ಕ್ರೈಸ್ತವ್ರು. ಯಾಕೆ ಅಂದ್ರೆ ಇವ್ರಿಗೆ ತಲೆಯಲ್ಲಿ ಆ ಥರ ಏನು ಮಾಡ್ಬಿಟ್ರ ಅಂತೀನಿ, ಒಂದು ದುರುಪದೇಶನ ತುಂಬಿಟ್ಟವ್ರ ಅಂತೀನಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯಹೂದ್ಯರೆಲ್ಲರೂ ಕ್ರಿಸ್ತನ್ನ ಏನು ಮಾಡಿದ್ರು, ರಿಜೆಕ್ಟ್ ಮಾಡ್ಬಿಟ್ರು. ಬರೀ ದೇವ್ರನ್ನ ಇಟ್ಕೊಂಡಿದ್ರು, ಅದರ ಕ್ರಿಸ್ತನ್ ಏನ್ ಮಾಡ್ಬಿಟ್ರು, ನಿರಾಕರಿಸ್ಬಿಟ್ರು. ಅದರ ದೇವ್ರು ಯಹೂದ್ಯನ ಬಿಟ್ಬಿಟ್ಟ. ಓ ನನ್ನ ನಂಬ್ತಾರೆ ನೋಡಪ್ಪ, ನನ್ನ ಮಗನ್ ಬಿಟ್ಬಿಟ್ರ ಪರವಾಗಿಲ್ಲಪ್ಪ ಅಂತ ದೇವ್ರನ್ನ ಮೆಚ್ಬಿಟ್ರ. 70ನೇ ಶತಮಾನದಲ್ಲಿ ಇಸ್ರೇಲ್ನ ಧ್ವಂಸ ಮಾಡಾಕ್ಬಿಟ್ರು. ಅದ್ರ ಬಗ್ಗೆ ಪಾಠ ಇದೆ ನೋಡೋಣ ಮುಂದೆ ಬರೋ ತಿಂಗಳಲ್ಲಿ. ಇಸ್ರೇಲ್ನ ಏನ್ ಮಾಡಿದ್ದಾರೆ, ಇವತ್ತೇನ್ ನಡೀತಾರೆ ಜಗತ್ತಲ್ಲಿ ಇಸ್ರೇಲ್ ಅಲ್ಲಿ, ಇದೆಲ್ಲ ಬೈಬಲ್ ಪ್ರವಾದನೆಗಳಿದೆ ನೋಡೋಣ. ಅದರ ಅದಕ್ಕೆ ದೇವ್ರು ಬಿಡ್ಲಾರಿ ಅಲ್ವರ. ಇವತ್ತು ನಮ್ಮ ಕ್ರೈಸ್ತವ್ರು ಏನ್ ಮಾಡ್ರೆ, ಅದನ್ನೇ ಆಪೋಸಿಟ್ ಮಾಡ್ಬಿಟ್ರೆ, ತಂದೆ ದೇವನ ಬಿಟ್ಟೇ ಬಿಟ್ರು, ಬರೀ ಹಸು ಕಸು ಇಟ್ಕೊಂಡ್ಬಿಟ್ರೆ, ಎಲ್ಲೋದು ಬರೀ ಏಸು ಏಸು ಸ್ವಾಮಿ ರಾಜ ಕರ್ತನೆ. ಆಯ್ತಪ್ಪ ಬೇಡ ಅಂತ ಹೇಳಿಲ್ಲ, ಎಲ್ಲಪ್ಪ ತಂದೆ ದೇವರು ಅಂದ್ರೆ ಅವರೇ ಇವರೇ ಇವರು ಅಂತಂದ್ಬಿಟ್ಟಲ್ರ. ಇದು ದೇವ್ರು ಬಿಡ್ತಾರ? ಯೋಚನೆ ಮಾಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಯಾವ್ದು ಕ್ರಿಸ್ತನ ಉಪದೇಶ ಗೊತ್ತಾ? ಬೈಬಲ್ ವಾಕ್ಯ ಓದಿ ಎಷ್ಟು ಸೂಪರ್ ಆಗಿ ಕೊಡ್ತಾರೆ, ಓದೋಣ ಅಂತೀನಿ.
ಎರಡನೇ ಯೋಹನ 9ನೇ ವಾಕ್ಯ. ಎರಡನೇ ಯೋಹನ 9ನೇ ವಾಕ್ಯ. ಪ್ರೇಮ ಸಿಸ್ಟರ್ ಓದ್ಬೋದಾ? ಓದ್ಲಾ ಸರ್? ಓದಿ ಬುದರ್, ಓದಿ ಬುದರ್. ಸ್ವಂತ ಉಪದೇಶಕ್ಕೆ ನೆಲೆಗೊಳ್ಳದೆ ಅದನ್ನ ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ನೋಡ್ರ, ಏನನ್ನಿಟ್ಟು ಉಂಟ್ರೆ ತಂದೆ ಮತ್ತೆ ಮಗನ ಅನ್ಯೋನ್ಯತೆ ಉಂಟಂತಾರೆ. ಎರಡೂ ಇರಬೇಕು, ಎರಡು ಇಲ್ದ್ರೆ ಒಂದೇನಾ? ಇನ್ನೊಂದು ವಾಕ್ಯ ಯಾವ್ದಂತೀರಿ? ನಿತ್ಯ ಜೀವಕ್ಕೆ ಏನ್ ಮಾಡ್ಬೇಕಂತೆ? ಯೋಹಾನ 17ನೇ ಅಧ್ಯಾಯ 3ನೇ ವಾಕ್ಯ. ಜಾನ್ 17:3. ದೇವಿಕಾ ಸಿಸ್ಟರ್ ಓದ್ಬೋದಾ ಬೈಬಲ್? ದೇವಿಕಾ ಸಿಸ್ಟರ್. ಓಕೆ. ಭವ್ಯ ಸಿಸ್ಟರ್ ಓದ್ಬೋದಾ? ಜಾನ್ 17:3. ಓಕೆ. ಅಮೃತ ಸಿಸ್ಟರ್. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನೋಡ್ರ, ಏನಪ್ಪ ನಿತ್ಯ ಜೀವ ಅಂತ ಹೇಳ್ತಾರೆ? ಒಬ್ಬನೇ ಸತ್ಯ ದೇವರಾಗಿರೋ ನಿನ್ನನ್ನು ನೀನು ಕಳ್ಸಿಕೊಟ್ಟಂತ ಯೇಸು ಕ್ರಿಸ್ತನ್ ನಂಬದೇನ್ರಿ ನಿತ್ಯ ಜೀವರೇ. ಇವರಿಬ್ರು ಬೇಕ್ರಿ. ಇವರಿಬ್ರು ಇಲ್ದಿರ ನಿತ್ಯ ಜೀವ ಪಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ನಾವು ಯಾವ ಸಾಕ್ಷಿಗಳ ಬರೀ ದೇವ್ರು ಅಂತ ಇಟ್ಕೊಂಡ್ಬಿಟ್ಟು, ಇಲ್ಲ ಬರೀ ಕ್ರೈಸ್ತವ ಥರ ಯೇಸು ಕ್ರಿಸ್ತನ್ ಮಾತ್ರ ಇಟ್ಕೊಂಡ್ಬಿಟ್ಟು ಏನು ದೇವ್ರನ್ನ ಬಿಟ್ಬಿಟ್ರೆ ಆಯ್ತದ? ಇಲ್ಲ ಬರೀ ಏನ್ರಿ ದೇವ್ರನ್ನ ಇಟ್ಕೊಂಡ್ಬಿಟ್ಟು ಯೇಸು ಕ್ರಿಸ್ತನ್ ಬಿಟ್ಬಿಟ್ರೆ ಆಯ್ತಾರ? ಇಲ್ಲ ರೀ, ಇಬ್ರು ಬೇಕೇ ಬೇಕ್ರಿ. ಅದು ಇಬ್ರು ಒಬ್ರು ಅಂತೂ ಅಲ್ವೇ ಅಲ್ಲ. ಅದಕ್ಕೆ ನೋಡ್ಬೇಕ್ರೆ ದೇವರು ಇದ್ದಾರೆ, ಮನುಷ್ಯ ಇದ್ದಾರೆ. ಮನುಷ್ಯರಿಗೂ ಮತ್ತೆ ದೇವ್ರಿಗೆ ಮಧ್ಯಸ್ಥರು ಯಾರು ಅಂದ್ರೆ ಅವರೇ ಜೀಸಸ್ ಅಷ್ಟೇ. ಅವರೇ ಇಲ್ಲ ಅಂದ್ರೆ ಹೆಂಗೆ ಸಾಧ್ಯ ಹಂಗಾರೆ? ಅಲ್ವರ? ನೋಡಿ ವಾಕ್ಯ ಯಾವ್ದಾನ? 1ನೇ ತಿಮೋತಿ 2:5 ನೋಡೋಣ ನಿಂತ್ರಿ. 1 ತಿಮೋತಿ 2:5 ಓದಿ. 1 ತಿಮೋತಿ 2:5. ಜಯಪ್ರಕಾಶ್ ಓದಿ. ಬೇಗ ಏಕೆಂದರೆ ದೇವರು ಒಬ್ಬ, ಹ್ಮ್ ದೇವರಿಗೂ ಮನುಷ್ಯರಿಗೂ ಹ್ಮ್ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡ್ರ, ದೇವರು ಒಬ್ಬನೇ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಏನ್ರಿ ಮನುಷ್ಯನಾಗಿರಂತ ಕ್ರಿಸ್ತ ಯೇಸು. ಎಷ್ಟು ಕ್ಲೀನಾಗಿ ಕೊಟ್ಟಿರೋ ನೋಡ್ತೀನಿ. ದೇವ್ರ ಏನಂತೆ? ಒಬ್ರೆ. ಇಬ್ಬಿಬ್ರು ದೇವ್ರು, ಮೂರು ದೇವ್ರು, ಮೂರಲ್ಲಿ ಒಬ್ರು ದೇವ್ರು ಅಂತ ಕ್ಲೀನಾಗಿ ಕೊಟ್ಟಿರೋ. ಅವ್ರ ಮಧ್ಯಸ್ಥರು ಒಬ್ಬರೇ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು. ಎಷ್ಟು ಕ್ಲೀನ್ ಆಗಿರಂತೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳಿಸ್ಬೇಕಾರೆ ಹೆಂಗ್ ಕಳಿಸ್ಕೊತ ದೇವರು? ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಆತನಂತತೆ. ನೋಡಿ ಎಲ್ಲಿ ಓದೋಣ? Hebrews 2:5 ಓದಿ. Hebrews 2:5. ಪ್ರೇಮ ಸಿಸ್ಟರ್ ಓದ್ಬೋದಾ ಇದ್ರ ಲೈನಲ್ಲಿ? ಬ್ರದರ್. ಹ್ಮ್. 2:5. ಇಬ್ರಿಯರು 2 ನಾವು 2:9. ಪ್ರಸ್ತಾಪಿಸುವ ಸಾರಿ, 2:9. ಕ್ಷಮಿಸಿ, 9ನೇ ವಾಕ್ಯ ಸ್ಟಾರ್. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ನೋಡ್ರ ಪ್ರಭಾವವನ್ನು ಮಾನವನ್ನು ನೋಡ್ರ ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ನೋಡ್ರ ಮನುಷ್ಯರಿಗಿಂತ ಸ್ವಲ್ಪ ದೇವತೆಗೂ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಆತನಂತೆ. ಅದರ ಹಂಗಾರೆ ಇವರು ದೇವ್ರಿಗೆ ಈಕ್ವಲ್ ಆಗಿ ಸಾಧ್ಯನಾ? ಯೋಚನೆ ಮಟ್ಟೈತ್ರಿ ಅದರ? ಖಂಡಿತವಾಗ ಇಲ್ಲ ರೀ. ಕರ್ತನಲ್ಲಿ ಪ್ರಿಯಗಳ. ಅದಕ್ಕೆ ಏನ್ರಿ, ಕ್ರಿಸ್ತನ್ಗೆ ಏನಾಗಿದ್ದಾರೆ? ಒಬ್ರು ದೇವ್ರು ಇದಾರೆ. ಕ್ರಿಸ್ತನ್ಗೆ ತಂದೆ ಇದ್ದಾರೆ. ಎಲ್ಲಿ ಹೇಳ್ತಾರೆ? ಯೋಹಾನ 20ನೇ ಅಧ್ಯಾಯ 17ನೇ ವಾಕ್ಯ. ಜಯಪ್ರಕಾಶ್ ಬ್ರದರ್ ಓದ್ಬೋದಾ? ಜಾನ್ 20:17. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸಾರಿ, ಯೋಹಾನ 20:17 ಬ್ರದರ್. ನನ್ನನ್ನು ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ನೋಡ್ರ, ನನ್ನ ತಂದೆ ಬಳಿಗೆ ನಿಮ್ಮ ತಂದೆ ಬಳಿಗೆ, ನನ್ನ ದೇವರ ಬಳಿಗೆ ನಿಮ್ಮ ದೇವರ ಬಳಿಗೆ. ಯಾಕೆ? ಇಬ್ರಿಗೂ ಒಬ್ರೇ ದೇವ್ರು, ಇಬ್ರಿಗೂ ಒಬ್ರೇ ತಂದೆ. ಹಂಗಾರೆ ಯೇಸು ಕ್ರಿಸ್ತ ನಮ್ಗೇನಾಗಬೇಕು? ಇಬ್ರಿಗೂ ಒಬ್ರೇ ತಂದೆ ಅಂದ್ರೆ ಅವ್ರು ಏನಾಗ್ಬೇಕು? ನಮ್ಗೆ ಅಣ್ಣನ ತಮ್ಮನ?
ಯೇಸು ಕ್ರಿಸ್ತು ನಮ್ಗೆ ಏನಾಗಬೇಕು? ಅಣ್ಣ ಆಗ್ಬೇಕಾ, ತಮ್ಮ ಆಗ್ಬೇಕಾ? ಅಣ್ಣ ಅಣ್ಣ ಆಗ್ಬೇಕು. ತಂದೆ ತಂದೆ ಹಾ, ಯೇಸು ಕ್ರಿಸ್ತು ಅಣ್ಣ, ತಂದೆ ಅಲ್ಲ. ವಾಕ್ಯ ಎಲ್ಲಿದೆ ನೋಡಿ, ಓದಿ. ಇಬ್ರಿಯರು 2ನೇ ಅಧ್ಯಾಯ 11ನೇ ವಾಕ್ಯ ಮತ್ತೆ 12ನೇ ವಾಕ್ಯ ಓದ್ರಿ. Hebrews 2nd chapter 11 and 12. ಅಮೃತ ಅಷ್ಟು ಓದಿ, ಪ್ರೇಮ ಅಷ್ಟು ಓದಿ. ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಹ್ಮ್. ಈ ಕಾರಣದಿಂದ ಪವಿತ್ರ ಮಾಡುವಾತನು ಪವಿತ್ರರಾಗುವವರನ್ನು ಹ್ಮ್. ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನೋಡ್ರಾ? ನಿನ್ನ ನಾಮ ಮಹಿಮೆಯನ್ನು ಸಹೋದರ ಅಂತ ಹೇಳೋದಕ್ಕೆ ನಾಚಿಕೆ ಪಡದೆ. ಕ್ರಿಸ್ತನ ನಮ್ಮನ್ನ ಸಹೋದರ ನಾಚಿಕೆ ಪಡಲ್ವಂತಾರೆ ನೋಡ್ರ. ಅದಕ್ಕೆ ಕ್ರಿಸ್ತ ನಮ್ಗೆ ಅಣ್ಣ, ನಾವೆಲ್ಲ ಆತನ ಸಹೋದರಗಳು ಅಲ್ಲರ. ಅದಕ್ಕೆ ಈ ದುರುಪದೇಶನ ನಂಬಲೇಬೇಡಿ ಅಂತ ಹೇಳ್ತಾರೆ. ಯಾವ ದುರುಪದೇಶ? ದೇವ್ರೇ ಬಂದ್ಬಿಟ್ರು, ದೇವರೇ ಸತ್ತೋಗ್ಬಿಟ್ರು ನಮ್ಗೆ ಅಂತಂದ್ರೆ ದಯವಿಟ್ಟು ಉಪದೇಶ ನಂಬಡಿ ಅಂತ ಅಪೊಸ್ತಲ ಯೋಹಾನ ಹೇಳ್ತಾರೆ. ಎಲ್ಲಿ? 1ನೇ ಯೋಹಾನ 4ನೇ ಅಧ್ಯಾಯ 1-3, ಆಮೇಲೆ 14 ಮತ್ತು 15. ಅಮೃತ ಅಷ್ಟು ಓದಿ. 1 John 4 chapter 1, 2 and 3. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರೇಪಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ನೋಡ್ರ, ಎಲ್ಲ ಉಪದೇಶಗಳು ನಂಬಾರ್ದಂತೆ. ಆ ಉಪದೇಶಗಳನ್ನ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಹೆಂಗ್ ತಗೊಂಡು ಟೆಸ್ಟ್ ಮಾಡೋದು? ಮೀಟ್ರಿನ ಕೊಟ್ಟವ್ರ, ಟೆಸ್ಟಿಂಗ್ ಮೀಟ್ರ. ಏನ್ ಟೆಸ್ಟ್ ಮಾಡೋದು? ಹೆಂಗಿದೆ ಟೆಸ್ಟ್ ಮಾಡೋಂಥದ್ದು ಅಲ್ವಾ? ಹೆಂಗಪ್ಪ ಕೊಟ್ಟವ್ರೆ ಅಂತಂದ್ರೆ ಏನೋ ಅದನ್ನ ಹಂಗೆ ಹೇಳ್ತಾರೆ. 3ನೇ ವಾಕ್ಯ ಪೂರ್ತಿ ಓದ್ಬಿಡಮ್ಮ. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಮನುಷ್ಯನಾಗಿ ಬಂದಿರಂತ ಯೇಸು ಕ್ರಿಸ್ತನು, ದೇವರಾಗಿ ಬಂದಂತ ಯೇಸು ಕ್ರಿಸ್ತನ್ ಕೊಟ್ಟಿದ್ಯಾ? ಮನುಷ್ಯನಾಗಿ ಬಂದಿರಂತ ಯೇಸು ಕ್ರಿಸ್ತನ ನಂಬೋದು ದೇವರಿಂದ ಪ್ರೇರಿತವಾದದ್ದು. ಬೇರೆ ತರ ಇದ್ರೆ ಅವಾಗ ಎಂತದಂತೆ? ಕಂಟಿನ್ಯೂ ಮಾಡಿ ಹಿಂಗೆ. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಯೇಸುವನ್ನು, ಮನುಷ್ಯನಾಗಿ ಬಂದಿರಂತ ಯೇಸುವನ್ನು ನಂಬದಿರಂಥದ್ದು ಅಲ್ಲ, ದೇವರೇ ಬಂದ್ಬಿಟ್ರು ಅಂತ ಹೇಳ್ತಾರಂತ. ಈ ಆತ್ಮ ಅದೆಂತ ಆತ್ಮ ಅಂತೆ? ಓದಿ ಹೆಂಗೆ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಕ್ರಿಸ್ತ ವಿರೋಧಿ ಆತ್ಮ ಅಂತಾನೆ. ಕ್ರಿಸ್ತನ್ಗೆ ವಿರುದ್ಧವಾಗಿರೋಂಥ ಉಪದೇಶ ಅಂತಾರೆ ಇದು. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ನೋಡ್ರ, ಬರ್ತದೆ ಅಂತ ನೀವು ಕೇಳಿದಿರಲ್ಲ, ಆದ್ರೆ ಇವಾಗೆ ಲೋಕದಲ್ಲಿದೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಇದು ನಿಜವಾದ ಉಪದೇಶ ಅಲ್ಲ. ಸರಿ, ಇಲ್ಲಿ ಅಪೊಸ್ತಲರು ಯೋಹಾನ ಹೇಳ್ತಾರದು ಯಾವ್ದ್ರ ಬಗ್ಗೆ? 14 ಮತ್ತು 15 ವರ್ಷ ಓದಿಷ್ಟು ನಂಗೆ ಕಂಟಿನ್ಯೂ ಮಾಡಿ. ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ನೋಡ್ರ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ನೋಡ್ರ, ಏನ್ ಹೇಳ್ತಾರೆ ಇವಾಗ ಯೋಹಾನದಲ್ಲಿ? ತಂದೆ ಮಗನ್ನ ಕಳ್ಸಿಕೊಟ್ಟಿರೋದಂತೆ, ಅದ್ರ ವಿಷಯವಾಗಿ ನಾವು ಸಾಕ್ಷಿ ಹೇಳ್ತಾ ಇದೀವಿ ಅಂತ ಹೇಳ್ತಾರೆ. ಇವ್ರು ಮಾತಾಡ್ತಾ ಇದ್ದಾರೆ ಬಗ್ಗೆ. ತಂದೆ ಮಗ ಇಬ್ರು ಒಬ್ರ ಬಗ್ಗೆ ಮಾತಾಡ್ತಾರ? ಇಲ್ಲ ರೀ, ಇಬ್ರು ಬೇರೆ ಬೇರೆ ಅನ್ನ ತಂದೆ ಮಗನೇ ಮನ ಕಳ್ಸಿಕೊಟ್ಟಾರ ಅಂತ ಹೇಳ್ತಾರೆ. ಅದಕ್ಕೆ ಈ ಈ ಕನ್ಫ್ಯೂಷನ್ ಯಾವಾಗಪ್ಪ ಬರ್ತದೆ ಅಂತಂದ್ರೆ ಬೈಬಲಲ್ಲಿ ಟ್ರಾನ್ಸ್ಲೇಷನ್ ರಾಂಗ್ ಆಗಿ ಮಾಡ್ಯಾರಂದ. ಏನ್ರಿ, ಬೈಬಲಲ್ಲಿ ಕೆಲವೊಂದು ಜಾಗದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿ ಹಾಕಿರೋದ್ರಿಂದ ಓದ್ದವ್ರಿಗೆ ಹೆಂಗ ಅನ್ಸ್ಬಿಡ್ತಾರೆ, ಇದು ಅವರೇ ಇವರು ಇವರೇ ಅವರು ಅಂತ ಅನ್ಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ನಾನು ಒಂದು ತಂದೆ ಏನಾಗಿದ್ರಿ, ಐ ಎಮ್ ಎ ಫಾದರ್ ಆರ್ ಒನ್. ಅದಕ್ಕೆ ಓದೋರ್ಗೆ ಹೆಂಗ ಅನ್ಸ್ಬಿಡ್ತಾರೆ, ಅಯ್ಯೋ ಈಸಿ ಈಸಿ ಅಂದ್ರೆ ಏನಾಗ್ಬಿಡ್ತಾರೆ, ಅವ್ರು ಇವ್ರು ಅಂತ ಅನ್ಸ್ಬಿಡ್ತಾರೆ ಅವ್ರಿಗೆ. ನಾವೇನ್ ಮಾಡ್ಬೇಕು? ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಮಾಡಿ ಓದ್ಬೇಕು. ನೀನ್ ನನ್ನ ನೋಡಿದೆ ದೇವ್ರು ನೋಡ್ದಂಗೆ ಹಂಗದ್ ಇವರೇ ದೇವ್ರಾಗ್ಬಿಟ್ರಾ? ಅದಕ್ಕೆ ನಾವೇನ್ ಮಾಡಬೇಕು? ಕೂತ್ಕೊಂಡು ಬೈಬಲ್ ಸ್ಟಡಿ ಮಾಡ್ಬೇಕ್ರಿ ಅಲ್ವರ. ಬೈಬಲ್ ಸ್ಟಡಿ ಮಾಡದೇ ಇದ್ರೆ ಪ್ರಾಬ್ಲಮ್. ಹಂಗೆ ಓದ್ಕೊಂಡ್ರೆ ಏನಾಗ್ಬಿಡ್ತದೆ, ಎಲ್ಲ ತಪ್ಪಾದ ಕಲ್ಪನೆಗಳು ಬರ್ತಾರೆ. ಅದಕ್ಕೆ ಹೆಂಗ್ ಗೊತ್ತಾ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಇದಕ್ಕೆ ಸಿಂಪಲ್ ಟೆಸ್ಟ್ ಇದೆ ರೀ, ಹೇಳ್ತೀನಿ ನೋಡ್ರಿ, ಇರ್ತೀನಿ ಮಾಡ್ರಿ. ಯಾರಾದ್ರು ಇದ್ರೆ ಅದರ ಯಾರು ಹೊಸೊಬ್ರು ಏನ್ರಿ ಬೈಬಲ್ನೇ ಗೊತ್ತಿಲ್ದಿರೋರು, ಕ್ರೈಸ್ತವರಾಗ್ಲಿ ಕ್ರೈಸ್ತವರು ಅಲ್ದರೇ ಆಗ್ಲಿ ಯಾರ ಇರ್ಲಿ, ಅವ್ರಿಗೋಗ್ಬಿಟ್ಟು ಬೈಬಲ್ ಕೊಟ್ಬಿಟ್ಟು ದಯವಿಟ್ಟು ಈ ಬೈಬಲ್ನ ಪೂರ್ತಿ ಓದ್ಬಿಡಿ ಅಂತಂತೇಳಿ ಪೂರ್ತಿ ಬೈಬಲ್ ಓದಿದ್ಮೇಲೆ ಅವ್ರಿಗೆ ಅಭಿಪ್ರಾಯ ಕೇಳಿ. ಏನು ಮಾತಾಡ್ಕೋಬಿಡಿ, ಏನು ನೀವು ಇವರು ಯೇಸು ಕ್ರಿಸ್ತು ಇದ್ದಾರೆ, ದೇವರಿದ್ದಾರೆ, ಪವಿತ್ರ ಇವೆಲ್ಲ ಏನು ಹೇಳ್ಕೋಬಿಡಿ. ಅವ್ರಿಗೋಗ್ಬಿಟ್ಟು ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳಿ, ಏನಪ್ಪ ನೀನು ಬೈಬಲ್ ಓದ್ರಲ್ಲ, ನಿಮಗೆ ತಂದೆಯ ದೇವರು ಯಾರು ಅಂತ ಅನಿಸ್ತು ಅಂತ ಪ್ರಶ್ನೆಗೆ ಉತ್ತರ ಕೇಳಿ. ಯೇಸು ಕ್ರಿಸ್ತು ಯಾರು ಅಂತಂದ್ಬಿಟ್ಟು ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೇಳಿ.
ಅವ್ರು ಏನು ಉತ್ತರ ಕೊಡ್ತಾ ಹೊಂತೀನಿ ಸರಳವಾಗಿ ಅವ್ರು ಉತ್ತರ ಕೊಡ್ತಾರೆ. ತಂದೆಯ ದೇವರು ಸರ್ವಶಕ್ತನಾಗಿರೋ ದೇವರು ಒಬ್ಬರಿದಾರಪ್ಪ. ಮತ್ತೆ ಯೇಸು ಕ್ರಿಸ್ತನ ಯಾರಪ್ಪ ಅವ್ರು ಏಕೈಕ ಕುಮಾರ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಮಿಸ್ಟೇಕೇ ಮಾಡಿದಿರಾ ಮತ್ತು ಪವಿತ್ರಾತ್ಮ ದೇವರ ಶಕ್ತಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ಬೈಬಲ್ಲು ಅಷ್ಟು ಕ್ಲಿಯರ್ ಆಗಿದೆ. ಕನ್ಫ್ಯೂಷನ್ ಆಗಿರೋದೇ ಇವತ್ತು ಏನಪ್ಪ ಅಂತಂದ್ರೆ ರಾಂಗ್ ಟ್ರಾನ್ಸ್ಲೇಷನ್ಸ್ ಅಥವಾ ರಾಂಗ್ ಪ್ರೀಚಿಂಗ್ ಇಂದ. ಇದು ನಮ್ಮ ಬೈಬಲಲ್ಲಿ ತುಂಬಾ ಪ್ರೂಫ್ಗಳಿದೆ ನೋಡ್ತೀನಿ. ಎಲ್ಲಿ ಕೊಟ್ಟವ್ರೆ ಅಂತಂದ್ರೆ ಇದು ಕ್ಲಿಯರ್ ಆಗಿದೆ, ಡಿಫ್ರೆನ್ಸಿಯೇಷನ್ ಇದೆ ನೋಡ್ತೀನಿ. ಎಲ್ಲಿ ಅಂದ್ರೆ ರೆವಲ್ಯೂಷನ್ 5th ಚಾಪ್ಟರ್ 1-4. ಜಯಪ್ರಕಾಶ್ ಬದರ್ ಓದ್ಬೋದಾ? ಎಸ್ ಸರ್ ಖಂಡಿತ. ರೆವಲ್ಯೂಷನ್ ಚಾಪ್ಟರ್ 5 1-4. ಓಕೆ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಹ್ಮ್ ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ನೋಡ್ರ, ಸಿಂಹಾಸ ಮೇಲೆ ಒಬ್ರು ಕೂತಿದ್ರಂತೆ, ಅವ್ರ ಕೈಲಿ ಒಂದು ಸುರುಳಿ ಕಂಡ್ರಂತೆ. ಆ ಸುರುಳಿ 2 ಪಕ್ಕದಲ್ಲಿ ಬರ್ದಿದಂತೆ. ಪಕ್ಕದಲ್ಲಿ ಅದು ಹಾ ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ನೋಡ್ರ, ಅದು 7 ಮುದ್ರೆಯಿಂದ ಮುದ್ರಿತವಾಗಿದಂತೆ. 2 ಪಕ್ಕಗಳು ಬರ್ದಿದೆ ಅಂದ್ರೆ ಏನರ್ಥ? ಹೊರಗಡೆನೂ ಪ್ರಿಂಟ್ ಆಗಿದೆ, ಒಳಗಡೆ ಕೂಡ ಏನಾಗಿದೆ ಪ್ರಿಂಟ್ ಆಗಿದೆ. ಅಲ್ವರ, ಇವಾಗ ಮೋಸಗೆ ಧರ್ಮಶಾಸ್ತ್ರ ಕೊಟ್ರಲ್ಲ ದೇವ್ರು, ಆ ಕೊಟ್ಟಿರೋ ಧರ್ಮಶಾಸ್ತ್ರ ಹೆಂಗಿತ್ತು ಪ್ರಿಂಟಿಂಗ್? ಕಲ್ ಮೇಲೆ ಕೊಟ್ರಲ್ಲ ದೇವ್ರು. ಎಷ್ಟು ಕಲ್ ಮೇಲೆ ಕೊಟ್ಟಿದ್ದ? 2 ಕಲ್ ಮೇಲೆ, ಕರೆಕ್ಟಾ? ಆ ಧರ್ಮಶಾಸ್ತ್ರ ಪ್ರಿಂಟ್ ಆಗಿದ್ದು ಹೆಂಗಿತ್ತು ಪ್ರಿಂಟು? ಹಿಂದೆ ಮುಂದೆ ಮಾಡಿದ್ರ ಅಥವಾ ಬರೀ ಮುಂದೆ ಮಾತ್ರ ಮಾಡಿಕೊಟ್ಟಿದ್ರಾ? ಮುಂದೆ ಮಾತ್ರ. ಮುಂದೆ ಮುಂದೆ ಮಾತ್ರ. ವೆರಿ ಗುಡ್. ನಾವೆಲ್ಲ ಟಿವಿಲಿ ನೋಡಿದ್ರು ಮುಂದೆ ಮಾತ್ರ, ಹಿಂದೆ ಯಾರು ನೋಡಿಲ್ಲ, ಕ್ಯಾಮ್ರಾ ತೊಗೊಂಡೋಗಿಲ್ಲ. ಬೈಬಲ್ ಅವ್ರ ಪ್ರಕಾರ ಓದಿ, ಇಟ್ ವಾಸ್ ಪ್ರಿಂಟೆಡ್ ಬ್ಯಾಕ್ ಟು ಬ್ಯಾಕ್. ಆಯ್ತಾ? ಬೈಬಲ್ ವಾಕ್ಯ ಇದೆ ಅಲ್ವರ, ಅದೇ ಇಲ್ಲಿ ಕೊಟ್ಟಿರೋದು. ಈ ಸತ್ಯವೇದ ಒಳಗಡೆ ಕೂಡ ಬರೆಯಲ್ಪಟ್ಟಿದೆ, ಹೊರಗಡೆ ಕೂಡ ಬರೆಯಲ್ಪಟ್ಟಿದೆ. ಆದ್ರೆ ಈ ಸತ್ಯವೇದ ಮುದ್ರೆ ಹಾಕಲ್ಪಟ್ಟಿದೆ. ಇದನ್ನ ಯಾರು ಓದಿ ತಿಳ್ಕೊಳಕ್ಕಾಗಲ್ಲ ರೀ. ಏನು ಇನ್ಸೈಡ್ ಔಟ್ಸೈಡ್ ಅಂದ್ರೆ ಹೆಂಗೊತ್ತ ಅರ್ಥ ನೋಡಿ. ಇನ್ಸೈಡ್ ಔಟ್ಸೈಡ್ ಅಂದ್ರೆ ಬೈಬಲ್ ಹಿಂಗಿದೆ, ಇದು ಔಟ್ಸೈಡ್. ಇವಾಗ ಇಲ್ಲೇನೋ ಮ್ಯಾಟರ್ ಪ್ರಿಂಟ್ ಆಗಿದ್ರೆ ಇದನ್ನ ಹಂಗೆ ಓದ್ಬೋದು ಅಲ್ರ. ಆದ್ರೆ ಹೊರಗಡೆ ಪ್ರಿಂಟ್ ಆಗಿ ಓದ್ಬೇಕು ಅಂದ್ರೆ ಜಿಪ್ ತೆಗೆದು ಓದ್ಬೇಕು, ಬಿಚ್ಚು ಓದ್ಬೇಕು. ಇದೇ ಅರ್ಥ ರೀ. ಬೈಬಲ್ನ ಹಂಗೆ ಎಲ್ಲರೂ ಓದ್ಬೋದು, ಅರ್ಥ ಮಾಡ್ಕೊಬೋದು, ಏನ್ ತೊಂದರೆ ಇಲ್ಲ. ಇವತ್ತು ನಮ್ಮ ಕ್ರೈಸ್ತವರೆಲ್ಲ ಹಂಗೆ ಓದ್ತಾರೆ, ಬರೀ ಬೈಬಲ್ ಹೊರಗಡೆ ಓದ್ತಾರೆ. ಆಳವಾಗಿರೋದು ಬೈಬಲ್ ಒಳಗಡೆ ಇರೋದೆಲ್ಲ ಓದ್ತಾವ್ರಾ? ಓದಕ್ಕಾಗ್ತಾ ಇಲ್ಲ. ಯಾಕೆ ಓದಕ್ಕಾಗ್ತಾ ಇಲ್ಲ ಗೊತ್ತಾ? ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ, ಓದಿಸ್ತೀನಿ ನೋಡ್ರಿ. ಏಷಾಯದಲ್ಲಿ ಬನ್ರಿ. ಏಷಾಯದಲ್ಲಿ ದಯವಿಟ್ಟು ತೆಗಿರಿ 29ನೇ ಅಧ್ಯಾಯ 11-12 ಓದಿ. ಏಷಾಯ 29:11-12 ಯಾರು ಓದ್ರಿ? ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ನಿಧಾನ ಓದೆಂದು ಪ್ರೇಮ ಅಷ್ಟ ನಿಧಾನ ಎಲ್ಲ ಗಮನಿಸ್ಕೊಂಡು ಹೋಗೋದನ ಆಯ್ತಾ? ನೋಡ್ರಿ, ಸತ್ಯವೇದ ಹೆಂಗಪ್ಪ ಇದೆ ಅಂದ್ರೆ ದೈವಶಾಸ್ತ್ರವೆಲ್ಲ ಮುದ್ರೆ ಹಾಕಿದಂತ ಪುಸ್ತಕ ತರ ಇದಂತೆ. ಯಾವಾರು ಚೆನ್ನಾಗಿ ಓದಿರೋನ್ಗೆ ಕೊಟ್ರೆ ನಾನು ಓದು ಅಂತ ನಾನು ಏನು ಹೇಳ್ತಾರೆ, ಇಲ್ಲ ಓದಕ್ಕಾಗಲ್ಲ, ಏನಾಗ್ಬಿಡಿ ಮುದ್ರೆ ಹಾಕ್ಬಿಟ್ಟಿದೆ. ಅದಕ್ಕೆ ನೀವು ಯಾರಿಗೂ ಹೋಗ್ಬಿಟ್ಟು ಬೈಬಲ್ನ ನಾವೆಲ್ಲ ಸ್ಟಡಿ ಕಲ್ತಿರಲ್ಲ, ಎಲ್ಲ ಹೋಗ್ಬಿಟ್ಟು ಯಾರೋ ಥಿಯೋಲಜಿನ ಕೇಳಿರ್ತೀನಿ, ಬೈಬಲ್ ಅಂತ ಕ್ವಶನ್ಸ್ ಎಲ್ಲ ಕೇಳಿರ್ತೀನಿ. ಆ ಥಿಯೋಲಜಿ ಓದಿರೋ ಉತ್ತರನೇ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಅವ್ರು ಬೈಬಲ್ ಏನೋ ಇಲ್ಲ, ಬೈಬಲ್ ಇರೋದು ಓದಿಲ್ಲ. ಅವ್ರಿಗೆ ಥಿಯೋಲಜಿಲಿ ಏನು ಕಲ್ಸ್ಕೊಬಿಟ್ರು ಅದನ್ನೇ ಏನು ಮಾಡ್ರೆ, ತಲೆ ಊರಕೊಂಡ್ಬಂದ್ಬಿಟ್ಟವ್ರೆ, ಅದನ್ನೇ ಕಲ್ತವ್ರೆ ಅಷ್ಟೇ ಹೊರತು ಸತ್ಯವೇದಲ್ಲಿ ಇರೋದು ಏನು ಮಾಡಿಲ್ಲ ಅವರು. ಸತ್ಯವೇದ ಏನು ಹೇಳ್ತಾ ಅಂದ್ಬಿಟ್ಟು ಅದನ್ನು ಏನು ಮಾಡಕ್ಕೆ ಹೋಗಿಲ್ಲ ಅವರು. ಸತ್ಯವೇದ ಮುಖಾಂತರ ಹೇಳ್ಬೋದು ಆದರೆ ಸತ್ಯವೇದ ಅಂತ ವಿಚಾರಗಳನ್ನ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ಮುದ್ರೆ ಹಾಕಲ್ಪಟ್ಟಿದೆ, ಕೇಳ್ಬಾರ್ದು, ಪ್ರಶ್ನೆಗಳು ಕೇಳ್ಬಾರ್ದು, ಇದು ದೇವ್ರಿಗೂ ಸಂಬಂಧಪಟ್ಟಿದ್ದು, ನಾವು ಮುಟ್ಲೇಬಾರ್ದು, ಕೇಳಲೇಬಾರ್ದು, ವಿಮರ್ಶನೆ ಮಾಡಬಾರ್ದು ಅಲ್ವರ. ಅದಕ್ಕೆ ವಿದ್ಯಾ ಬಲ್ಲವನು ಕೊಟ್ರೆ ಅವ್ನು ಹೇಳೋದೇನಂದ್ರೆ ಮುದ್ರೆ ಹಾಕಿದೆ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಏನ್ ನೆಕ್ಸ್ಟ್ ಮುಂದಕ್ಕೆ ಓದಿ. ನೆಕ್ಸ್ಟ್ ಇನ್ನೇನಂತೆ? ಇದಲ್ಲದೆ ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ಪ್ರೇಮಾ ಸಿಸ್ಟರ್ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗ ಬನ್ನಿ. ನೀವು ಓದಿದ್ರಿ ಆದ್ರೆ ಏನೂ ಕೇಳಿಸಿಲ್ಲ, ಇನ್ನೊಂದ್ಸತಿ ಓದಿ. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನೋಡ್ರ, ಇದೇ ಏನೋ ಓದಿರಂಗೆ ಬೈಬಲ್ ಕೊಟ್ಬಿಡಿ ಅಂತಂದ್ರೆ ಅಯ್ಯೋ ನನ್ಗೆ ಗೊತ್ತಿಲ್ಲಪ್ಪ, ನಂಗೆ ಅರ್ಥನೇ ಆಯ್ತಲ್ಲ ಅಂತ ಹೇಳಿ. ಇವತ್ತು ಇರೋದು ನಮ್ಮ ಕ್ರಿಶ್ಚಿಯಾನಿಟಿ ಎಲ್ಲ ಕಂಡೀಷನ್ ಇದೆ ರೀ.
ಬೈಬಲ್ ಓದ್ರೂ ಅರ್ಥ ಆಗಲ್ಲ, ಓದಿದ್ರು ಅರ್ಥ ಆಗಲ್ಲ. ಅದಕ್ಕೆ ಯಾರು ಬೈಬಲ್ ಸ್ಟಡಿನ ಮಾಡಕ್ ಹೋಗಲ್ಲ ರೀ. ಮಾಡಬೇಕು. ಯಾಕಂದ್ರೆ ಬೈಬಲ್ ಏನಾಗಿದೆ ಅಂದ್ರೆ 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ. 7 ಅಂದ್ರೆ ಬೈಬಲ್ ಏನೋ 7 ಅಂತ ಪದ, 7 ಅಂತ ಒಂದು ಪರಿಪೂರ್ಣ. ವಾರ್ತೆಗಳು 400 ಸತಿ ಬೈಬಲ್ ಬರ್ತಾರೆ. ಇದು 7 ಅಂತ ಅರ್ಥ ಹೆಂಗ್ ಗೊತ್ತಾ ಬೈಬಲ್ನಲ್ಲಿ? ಸಂಪೂರ್ಣ, ಪರಿಪೂರ್ಣ ಅಂತ ಬೈಬಲ್ನ ಅರ್ಥ ರೀ. ಅದಕ್ಕೆ 7 ದಿನಗಳು ಸೃಷ್ಟಿ ಮಾಡಿದ್ರು. ಒಂದು ವಾರದಲ್ಲಿ 7 ದಿನ ಇರೋದು ಅಲ್ವರ ಏನ್ರಿ? ಬೈಬಲ್ 7 ಸಭೆಗಳು, 7 ದೂತರುಗಳು, 7 ತುತ್ತೂರಿಗಳು, ಅದರ ಮುಗಿಲ್ ಬಿಲ್ಲಲ್ಲಿ 7 ಕಲರ್ಗಳಿದೆ. 7 ಅಂತ ಹೇಳ್ಬೇಕಾರೆ ಪರಿಪೂರ್ಣ ಅಂದ್ರೆ 7 ಮುದ್ರೆಗಳನ್ನ ಮುದ್ರೆ ಹಾಕಲ್ಪಟ್ಟಿದ್ರೆ ಬೈಬಲ್ನ ಕಂಪ್ಲೀಟ್ ಆಗಿ ಮುದ್ರೆ ಹಾಕಿದ್ದಾರೆ. ಯಾರು ಬೈಬಲ್ ತೆರೆಯೋದಕ್ಕಾಗಲ್ಲ. ಎಲ್ಲಿವರೆಗೂ? ಇವಾಗ ಪ್ರಕಟಣೆ ಮುಂದಕ್ಕೆ ಓದಿಂತೀನಿ, ಕಂಟಿನ್ಯೂ ಮಾಡ್ರಿ. ಮುಂದಕ್ಕೆ ಯಾರೋ ಓದ್ರಿ, ಜಯಪ್ರಕಾಶ್ ಓದಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನ ಬಿಚ್ಚುವುದಕ್ಕೂ ಅದರ ಮುದ್ರೆಗಳನ್ನ ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನ ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಯಾರಿಗೂ ಈ ಪುಸ್ತಕನ ದೇವ್ರ ಕೈಯಿಂದ ತೆಗೆದಿ ಆ ಮುದ್ರೆನ ಹೊಡೆದು ಓದಕ್ಕೆ ಯಾರ ಕೈಲಿ ಆಗ್ಲೇ ಇಲ್ವಂತಾರೆ. ಅಂಡ್ ನೋ ಒನ್ ವಾಸ್ ಫೌಂಡ್ ವರ್ತಿ. ಯಾರು ಯೋಗ್ಯವಾಗಿರ್ಲಿಲ್ಲ. ಅದಕ್ಕೆ ಯೋಹಾನ ಏನ್ ಮಾಡಿದ್ರೆ ಕಣ್ಣೀರು ಇಟ್ಬಿಡ್ತಾರೆ. ಅಯ್ಯೋ, ದೇವ್ರ ರಹಸ್ಯಗಳನ್ನ ಯಾರು ತಿಳ್ಕೊಳಕ್ಕೆ ಆಗೋದಿಲ್ವಾ? ದೇವ್ರ ಕೈನಲ್ಲಿರೋಂಥ ಯೋಜನೆ, ಕಾಲಗಳು, ಪ್ರವಾದಗಳು, ಎಷ್ಟೋ ವಿಚಾರಗಳಿದೆಯಲ್ಲ, ಇದೆಲ್ಲ ರಹಸ್ಯವಾಗಿ ಹಂಗೆ ಹೊಟ್ಟೋಗ್ಬಿಡ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನಾಗ್ತಾರೆ, ಒಬ್ಬ ಹಿರಿಯನು ಬಂದ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹ ಪಡಿಸ್ತಾರೆ. ಏನಂತ ಬಲಪಡಿಸ್ತಾರೆ? ಓದಿದ್ದೀನಿ, ಕಂಟಿನ್ಯೂ ಮಾಡಿ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡ್ರ, ಯಾರಂತ ಯೋಗ್ಯನಾ? ಯೂದಾ ಕುಲದ ಸಿಂಹ ಅಲ್ಲರ, ಅವರು ಯೋಗ್ಯವಾಗಿದ್ದಾರೆ. ಅಂದ್ರೆ ಏನರ್ಥ? ಯೇಸು ಕ್ರಿಸ್ತು ಶಿಲ್ಬೆ ಮರಣದವರೆಗೂ ದೇವರಿಗೆ ನಂಬಿಕಸ್ಥರಾಗಿ ಇದ್ದಿದ್ಮೇಲೆ ಅಧಿಕಾರನ ಕ್ರಿಸ್ತನ್ ಕೊಟ್ಟಿದ್ದು. ಯೋಗ್ಯವಾಗಿದ್ದಾನೆ, ಜಯಿಸಿದ್ದಾನೆ. ಅಲ್ಲಿವರೆಗೂ ದೇವ್ರಿಗೆ ಕ್ರಿಸ್ತನ್ಗೂ ಅಧಿಕಾರ ಕೊಡ್ಲ ಅಂತೀರಿ. ಯಾವಾಗ ಮರಣದವರೆಗೂ ನಂಬಿಕಸ್ಥರಾಗಿದ್ರು ಏನ್ ಪ್ರೂವ್ ಮಾಡ್ಬಿಟ್ರು ಅಂದ್ರೆ, ನಾನು ಯಾವತ್ತೂ ಏನಾಗಿರ್ತೀನಿ ದೇವ್ರಿಗೆ ನಂಬಿಕಸ್ಥ. ಅದಕ್ಕೆ ದೇವ್ರ ಮುಂದೆ ಅಧಿಕಾರ ಕೊಟ್ಟರು ಕ್ರಿಸ್ತನಿಗೆ. ಕ್ರಿಸ್ತನು ಇವಾಗ ಸತ್ಯವೇದಂತೆ ಎಲ್ಲ ವಿಷಯನ ಹೊಡೆದು ಎಲ್ಲಾರ್ಗೂ ತಿಳಿಸ್ತವ್ರೆ. ಇವಾಗ ನೀವೇ ಯೋಚನೆ ಮಾಡ್ರಿ, ಇಬ್ರು ಒಬ್ರೇನಾ? ಅವ್ರು ಇವ್ರವ್ರೆ ಡಬಲ್ ಆಕ್ಟಿಂಗ್ ಮಾಡ್ತಾವ್ರ? ಯೋಚನೆ ಮಾಡಿದ್ದೀನಿ. ಕ್ಲೀನಾಗಿ ಬೈಬಲ್ ಎಷ್ಟು ಸ್ಪಷ್ಟವಾಗಿ ನೋಡಿ, ತಂದೆ ದೇವರೇ ಒಬ್ರಿದ್ದಾರೆ, ಕ್ರಿಸ್ತನೇ ಇದ್ದಾರೆ. ಕ್ರಿಸ್ತನ ನಂಬಿಕಸ್ಥರಾಗಿ ಇದ್ದಿದ್ಮೇಲೆ ಸರ್ವ ಅಧಿಕಾರ ದೇವರೇ ಮಾಡಿದ್ರು, ಕ್ರಿಸ್ತನಿಗೆ ಕೊಟ್ಟಿದ್ದು. ಅದಕ್ಕೆ ಬೈಬಲ್ನಲ್ಲಿ ದೇವರ ಹೆಸರು ಹೀಬ್ರೂ ಭಾಷೆಯಲ್ಲಿ ಯೆಹೋವಾ ಅಂತ ಏನಾಗ್ತಾರೆ ಬರ್ತಾರೆ. ಅದಕ್ಕೆ ಪದ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ಬರೋಂಥ ಪದ ಅಂದ್ರೆ YHWH ಅಂತ ಬರ್ತಾರೆ. ಸರಿ, ಈ YHWH ನ ಉಚ್ಚಾರಣೆ ಮಾಡಕ್ ಆಗ್ತಾರ ಅಂದ್ರೆ ಉಚ್ಚಾರಣೆ ಮಾಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಇಂಗ್ಲಿಷಲ್ಲಿ ಯಾವ್ದಾರ ಒಂದು ಪದನ ಉಚ್ಚಾರಣೆ ಮಾಡಬೇಕು ಅಂದ್ರೆ ಅದಕ್ಕೆ ಓವಲ್ಸ್ ಅಂತ ಇರಬೇಕು. ಓವಲ್ಸ್ ಅಂದ್ರೆ ಏನು? AEIOU ಅಂತ ಯಾವ್ದಾರ ಒಂದು ವರ್ಡ್ ಇತ್ತು ಅಂದ್ರೆ ಮಾತ್ರ ಆ ಪದಗಳನ್ನ ಉಚ್ಚಾರಣೆ ಮಾಡಕ್ ಆಗ್ತಾರೆ, ಇಲ್ಲಾಂದ್ರೆ ಉಚ್ಚಾರಣೆ ಮಾಡಕ್ಕಾಗಲ್ಲ. ಈಗ YHWH ಹೆಂಗಂತ ಹೇಳ್ತೀರಾ? YHWH ಅಂತ ಹೇಳಕತ್ತದ. ಅದಕ್ಕೆ ಏನಾಗ್ಬಿಡ್ತು ಅಂದ್ರೆ, ಏನ್ ಮಾಡೋದು ಇವರು ನಮ್ಮವರು ಬೈಬಲ್ನ ಟ್ರಾನ್ಸ್ಲೇಷನ್ಸ್ ಮಾಡೋರು ಏನ್ ಮಾಡೋದ್ರೆ, ಏನ್ರಿ ವೈ ಅಂತಿದೆಯಲ್ಲ ಅದ್ ನಡುವೆ ಎ ಅಂತ ಹಾಕೋರು. YAH. W ಇತ್ತು, E ಹಾಕಿದ್ರು H ಆಯ್ತು. ಅವಾಗ ಏನಾಯ್ತು? ಯಾವೇ. ಇವಾಗ ಓದೋ ಕರೆಕ್ಟ್ ಆಗಿದೆಯಾ ನೋಡ್ರ? ಅದಕ್ಕೆ ಏನ್ ಮಾಡಿದ್ರು? ಯಾವೇ ಅಂತ ಹಾಕಿದ್ರು. ಇವಾಗ ಏನಾಯ್ತು? ಯಾವೇ ಅಂತೇಳಿ ಯೆಹೋವಾ ಅಂತ ಬಂದ್ಬಿಡ್ತು. ಆಕ್ಚುಲಿ ನಮ್ಮ ಅರಾಮಿಕ್ ಲ್ಯಾಂಗ್ವೇಜ್ ಅಲ್ಲಿ ಜೀಸಸ್ ಅಂತ ಪದ ಇಲ್ಲ ರೀ. ಆಕ್ಚುಲಿ ಯೇಸು ಕ್ರಿಸ್ತ ಮಾತಾಡಿದ ಅರಾಮಿಕ್. ಓಕೆನಾ? ಅವ್ರು ಗ್ರೀಕ್ ಏನ್ ಮಾತಾಡಿಲ್ಲ, ಅಂದ್ರೆ ಹೀಬ್ರು ಮಾತಾಡಿದ್ದು ಅರಾಮಿಕ್ ಲ್ಯಾಂಗ್ವೇಜ್. ಯೇಶುವಾ ಅಂತ ಏನ್ರಿ ಯೇಸು ಕ್ರಿಸ್ತನ್ ಕರೀತಾರೆ. ಇವಾಗ ಬೈಬಲ್ ಪ್ರಿಂಟ್ ಮಾಡಕ್ಕೆ ಯೇಶುವಾ ಅಂತಾನೆ ಇದೆಯಾ? ನಮ್ಮ ಪ್ಯಾಷನ್ ಆಫ್ ಕ್ರೈಸ್ಟ್ ಅವ್ರ ಅಮ್ಮ ಕರಿತಾ ನೋಡಿ ಯೇಸು ಕ್ರಿಸ್ತನ ಲಾಕರ್ ಕ್ಲೀನಾಗಿ ಅರಾಮಿಕ್ ಲ್ಯಾಂಗ್ವೇಜ್. ಯೇಸು ಕ್ರಿಸ್ತ ಮಾತಾಡೋ ಅರಾಮಿಕ್. ಇವಾಗ ನಾವೆಲ್ಲ ಏನ್ ಮಾಡ್ತೀರಿ? ಜೀಸಸ್ ಅಂತ ಹೇಳ್ತಾರೆ. ಭಾಷೆ ಚೇಂಜ್ ಆಗ್ಬೇಕು, ಸ್ವಲ್ಪ ಏನಾಗ್ತದೆ ಚೇಂಜ್ ಆಗ್ತಾರೆ ಅಲ್ವಾ? ಡಸನ್ ಮೀನ್ ರಾಂಗ್ ಥಿಂಗ್ ಅಲ್ವರ? ಅದಕ್ಕೆ ಏನ್ ಮಾಡ್ತಾರೆ? ಯಾವೇ ಅಂತಿದ್ದು ಏನ್ ಮಾಡಿದ್ರು? ಇದೇ ಕರೀತಾ ಯೆಹೋವಾ ಅಂತ ಏನಾಯ್ತು? ಹಿಂಗೆ ಜೆಹೋವಾ ಅಂತ ಹೆಸರು ಬಂದಿದ್ರೆ.
ಇದು ಬೈಬಲಲ್ಲಿ ಫಸ್ಟ್ ಟೈಮ್ ಎಲ್ಲಪ್ಪ ಬರ್ತಾರೆ ಅಂತಂದ್ರೆ ವಿಮೋಚನಾ ಕಾಂಡ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರ್ತಾ ಓದಿಂತೀನಿ. ಎಕ್ಸೋಡಸ್ 3:14 ಓದ್ರಿ. ಎಕ್ಸೋಡಸ್ 3:14 ಓದ್ರಿ, ಯಾರ ಬ್ರದರ್ ಸಿಸ್ಟರ್ಸ್ ಓದ್ರಿ. ಓಕೆ. ಹ್ಮ್. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲ್ಯರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು. ಇವಾಗ ಕೇಳ್ತಾರೆ, ದೇವ್ರು ಹೇಳ್ತಾರೆ ಮೋಸಕ್ಕೆ ಹೋಗ್ಬಿಟ್ಟು ಅವ್ನಿಗೆ ಮಾತಾಡೋ, ಇಸ್ರೇಲ್ ಬಿಡ್ಸ್ಕೊಂಬ ಅಂತಂದ್ರೆ, ದೇವ್ರೆ ನಾನು ಹೋಗಿ ಹೇಳ್ತೀನಿ, ಯಾರಪ್ಪ ನೀನು ಕಳ್ಸಿದ್ದು ಅಂತಂದ್ರೆ ಅವಾಗ ಏನು ಮಾಡೋದು, ನೀನು ಹೋಗಿ ಹೇಳು ಇರುವಾತನೇ ಇರುವನು, ಅವರೇ ಕಳ್ಸಿದ್ದು ಅಂತ. ಅಲ್ಲ ದೇವ್ರೆ, ನೀನು ಇರುವಾತನೇ ಇರುವನು ಅಂತ ಹೇಳ್ತೀಯ, ಇದನ್ನೋಗಿ ಹೇಳಿದ್ರೆ ಜನಗಳು ಕೇಳಬೇಕಲ್ಲ, ನಂಗೆ ಗೊತ್ತಿಲ್ಲ ಹೆಸರು ಹೇಳು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಫಸ್ಟ್ ಟೈಮ್ ಮೋಸಸ್ಗೆ ಹೆಸರು ಹೇಳ್ತಾರೆ. ನೋಡಿದ್ದೀನಿ ಎಲ್ಲಿ? ಎಕ್ಸೋಡಸ್ 6:3, ವಿಮೋಚನಾ ಕಾಂಡ 6:3. ಅಮೃತ ಓದಮ್ಮ. ನಾನು ಯೆಹೋವನು ನಾನು ಯೆಹೋವನು. ಅಬ್ರಹಾಮ, ಈಸಾಕ, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡೆನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ಅದಕ್ಕೆ ನೋಡ್ಬೇಕ್ರಿ, ಇದೇ ಫಸ್ಟ್ ಟೈಮ್ ಜೆಹೋವಾ ಅಂತ ಟರ್ಮ್ನ ಬೈಬಲಲ್ಲಿ ಯೂಸ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಎಲ್ಲೋ ಏನ್ ಮಾಡಲ್ಲ, ಯೂಸ್ ಮಾಡಲ್ಲ. ಅದಕ್ಕೆ ಹೀಬ್ರೂ ಅಲ್ಲಿ ಇದಕ್ಕೆ ಬರೋಂಥ ವಾರ್ತೆ ಎಲೋಹಿಮ್. ಎಲೋಹಿಮ್ ಅಲ್ಲ, ಎಲ್ ಅಂತಂದ್ರೆ ಗಾಡ್, ಎಲೋಹಿಮ್ ಅಂತಂದ್ರೆ ಅದನ್ನ ಪ್ಲೂರಲ್ ಆಗಿ ಒಂದು ಭಯಭಕ್ತಿಯಾಗಿ ಯೂಸ್ ಮಾಡೋಂಥದ್ದು. ಅಲ್ಲ ಹೆಂಗಂದ್ರೆ, ಇವಾಗ ನಾವು ನಮ್ಮ ಕಡೆ ಎಲ್ಲ ನಮ್ಮ ತಂದೆಗಳನ್ನ ಕರಿಬೇಕಾದ್ರೆ ತಾಯಿಗಳನ್ನ ಕರಿಬೇಕು, ಹೆಂಗೆ ಕರಿತೀರಿ? ಅಮ್ಮ, ಬನ್ನೀಮಾ, ತಂದೆ ಅವರೇ ಹೋಗಿ ಅಂತ ಹೇಳ್ತೀರಿ. ತಂದೆ ನೀನ್ ಬಾ, ಅಪ್ಪ ಬಾ, ಅಮ್ಮ ಬಾ ಅಂತ ಹಂಗಂತೀರಾ? ಇಲ್ಲ ರೀ, ಕೇವಲ ಕರಿ ಒಂದು ಮರ್ಯಾದೆ ಕೊಡ್ತೀರಿ. ಕೆಲವು ಜನ ಏನ್ ಮಾಡ್ತಾರೆ, ಅಮ್ಮಗೆ ಅವಳು ಅಂತಾನೆ ಕರೆದ್ಬಿಡ್ತಾರೆ. ನಮ್ಮ ಇದ್ರಲ್ಲಿ ಹಂಗಿಲ್ಲ, ಕರೀಲ್ಲ ನಮಗೆ ಅಲ್ವರ. ಹೆಂಗ್ ಮಾಡ್ತೀವಿ, ಗೌರವ ಇಟ್ಟು ಆ ಗೌರವದಿಂದ ಕರೆಯೋದಿಕ್ಕೇನೆ ಹೀಬ್ರೂಲ್ ಬರೋಂಥ ವಾರ್ತೆ ಎಲೋಹಿಮ್ ಅಲ್ವರ. ಏನ್ರಿ? ದೇವರು, ದೇವನ್ನೂ ಅಲ್ಲ ಅಲ್ಲರ. ಅದಕ್ಕೆ ಆ ಟರ್ಮ್ ಏನ್ ಮಾಡಿರೋದು ಅಲ್ಲಿ ಬೈಬಲಲ್ಲಿ ಯೂಸ್ ಮಾಡಿರೋದು ಅಲ್ವರ. ಸರಿ, ಇವಾಗ ಇದು ಡಿಫ್ರೆನ್ಸಿಯೇಷನ್ ಹೆಂಗ್ ಕಂಡಿದೆ ನಮಗೆ? ಇವೆಲ್ಲ ನಮಗೆ ಹೀಬ್ರೂ ಗ್ರೀಕ್ ಎಲ್ಲ ಗೊತ್ತಿಲ್ಲ ಅದರ. ಸರಿ, ಇದು ಡಿಫ್ರೆನ್ಸಿಯೇಷನ್ ಹೆಂಗಪ್ಪ ಕಡೆನ ಅಂದ್ರೆ, ಬೈಬಲಲ್ಲಿ ಒಂದು ವಾಕ್ಯ ಇದೆ ರೀ. ಈ ವಾಕ್ಯದಲ್ಲಿ ನಮಗೆ ಬಹು ಸ್ಪಷ್ಟವಾಗಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಜೀಸಸ್ ಕ್ರೈಸ್ಟ್ಗೆ ಎಲ್ಲಿ ಯೂಸ್ ಮಾಡಿದರೆ, ಹೇಗೆ ಯೂಸ್ ಮಾಡಿದರೆ, ಆಲ್ಮೈಟಿ ಗಾಡ್ಗೆ ಏನಪ್ಪ ಯೂಸ್ ಮಾಡಿದರೆ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ. ಇದು ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ ಅಲ್ವರ. ಮೊದಲು ಕನ್ನಡದಲ್ಲಿ ಓದ್ಬಿಡೋಣ. ಕನ್ನಡದಲ್ಲಿ ಓದಿಂತೀನಿ. ಕೀರ್ತನೆ 110:1. ಆಮೇಲೆ ಯಾರೋ ಇಂಗ್ಲೀಷಲ್ಲಿ ಕೂಡ ಓದಿ. ಫಸ್ಟ್ ಕೀರ್ತನೆ 110:1 ಕನ್ನಡದಲ್ಲಿ ಓದೋಣ, ಆಮೇಲೆ ಇಂಗ್ಲೀಷಲ್ಲಿ ಓದೋಣ. ಕನ್ನಡದಲ್ಲಿ ಓದ್ರಿ ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ನೋಡ್ರ ಏನ್ರಿ, ಯೆಹೋವನು ನನ್ನ ಒಡೆಯನಿಗೆ ಅಲ್ಲರ. ಈ ಕನ್ನಡದಲ್ಲಿ ಇಷ್ಟು ಕ್ಲೀನಾಗಿ ಗೊತ್ತಾಗಲ್ಲ, ಯೆಹೋವನು ನನ್ನ ಒಡೆಯನಿಗೆ ಅಂತ ಹೇಳಿದ್ರೆ ಅಂತಂದ್ರ. ಇವಾಗ ಇಂಗ್ಲೀಷಲ್ಲಿ ಇದನ್ನೇ ಓದ್ರಿ ಅಂತೀನಿ, ನೋಡಿ ಹಿಂಗ್ ಕೊಟ್ಟಿದ್ರೆ ಓದಿ ಬಿಡ್ತಾರ. The Lord said unto my Lord. ಲಾರ್ಡ್ ಸೆಡ್ ಅಂಟು ಮೈ ಲಾರ್ಡ್. ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇಲ್ಲ ಅಂದ್ರೆ ದಯವಿಟ್ಟು KJV ಬೈಬಲ್ ನಿಮ್ ಪಕ್ಕದಲ್ಲಿ ಇಟ್ಕೊಂಡು ತೆಗೆದು ಓದ್ರಿ. ಇಲ್ಲಿ ಲಾರ್ಡ್ ಅಂತ 2 ಸತಿ ಬರ್ತಾರೆ. ದ ಲಾರ್ಡ್ ಸೆಡ್ ಅಂಟು ಮೈ ಲಾರ್ಡ್ ಅಂತ. ಅದರ 2 ಲಾರ್ಡ್ಗಳಿಗೂ ವ್ಯತ್ಯಾಸ ಇದೆ. ಅದರ ನೀವು ಬೇಕಾದ್ರೆ ನೋಡ್ರಿ ಅಂತೀನಿ, ಇಲ್ಲಿ ನೋಡಿ. ಫಸ್ಟ್ ಲಾರ್ಡ್ ಅಂತ ಬರ್ತಾರೆ ಗೊತ್ತಾ, ಆಮೇಲೆ ಸೆಕೆಂಡ್ ಟೈಮಲ್ಲಿ ಲಾರ್ಡ್ ಬರೋದಕ್ಕೂ ವ್ಯತ್ಯಾಸ ಇದೆ ಅಂತೀರಿ. ಅದನ್ನ ನೋಡ್ರಿ, ಇಲ್ಲಿ ನೋಡಿ ಕಾಣಿಸ್ತದ ಸ್ಕ್ರೀನಲ್ಲಿ. ಫಸ್ಟ್ ಟೈಮ್ ಲಾರ್ಡ್ ಬರೋದು ಕೀರ್ತನೆ ಹೆಂಗ್ ಬರ್ತಾರೆ, ಫುಲ್ ಕ್ಯಾಪ್ಸ್, LORD, ಎಲ್ಲೂ ಕ್ಯಾಪಿಟಲ್ಲು, ಓನು ಕ್ಯಾಪಿಟಲ್ಲು, ಆರು ಕ್ಯಾಪಿಟಲ್ಲು, ಡಿನು ಕ್ಯಾಪಿಟಲ್ಲು. ಆದ್ರೆ ಸೆಕೆಂಡ್ ಬರ್ಬೇಕಾದ್ರೆ ಎಲ್ ಮಾತ್ರ ಕ್ಯಾಪಿಟಲ್ಲು, ORD ಸ್ಮಾಲ್ ಇದೆ. ನಮ್ಮ ಬೈಬಲಲ್ಲಿ ತಂದೆಯ ದೇವ್ರಿಗೂ ಕ್ರಿಸ್ತನ್ಗೂ ವ್ಯತ್ಯಾಸ ಇರೋದಕ್ಕೆ ನೋಡ್ಸೋದಿಕ್ಕೆ ಇದನ್ನ ಪ್ರಿಂಟ್ ಮಾಡಿದಾರೆ, ಹಿಂಗೆ ಕ್ಲೀನಾಗಿ ಸ್ಪಷ್ಟತೆ ಗೊತ್ತಾಗ್ಲಿ ಅಂತಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಓಲ್ಡ್ ಟೆಸ್ಟಿಮೆಂಟಲ್ಲಿ ಎಲ್ಲಿ ಜೆಹೋವಾ ಅಂತ ಬರ್ತದೋ, ನಮಗೆ ಇಂಗ್ಲೀಷ್ ಬೈಬಲಲ್ಲಿ KJVಯಲ್ಲಿ GOD ಕ್ಯಾಪಿಟಲ್ ಏನು G ಆಮೇಲೆ OD, ಇಲ್ಲಾಂದ್ರೆ ಲಾರ್ಡ್ ಅಂದ್ರೆ ಕ್ಯಾಪಿಟಲ್ L, ಕ್ಯಾಪಿಟಲ್ O, ಕ್ಯಾಪಿಟಲ್ R, ಕ್ಯಾಪಿಟಲ್ D. ಇದನ್ನ ಏನ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಇವಾಗ ಜೀಸಸ್ ಕ್ರೈಸ್ಟ್ ಬರ್ಬೇಕಾದ್ರೆ ಏನ್ ಮಾಡಿದ್ರೆ, ಕ್ಯಾಪಿಟಲ್ L, ಸ್ಮಾಲ್ ORD, ಇದನ್ನ ಏನ್ ಮಾಡಿದ್ರೆ ಯೂಸ್ ಮಾಡಿದ್ದಾರೆ ಅಲ್ವರ. ಆದ್ರೆ ನ್ಯೂ ಟೆಸ್ಟಿಮೆಂಟ್ಗೆ ಬಂದ್ರೆ ಈ ಪ್ರಾಬ್ಲಮ್ ಇಲ್ಲ ರೀ. ಯಾಕೆಂದ್ರೆ ನ್ಯೂ ಟೆಸ್ಟಿಮೆಂಟ್ ಎಲ್ಲ ಕಡೆಗೂ ದೇವ್ರಿಗೆ ದೇವ್ರು ಅಂತ ಕರೆದ ಅಥವಾ ತಂದೆ ಅಂತ ಕರೆದಾರೆ. ಆಮೇಲೆ ಮಗನ್ಗೆ ಲಾರ್ಡ್ ಅಥವಾ ಮಗ ಅಂತ ಕರೆದಿರೋದ್ರಿಂದ ನಮ್ಗೆ ಹೇಳ್ತಾರೆ ತುಂಬಾ ಕ್ಲಿಯರ್ ಆಗಿ ನಮಗೆ ಸಿಗ್ತದೆ. ಅದರಿಂದ
ಈ ಒಂದು ಡಿಫ್ರೆನ್ಸಿಯೇಷನ್ ನಾವು ಇಂಗ್ಲೀಷ್ KJV ಬೈಬಲ್ ಕ್ಲೀನಾಗಿ ಏನು ಮಾಡ್ಬೋದು ನೋಡ್ಬೋದು ಅಲ್ರ. ನೋಡಿ ಸೇತಾನ ಎಷ್ಟು ಕ್ಲೇವರ್ ನೋಡಿದ್ದೀನಿ. ಬೈಬಲ್ನ ಹೆಂಗೆಲ್ಲ ಉಪಯೋಗಿಸ್ಕೊಂಡು ನಾವು ಯೂಸ್ ಮಾಡಿದ್ರೆ ಬೈಬಲಲ್ಲೇ ನಮ್ಗೆ ಏನು ಮಾಡೋಣ ಕ್ಲೀನಾಗಿ ಮೋಸ ಮಾಡ್ಬಿಟ್ಟಾನೆ ಆದರೆ ದೇವರು ಎಲ್ಲ ಒಂದು ಕಡೆ ವಾಕ್ಯ ಏನು ಮಾಡಿರ್ತಾರೆ ಇಟ್ಟಿರ್ತಾರೆ ನೋಡಿರ್ತೀನಿ ಅಲ್ರ. ಸರಿ, ಇವಾಗ ನಾವು ಜನಗಳು ಇಷ್ಟೊಂದು ಕ್ರೈಸ್ತ ಧರ್ಮದಲ್ಲಿ ಇಷ್ಟೊಂದೆಲ್ಲ ನಂಬ್ತಾರಲ್ವಾ, ತ್ರೈಕತ್ವ ಅಂತ. ಸೇತಾನ್ ನಂಬ್ತಾನ? ಸೇತಾನ್ ಏನು ನಂಬ್ತಾನೆ? ಯಾಕೋಬು 2:19. ಪ್ರೇಮ ಸಿಸ್ಟರ್ ಓದ್ಬೋದಾ? ಯಾಕೋಬು 2:19. ಸರಿ, ಬೇರೆ ಯಾರು ಓದ್ರಿ? ಅಮೃತ ಅಷ್ಟೇ ಓದ್ಬೋದಾ? ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ಹ್ಮ್ ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ನೋಡ್ರ, ದೆವ್ವಗಳು ಕೂಡ ಹಾಗೆ ನಂಬಿ ಎದರಿ ನಡುಗ್ತವೆ. ನಮ್ಮ ಕ್ರೈಸ್ತವರು ಅದಕ್ಕಿಂತ ಮೋಸ ರೀ. ದೆವ್ವಗಳೇನು ನಂಬ್ತವಂತೆ? ದೇವರು ಒಬ್ಬನೇ ಅಂತ ನಂಬ್ತವಂತೆ. ನಮ್ಮ ಕ್ರೈಸ್ತವರ ಅವ್ರಕ್ಕಿಂತ ಮೋಸ ರೀ. ಯಾರ್ಕಿಂತ ಮೋಸ? ಸೇತಾನ್ಕಿಂತ ದೆವ್ವಗಳಿಗಿಂತ ಮೋಸ ರೀ. ದೆವ್ವಗಳು ದೇವ್ರು ಒಬ್ಬರೇ ಅಂತ ನಂಬ್ತಾರ್ರಿ. ದೇವ್ರು ಮೂರು ಅಂತ ನಂಬ್ತಾರ? ಯೋಚನೆ ಮಾಡಿದ್ದೀನಿ. ಹೆಂಗ್ ಸೇತಾನ ಹಿಂಗೆ ಮೋಸ ಮಾಡೋ ನೋಡ್ತೀನಿ. ಅವನೇ ನಂಬ್ದಿರೋ ಬೋಧನೆನ ಎಲ್ಲ ಕ್ರೈಸ್ತವ್ರಿಗೂ ಮಂಕ್ ಮಾಡ್ಬಿಟ್ಟಾನೆ. ಸರಿಪ್ಪ, ಯೇಸು ಕ್ರಿಸ್ತು ದೆವ್ವಗಳು ಓಡಿಸಿದ್ರು ಅಲ್ರ. ದೆವ್ವಗಳು ಓಡಿಸ್ಬೇಕಾದ್ರೆ ಏನು ಸಾಕ್ಷಿ ಕೊಡ್ತದೆ ದೆವ್ವಗಳು? ಯೇಸು ಕ್ರಿಸ್ತು ನೋಡ್ಬಿಟ್ಟು ವಾಕ್ಯ ಓದಿಂತೀನಿ. ಲೂಕ 4:41. ಲೂಕ್ 4:41. ಅಮೃತ ಓದಿ ಸಿಸ್ಟರ್. ದೆವ್ವಗಳು ಸಹ ನೀನು ದೇವರ ಕುಮಾರನು ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ನೋಡ್ರ, ಏನಂತ ಸಾಕ್ಷಿ ಕೊಡ್ತದೆ ಕ್ರಿಸ್ತನ್ ನೋಡ್ಬಿಟ್ಟು? ನೀನು ದೇವರ ಕುಮಾರನು, ಅಯ್ಯೋ ದೇವ್ರೇ ನೀನೇ ಬಂದ್ಬಿಟ್ಟಿದ್ಯಾ, ಯಾಕೆ ಬಂದ್ಬಿಟ್ಟಿದ್ಯಾ ದೇವ್ರೇ ಅಂತ ಕೇಳಿದ್ರಾ? ಇಲ್ಲ ರೀ, ದೇವರ ಕುಮಾರನೇ, ನಮ್ಮ ಗೊಡವೆ ನಿಮಗೇಕೆ, ಯಾಕೆ ಹಿಂಸೆ ಕೊಡಕ್ಕೆ ಬಂದ್ಬಿಡಿ ಅಂತ ಕೇಳಿದ್ರಲ್ಲ, ದೇವ್ರಂತ ಒಪ್ಕೊಂಡ್ರಾ? ಸೇತಾನು ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ಬೇಕಾರೆ ಏನು ಶೋಧನೆ ಕೊಡ್ತಾನೆ? ನೋಡಿ ಓದೋಣ. ಮತ್ತೆ 4:3. ಮತ್ತೆ 4:3. ಜಯಪ್ರಕಾಶ್ ಬದ್ರ ಓದ್ರಿ. ಎಸ್ ಸರ್. ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು 4:3 ಅಲ್ಲ. ಹಾ ಆಗ ಆ ಶೋಧಕನು ಹಾ ಆತನ ಬಳಿಗೆ ಬಂದು, ಹಾ ನೀನು ದೇವರ ಮಗನಾಗಿದ್ದರೆ ಹಾ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ನೋಡ್ರ ಹೇಳಲು. ನೋಡ್ರ ನೋಡಿ ಏನಂತ ಕೇಳಿದ್ರ? ಸೇತನ್ ಹೋಗ್ಬಿಟ್ಟು ನೀನ್ ದೇವ್ರ ಮಗನಾಗಿದ್ರೆ ನೀನ್ ದೇವ್ರೇ ಆಗಿದ್ರು ಅಂತ ಹೇಳಿದ್ರ? ಏಸು ಕ್ರಿಸ್ತು ಸೇತನ್ ಬೈದಿರೋರು. ಏಯ್ ಏನಪ್ಪ ತಪ್ಪು ಉಪದೇಶ ಮಾಡ್ತೀರ, ದೇವ್ರಂತ ಗೊತ್ತಿಲ್ವಾ? ನನ್ನನ್ನು ದೇವ್ರ ಮಗು ಅಂತ ಹೇಳ್ತಾರೆ ಏಯ್ ಅಂತ ಬೈದಿರೋ. ಪೇತ್ರನ್ ಗದರ್ಸಿಲ್ವಾ? ಏನ್ ನೋಡ್ರಿ ಅಂತೀನಿ, ಎಷ್ಟು ಕ್ಲೀನ್ ಆಗಿ ನೋಡ್ರಿ. ಸೇತನ್ ಕ್ಲೀನ್ ಆಗಿ ಹೇಳ್ತಾ ನೋಡ್ರಿ, ನೀನು ದೇವ್ರ ಕುಮಾರನಾಗಿದ್ರೆ ಅಲ್ವರ. ಹಂಗಾರೆ ಸೇತನ್ ಕ್ಲೀನ್ ಆಗಿ ಗೊತ್ತು, ದೇವರ ಕುಮಾರ ಉದಯ ನಕ್ಷತ್ರಗಳು ಇಬ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಯೇಸು ಕ್ರಿಸ್ತು ನಮ್ಗೆ ಏನ್ ಹೇಳ್ಕೊಟ್ರು? ನನ್ನ ನಾಮದಲ್ಲಿ ನೀವು ತಂದೆ ದೇವ್ರ ಹತ್ರ ಏನ್ ಬೇಕಾದ್ರೆ ಕೇಳಿದ್ರೆ ನಿಮ್ಗೆ ಏನ್ ಮಾಡ್ತಾರೆ ದೇವ್ರು? ನಿಮ್ಗೆ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ಹೇಳ್ತಾರೆ ಅಲ್ವರ. ಓದಿ ಯೋಹಾನ 15:16. ಜಾನ್ 15:16. ಜಾನ್ 15:16. ಪ್ರೇಮ ಅಷ್ಟು ಓದ್ಬೋದಾ? ಬ್ರದರ್, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ನೋಡ್ರ, ಏನ್ ಕೇಳ್ಬೇಕಂತೆ? ತಂದೆನಾ ನನ್ನ ಹೆಸರಲ್ಲಿ ಏನ್ ಬೇಕಾರೋ ಬೇಡ್ಕೊಳ್ಳಿ, ತಂದೆ ನಿಮ್ಗೆ ಕೊಡ್ತಾರಂತೆ ಅಲ್ವರ. ಇವತ್ತೆಲ್ಲ ಕ್ರೈಸ್ತವ್ರು ಯಾರಿಗೆ ಪ್ರಾರ್ಥನೆ ಮಾಡ್ತಾರೆ? ರಜಾ 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 ಸ್ವಾಮಿಯೇ, ಕರ್ತನೇ, ಸ್ತೋತ್ರ ಸ್ತೋತ್ರ ಅಪ್ಪ, ನನಗಾಗಿ ಪ್ರಾಣ ಕೊಟ್ಬಿಟ್ಟಪ್ಪ. ಸರಿಯಪ್ಪ, ಕಣ್ಣೀರಿಟ್ಟೆಲ್ಲ ಪ್ರೇ ಮಾಡ್ತಾರೆ ಸಂತೋಷಕ್ಕಂತ. ನೀ ಹೇಳಂತ ಪ್ರಾರ್ಥನೆಗೆ ಏನಾರ ಅರ್ಥ ಇದೆಯಾ? ನಾವು ಹೇಳಂತ ಪ್ರಾರ್ಥನೆಗೆ ಸತ್ಯವೇದ ಅನುಗುಣವಾಗಿದೆಯಾ? ಬೈಬಲ್ನಲ್ಲಿ ಹೆಂಗ್ ಗೊತ್ತಾ ಹೇಳ್ತಾರೆ? ಸತ್ಯವೇದರಿಗೆ ಸತ್ಯದ ಪ್ರಕಾರ ಪ್ರಾರ್ಥನೆ ಮಾಡಿದರೆ ಇದ್ರೆ ಆ ಪ್ರಾರ್ಥನೆ ದೇವ್ರಿಗೆ ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ದ್ರೋಹ ಅದು ಅಂತ ಹೇಳ್ತಾರೆ. ಪಾಪಿಗಳ ಪ್ರಾರ್ಥನೆ ದೇವ್ರೇನ್ ಮಾಡಲ್ಲ, ಕೇಳಂತ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವ ಸತ್ಯನೇ ಗೊತ್ತಿಲ್ದಾರೆ ಮಾತಾಡಿದಾರೆ ಕೇಳ್ತಾರ ದೇವ್ರು? ಇದು ಹೆಂಗಾಗ್ಬಿಡ್ತು ಅಂತಂದ್ರೆ ಏನ್ರಿ, ನಾವು ಯಾರೋ ಒಬ್ರು ಲೆಟರ್ ಬರೆಯೋದು. ಎಕ್ಸಾಂಪಲ್ ನೋಡಿ, ಜಯಪ್ರಕಾಶ್ ಬದರ್, ನಾನು ಜಯಪ್ರಕಾಶ್ ಬದರ್ಗೆ ಲೆಟರ್ ಬರೀಬೇಕು. ಅವಾಗೇನ್ ಮಾಡಬೇಕು? ಲೆಟ್ರಲ್ಲಿ ಡಿಯರ್ ಬ್ರದರ್ ಜಯಪ್ರಕಾಶ್
ಕರ್ತನ ಹೆಸರಲ್ಲಿ ನಿಮಗೆ ಸ್ತೋತ್ರ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಪತ್ರ ಬರ್ಬಿಟ್ಟು ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಸೋದರ ಅಂತ ರಾಜು ಅಂತ ಬರ್ಬಿಟ್ಟು ನಾನು ಜಯಪ್ರಕಾಶ್ ಬದರ್ಗೆ ಮನೆಗೆ ಪೋಸ್ಟ್ ಮಾಡಿದೆ. ಜಯಪ್ರಕಾಶ್ ಬದರ್ ಬಂದರೆ ಆ ಲೆಟರ್ ಬಂದು ಏನು ಮಾಡಿ ತೆಗೆದ್ಬಿಟ್ಟು ಓದ್ತಾರೆ. ತೆಗೆದ್ಬಿಟ್ಟು ಓಕೆ ರಾಜು ಸಹೋದರ ನನಗಾಗೆ ಮಾಡೋದು ಬರ್ದವ್ರೆ ಅಂತ. ಅದರ ಇವಾಗ ನಾನು ಬಂದ್ಬಿಟ್ಟು ಆ ಲೆಟ್ರಲ್ಲಿ ಬಂದ್ಬಿಟ್ಟು ಏನ್ರಿ ಸಹೋದರ ಅಂತ ಪ್ರಸನ್ನ ಅವ್ರಿಗೆ ಇಂತಿ ನಿಮ್ಮ ಪ್ರೀತಿಯ ಸಹೋದರ ಅಂತ ರಾಜು ಅವರು ಬರೀತಾ ಇರೋದು ಏನೆಂದರೆ ಅಂತ ಹಾಕ್ಬಿಟ್ಟು ಇದನ್ನ ಜಯಪ್ರಕಾಶ್ ಬದರ್ ಕೊಟ್ಟರೆ ಜಯಪ್ರಸಾದ್ ಏನು ಮಾಡ್ತಾರೆ, ಯಾರ್ದಪ್ಪ ಪ್ರಸನ್ನ ಬದರ್ ನಾವೇ ಕೊದ್ಬೇಕು ಅಂತ ಮಾಡ್ತಾರೆ, ಮುಚ್ಚಿಕ್ ಬಿಡ್ತಾರೆ. ಅದರ ಇದೇ ಥರ ಇದು ಕತೆ. ತಂದೆಯ ದೇವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳ್ಕೊಳ್ರಿ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಮಾಡೋದು ಕೇಳ್ಕೊಳೋದು. ಇದು ಅಟ್ರ ಕನ್ಫ್ಯೂಷನ್ ಅಲ್ವಾ, ತಾರುಮಾರಲ್ವಾ ಇದು? ಶೇತನ ಅದೇ ಮಾಡಿದ್ದು ಬಾಬಿಲೋನ್ ಹತ್ರ ಒಂದು ಗೋಪುರ ಕೊಟ್ಬೇಕಾರೆ ಭಾಷೆಗಳನ್ನ ದೇವ್ರು ತಾರುಮಾರು ಮಾಡ್ಬಿಟ್ರೆ ಗೊತ್ತಾ, ಹಿಂಗೆ ಹೇಳ್ದು ಹಂಗೆ ಹೇಳ್ದು ಹಂಗೆ ಹೇಳ್ದು ಹಿಂಗೆ ಹೇಳ್ದು ಅಲ್ವರ. ಕರ್ತನಲ್ಲಿ ಪ್ರೀತಿಗಳೇ, ಇದು ಸಂಬಂಧನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ತಂದೆಯ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಕ್ರಿಸ್ತನ ನಾಮದಲ್ಲಿ ಕ್ರಿಸ್ತನ ಯಾರಿಗೆ ಪ್ರೇಯರ್ ಮಾಡಿದ್ರು ಅವ್ರಿಗೆ ಅವರೇ ಪ್ರೇಯರ್ ಮಾಡ್ಕೊಟ್ರ. ಶಿಲ್ವ ಹೇಳ್ತಾರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಲ್ವರ. ಯಾರಿಗೆ ಕೇಳ್ಕೊಂಡ್ರು? ಅವ್ರಿಗೆ ಕೇಳ್ಕೊಂಡ್ರ ಡಬಲ್ ಆಕ್ಟಿಂಗು. ಅವ್ರು ಸತ್ತಿನ ಸಂಬಂಧ ಪುನರ್ತ ಮಾಡಿಸಿದ್ ಯಾರೇ? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಕೊಟ್ರು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ಕ್ರಿಸ್ತನ ನಾಮದಲ್ಲಿ ತಂದೆಯ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕ್ರೆ. ಇದು ನಮಗೆ ಬ್ಯೂಟಿಫುಲ್ ಆಗಿ ಎಲ್ಲಿ ಗೊತ್ತಾಗ್ಬಿಟ್ಟು ಈ ಸಂಬಂಧನ ಯೋಸೆಫ್ ಮತ್ತೆ ಫಾರೋನ್ಗಿರೋ ಸಂಬಂಧನ ಕೊಟ್ಟು ಯೋಸೆಫ್ನ ಫಾರೋ ಏನ್ ಮಾಡ್ತಾನೆ, ಅಧಿಕಾರಕ್ಕೆ ಪ್ರಮೋಷನ್ ಕೊಡ್ತಾನೆ. ಪ್ರಮೋಷನ್ ಕೊಟ್ಬಿಟ್ಟು ಹೇಳ್ತಾರೆ, ಇಡೀ ಐಗುಪ್ತ ದೇಶದಲ್ಲಿ ನೀನೇ ಟಾಪ್, ನಿನ್ನ ಪರ್ಮಿಷನ್ ಇಲ್ದ್ರೆ ಯಾರೋ ಕೈ ಎತ್ತಂಗಿಲ್ಲ ಕಾಲು ಎತ್ತಂಗಿಲ್ಲ, ನಿನ್ನ ಪರ್ಮಿಷನ್ ಇದ್ರೆ ಯಾರು ಡಿಸಿಷನ್ ತೊಗೊಳಂಗಿಲ್ಲ ಅಂತ ಹೇಳ್ತಾರೆ. ಏನೋ ರಥದಲ್ಲಿ 2ನೇ ರಥದಲ್ಲಿ ನೀನು ಹೋಗ್ಬೇಕು ಅಂತ ಹೇಳ್ತಾರೆ. ಸಿಂಹಾಸನದಲ್ಲಿ ಮಾತ್ರ ನಾನು ನಿನ್ಕಿಂತ ದೊಡ್ಡವನಾಗಿರ್ತೀನಿ ಹೊರತು ಮಿಕ್ಕಿದ ಎಲ್ಲ ವಿಚಾರದಲ್ಲಿ ನೀನೇ ದೊಡ್ಡವನು ಅಂತ ಅಂದ್ಬಿಟ್ಟು ಫುಲ್ ಅಧಿಕಾರ ಯಾರು ಕೊಟ್ಬಿಡ್ತಾರೆ ಗೊತ್ತಾ? ಯೋಸೆಫನ್ ಕೊಟ್ಬಿಡ್ತಾರೆ ಅಲ್ವರ. ಹಂಗಂತ ಅಂದ್ಬಿಟ್ಟು ಯೋಸೆಫೇ ಫಾರೋ ಆಗ್ಬಿಟ್ನಾ? ಬೈಬಲ್ ವಾಕ್ಯ ಓದೋಣ ಎಷ್ಟು ಚೆನ್ನಾಗಿ ಕೊಟ್ಟಾರೆ. ಎಲ್ಲಿ? ಆದಿಕಾಂಡ 14ನೇ ಅಧ್ಯಾಯ 40ರಿಂದ 44. ಜಯಪ್ರಕಾಶ್ ಬದರ್ ಓದಿ ಸರ್. 41ನೇ ಅಧ್ಯಾಯ ಅಲ್ವಾ? 41st ಚಾಪ್ಟರ್ 40th ವರ್ಸಿಂದ 44th ವರ್ಸ್. 41ನೇ ಅಧ್ಯಾಯ 40ನೇ ವಾಕ್ಯ ಇಂದ 44ನೇ ವಾಕ್ಯ. ಎಸ್. ಓಕೆ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದ. ಸಿಂಹಾಸನದಲ್ಲಿ ಮಾತ್ರಪ್ಪ ನಾನು ನಿನ್ಕಿಂತ ದೊಡ್ಡವನಾಗಿರ್ತೀನಿ, ಮಿಕ್ಕಿ ಎಲ್ಲಾ ವಿಚಾರದಲ್ಲಿ ನೀನೇ ದೊಡ್ಡವನು. ಆಮೇಲೆ ಫರೋಹನನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ. ನೋಡ್ರ, ಐಗುಪ್ತ ದೇಶದ ಮೇಲೆಲ್ಲ ನಿನ್ನ ಅಧಿಕಾರಿಯನ್ನ ಇಟ್ಟಿದ್ದೀನಿ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ನೋಡ್ರ ಮುದ್ರೆ ಕೊಟ್ಬಿಟ್ರಂತೆ. ಮುದ್ರೆ ಉಂಗ್ರನೇ ಸಿಗ್ನೆಟ್. ನೀನ್ ಏನ್ ಬರೀತೀಯೋ, ನೀ ಏನ್ ಬಿಡು ಮುದ್ರೆ ಹಾಕ್ತೀಯೋ, ನಾನ್ ಬರ್ದಂತ ಲೆಕ್ಕ ಅಂದ್ಬಿಟ್ಟು. ಅದಕ್ಕೆ ಹೇಳೋದು ಏನ್ರಿ, ಕ್ರಿಸ್ತನು ಏನೆಲ್ಲ ಮಾಡ್ತಾರೆ ತಂದೆಯ ದೇವ್ರು ಮಾಡೋದನ್ನೇ ಮಾಡ್ತಾರೆ. ನೋಡ್ರ ಎಲ್ಲ ಪರ್ಮಿಷನ್ ಕೊಟ್ಬಿಟ್ರು. ಹಂಗಂತಂದ್ಬಿಟ್ಟು ಯೋಸೆಫ್ ಫಾರೋನ್ಕಿಂತ ದೊಡ್ಡವನಾಗ್ಬಿಟ್ಟ? ಫಾರೋನ್ಗೆ ಇವನು ಬರಿಬೋದಾ? ಇಲ್ಲ ರೀ, ಸಿಂಹಾಸನ ಫಾರೋ ಮಾತ್ರ ದೊಡ್ಡವನು. ಎಲ್ಲ ಮಾಡೋದು ಯಾರಂತೆ? ಎಲ್ಲ ಯೋಸೆಫನು. ಆಮೇಲೆ ಏನ್ ಕೊಟ್ರಂತೆ? ನಾರು ಮುಡಿಯನ್ನು ಕೊಟ್ಟರು. ಆಮೇಲೆ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ. ನೋಡ್ರ ಎಷ್ಟನೇ ರಥ? 2ನೇ ರಥ. ಮೊದಲನೇದಲ್ಲ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಮೊದಲನೇ ರಥ ಫಾರೋನ್ಗಿರೋದು. ಇಟ್ ಈಸ್ ರಿಸರ್ವ್ಡ್ ಫಾರ್ ಹಿಮ್ ಬಿಕಾಸ್ ಈಸ್ ಸುಪ್ರೀಂ. ಅವ್ರು ಕೇಳಿರೋದು ಯಾರಂತೆ? ಯೋಸೆಫ್ 2ನೇ ರಥ. ಆಮೇಲೆ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಟ್ಟನು. ನೋಡ್ರ, ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿಟ್ರಂತೆ. ಎಲ್ಲರೂ ಇವ್ನ ಮಾತು ಕೇಳ್ಬೇಕು ಅಂದ್ಬಿಟ್ಟು. ಅಂದ್ರೆ ಏನೋ ಯೋಸೆಫ್ ಎಲ್ಲರಿಗಿಂತ ದೊಡ್ಡವನಾಗ್ಬಿಟ್ರ. ಎಷ್ಟು ಕ್ಲೀನ್ ಆಗಿದೆ ನೋಡ್ರಿ ನಮ್ಮ ಬೈಬಲ್. ಸೂಪರ್ ರೀ. ಅದೇ ಹೇಳೋದು. ನಾವೇನಂದ್ರೆ ನಮ್ಮ ಕಣ್ಗಳು ತೆರೆಯಲ್ಪಟ್ಟಿರಲಿಲ್ಲ ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ರಾಮ್ ನೆಕ್ಸ್ಟ್ ಬದಾರ. ಇನ್ನು ಫರೋಹನನು ಅವನಿಗೆ, ನಾನು ಫರೋಹನನು ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು. ಏನ್ರಿ ಮಾತು? ನಿನ್ನ ಪರ್ಮಿಷನ್ ಇಲ್ದ್ರೆ ಯಾರು ಕೈ ಕಾಲು ಆಡ್ಸಂಗಿಲ್ಲ ಅಂತ ಹೇಳ್ತಾರೆ. ಏನ್ರಿ, ಎಲ್ಲ ಆರ್ಡರ್
ಫಾರೋನಿಂದ ಬರ್ತದೆ, ಯಾರ ಮುಖಾಂತರ ಎಕ್ಸಿಕ್ಯೂಟ್ ಆಗೋದು? ಯೋಸೆಫನ ಮುಖಾಂತರ. ಅಲ್ರ ಇದೇ ತರ ಕ್ರೈಸ್ಟ್ ನೋಡ್ರಿ ಅಂತೀನಿ. ಇಲ್ಲಿದೆ ವಾಕ್ಯ, 1 Corinthians 15 ಚಾಪ್ಟರ್ 27 and 28. 1 ಕೊರಿಂಥ 15ನೇ ಅಧ್ಯಾಯ 27 ಮತ್ತು 28 ಓದ್ರಿ. ಓದಮ್ಮ ಅಮೃತ. ಓಕೆ. ಫಸ್ಟ್ ಕೊರಿಂಥನ್ಸ್ 15 ಚಾಪ್ಟರ್ 27, 28. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ವೇಟ್ ಏನ್ ಹೇಳ್ತಾರೆ? ದೇವರು ಸಮಸ್ತವನ್ನು ಆತನ ಪಾದ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದನೆಂಬುದಾಗಿ ಹೇಳಿದೆಯಲ್ಲ. ತಂದೆಯ ದೇವರು ಎಲ್ಲವನ್ನೂ ಯಾರ ಪಾದ ಕೆಳಗೆ ಹಾಕಿದರೆ? ಕ್ರಿಸ್ತನ್ ಪಾದ ಕೆಳಗೆ ಹಾಕಿದರೆ ಅಂತ ಹೇಳಿದಿರ್ತಾನೆ. ಹೇಳಿದಾರಿಲ್ಲ ಬೈಬಲಲ್ಲಿ? ಇಡೀ ಸರ್ವ ಅಧಿಕಾರ ದೇವ್ರು ಯಾರು ಕೊಟ್ಟಿರೋದು? ಕ್ರಿಸ್ತನ್ ಕೊಟ್ಟಿರೋದು. ಫಾರೋ ಹೆಂಗೆ ಜೋಸೆಫನ್ ಕೊಟ್ಟನೋ ಅದೇ ತರ ದೇವ್ರು ಏನ್ ಮಾಡೋದು? ಕ್ರಿಸ್ತನ್ಗೆ ಕೊಟ್ಟವ್ರೆ. ಹಂಗಾರೆ ಅರ್ಥ ಏನು? ಇವಾಗ ಕಂಟಿನ್ಯೂ ಮಾಡಿ ಗಮನಿಸಿ ಎಲ್ಲರೂ, ದಯವಿಟ್ಟು ಗಮನಿಸಿ. ಎಲ್ಲರೂ ಬೈಬಲ್ ತೆಗೆದು ಗಮನಿಸ್ಬೇಕು. ಸುಮ್ಮನೆ ಮೊಬೈಲ್ ಇಟ್ಬಿಟ್ಟು ಅಲ್ಲಿ ಟಿವಿ ನೋಡ್ತಾ ಇರೋದು, ಇಲ್ಲಿ ಟೊಮೆಟೊ ಕುಯ್ತಾ ಇರೋದು, ಇಳಿ ಕುಯ್ತಾ ಇರೋದು, ಬಿರಿಯಾನಿ ತಿಂತಿರೋದಲ್ಲ. ದಯವಿಟ್ಟು ಗಮನಿಸಿ ವಾಕ್ಯಗಳನ್ನ ಓದಿಬಿಡ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿ ಕೊಟ್ಟಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಏನ್ರಿ ಕ್ಲಿಯರ್ ಆಗಿದೆ ಮಾತ್ರೆ? ಎಷ್ಟು ಕ್ಲಿಯರ್ ಹೇಳ್ತಾರೆ? ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ದೇವರು ಎಲ್ಲವನ್ನೂ ಕ್ರಿಸ್ತನ್ ಕೊಟ್ಬಿಟ್ರಪ್ಪ. ಸರ್ವಾಧಿಕಾರಿ, ಭೂಲೋಕದಲ್ಲಿ ಆಕಾಶದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನೀನು ಕೊಟ್ಬಿಡಿ ಅಂತ ಯೇಸು ಕ್ರಿಸ್ತನಿಗೆ ದೇವ್ರು ಹೇಳ್ಬೇಕಾರೆ ಏನಪ್ಪ ಅರ್ಥ ಅಂದ್ರು? ಸಮಸ್ತವನ್ನು ಅಧೀನ ಮಾಡಿ ಕೊಟ್ಟಾತನು ಯಾರು? ದೇವ್ರು ಕ್ರಿಸ್ತನ್ಗೆಲ್ಲ ಅಧೀನ ಮಾಡ್ಕೊಬಿಟ್ರಲ್ಲ, ಕ್ರಿಸ್ತನ್ ಪಾದಕೆಲ್ಲ ಇರ್ಬೇಕು ಅಂತಂದ್ಬಿಟ್ಟು. ಹಂಗಂದ್ರೆ ದೇವರು ಅದರಲ್ಲಿ ಸೇರಿಲ್ಲ ಎಂಬುದು ಸ್ಪಷ್ಟವಾಗಿದೆ. ನೋಡ್ರಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ದೇವರೆಲ್ಲ ಅಧಿಕಾರ ಕೊಟ್ಬಿಟ್ರು ಅಂತ ಏನು ಕ್ರಿಸ್ತನು ದೇವ್ರಕ್ಕಿಂತ ಮೇಲಾಗ್ಬಿಟ್ರ? ದೇವರೊಳಗಡೆ ಸೇರಿಲ್ಲಪ್ಪ ಅಂತ ಕ್ಲಿಯರ್ ಆಗಿದೆ. ಹೆಂಗೆ? ಫಾರೋ ಅಧಿಕಾರ ಸಂಪೂರ್ಣವಾಗಿ ಯೋಸೆಫ್ ಕೊಟ್ಬಿಟ್ರು, ಹಂಗಂದ್ಬಿಟ್ಟು ಫಾರೋ ಕೂಡ ಯೋಸೆಫ್ ಕೆಡೆ ಹೋಗ್ಬಿಟ್ರ? ನಾ ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಳ್ರಿ. ವಾಕ್ಯ ನೋಡಿ ಎಷ್ಟು ಸರಳವಾಗಿ. ನೋಡಿ, ನಾನು ಏನು ಕಂತೆ ಪುರಾಣ ಕತೆ ತಮಾಷಿ ಅವ್ರ ಕತೆಗಳು ಸಾಕ್ಷಿಗಳು ಏನು ಹೇಳ್ತಲ್ಲ, ವಾಕ್ಯದಲ್ಲಿರೋಂಥ ಅರ್ಥಗಳನ್ನ ಬಿಡಿಸಂಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾವು ಸ್ವಂತ ಮಾತುಗಳೇನು ಸೇರಿಸ್ತಾ ಇಲ್ಲ. ಗಮನಿಸಿ ಎಲ್ಲರೂ, ಬರೀ ವಾಕ್ಯಗಳು ಅಲ್ದ್ರ. ಹೇಳ್ತಾರೆ ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟಾತನು ಅದರಲ್ಲಿ ಸೇರಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಆಮೇಲೆ ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಏನ್ರಿ ಸೂಪರ್ ರೀ! ಏನ್ರಿ ನಮ್ಮ ಬೈಬಲ್ ರೀ, ಸೂಪರ್ ರೀ! ಯಾವ ಫಿಲಮ್ ಇಲ್ಲ ರೀ, ಏನ್ ಡೈಲಾಗ್ ರೀ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ತೀನಿ. ಸಮಸ್ತವನು ಆತನಿಗೆ ಅಧೀನವಾದ ಮೇಲೆ ಮಗನು ಏನಾಗ್ತಾನಂತೆ? ಸಮಸ್ತವನು ತನಗೆ ಅಧೀನ ಮಾಡಿದ ತನಗೇನಾಗ್ತಂತೆ? ಅಧೀನರಾಗ್ಬಿಡ್ತಂದ್ರಿ. ನೋಡ್ರಿ, ಸಮಸ್ತವನ್ನು ಅಧೀನ ಮಾಡಿಕೊಟ್ರಲ್ಲ ದೇವರು ನನಗೆ. ಏನ್ರಿ, ದೇವ್ರಿಗೆ ಎಲ್ಲವನ್ನು ಕ್ರಿಸ್ತು ವಾಪಸ್ ಸರೆಂಡರ್ ಮಾಡ್ಬೇಕಾರೆ ಏನ್ ಮಾಡ್ತಾರಂತೆ? ಕ್ರಿಸ್ತನು ಕೂಡ ದೇವ್ರಿಗೆ ಸರೆಂಡರ್ ಆಗ್ಬಿಡ್ತಾರಂತಾರೆ. ಏನ್ರಿ ಡಿಫ್ರೆನ್ಸಿಯೇಷನ್, ಏನ್ ಕ್ಲಾರಿಟಿ ರೀ! ಯೋಸೆಫ್ ಹೆಂಗೆ ಫಾರೋನ್ ಕೆಡೆ ಇದ್ನೋ ತಂದೆಯ ದೇವ್ರ ಕೆಡೆ ಕ್ರಿಸ್ತನೇನಾಗಿದ್ದಾರೆ. ಅದಕ್ಕೆ ನೋಡ್ಬೇಕಾರೆ ಸಭೆಗೆ ಕ್ರಿಸ್ತನ ತಲೆ, ಕ್ರಿಸ್ತನ್ಗೆ ದೇವ್ರ ತಲೆ ಅಂತ ಹೇಳ್ರಿ. ಕರೆಕ್ಟಾಗಿ ಹೇಳೋದು ಅರ್ಥ ಆಯ್ತಾ? ಡಿಫ್ರೆನ್ಸಿಯೇಷನ್ ಕರ್ತನಲ್ಲಿ ಪ್ರೀತಿಗಳೇ. ಅದರಿಂದ ತ್ರಯಕತ್ವ ಅಥವಾ ಟ್ರಿನಿಟಿ ಅಂತ ಬೈಬಲಲ್ಲಿ ವಾರ್ತೆ ಇದೆಯಾ ಅಂತಂದ್ರೆ ಇಲ್ಲ. ನೀವು ಸತ್ಯವೇದದಲ್ಲಿ ಅಪ್ಪಾಲೆ ತಿಪ್ಪಲೆ ಮಾಡಿ ಎಲ್ಲಿ ಬೇಕಾದ್ರೂ ಹುಡುಕ್ಬಿಟ್ರು ತ್ರಯಕತ್ವ ಅಂತ ಒಂದು ವಾರ್ತೆ ಕೂಡ ನಮಗೆ ಬೈಬಲಲ್ಲಿ ಸಿಕ್ಕಲ್ಲ. ಅದಕ್ಕೆ ಸಪೋರ್ಟ್ ಆಗಿರೋಂಥ ಒಂದು ವರ್ಸ್ ಕೂಡ ನಮ್ಗೆ ಏನಾಗಲ್ಲ, ಬೈಬಲಲ್ಲಿ ಸಿಕ್ಕದಿಲ್ಲ. ಬೈಬಲಲ್ಲಿ ಹೆಂಗ್ ಗೊತ್ತಾ ಹೇಳ್ತಾರೆ? ಈ ತ್ರಯಕತ್ವ ನಂಬೋರು ಯಾರಾದ್ರೂ ಬಂದ್ರೆ, ಏನ್ರಿ ತ್ರಯಕತ್ವ ನಂಬೋರು, ತ್ರಯಕತ್ವ ಉಪದೇಶ ನಂಬೋರು ಯಾರೋ ನಿಮ್ಮ ಮನೆಗೆ ಬಂದ್ರೆ ದಯವಿಟ್ಟು ಅವ್ರಿಗೆ ಪ್ರೇಸ್ ದ ಲಾರ್ಡ್ ಅಂತ ಹೇಳ್ಬೇಡಿ, ಮನೆಯೊಳಗೆ ಸೇರಿಸ್ಲೇಬೇಡಿ ಅಂತ ಹೇಳ್ತಾರೆ. ನಾನು ಹೇಳ್ತಲ್ಲ, ಬೈಬಲ್ ಹೇಳೋದು. ಎಲ್ಲಿದೆ? 2 ಯೋಹನ 9ನೇ ವಾಕ್ಯದಿಂದ 11ನೇ ವಾಕ್ಯ. ಪ್ರೇಮಾ ಸಿಸ್ಟರ್ ಓದಿ, ನೆಟ್ವರ್ಕ್ ಇರೋ ಜಾಗಕ್ಕೆ ಕೂತ್ಕೊಂಡು ನಿಧಾನ ಓದಿ. 2 ಜಾನ್ 9ರಿಂದ 11ನೇ ವಚನ ಅಷ್ಟರ್. 2 ಯೋಹನ 9ರಿಂದ 11.
ಅಧ್ಯಾಯ ಎಷ್ಟು ಅಧ್ಯಾಯ? ಅಲ್ಲಿ ಅಧ್ಯಾಯ ಇಲ್ಲ ಬದರ್, ಒಂದೇ ಚಾಪ್ಟರ್ ಇರೋದು. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಸಿಸ್ಟರ್ ನೀವು ವಾಯ್ಸ್ ಕಟ್ ಆಗ್ಬಿಡ್ತು. ಇಲ್ಲ, ಸರಿ, ಬೇರೆ ಯಾರು ಹೋದ್ರಿ ನೆಟ್ವರ್ಕ್ ಇರೋರು? ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ಇಲ್ಲ 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 ದ್ವೇಷಿಸುವ ಇಲ್ಲ ಬ್ರದರ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓದ್ಲಾ ಬ್ರದರ್? ಇರಿ, ಒಂದ್ ನಿಮಿಷ ವೆಯ್ಟ್. ನಾನು ಯಾರು ಹೇಳ್ತೇನೆ ಓದಿ, ಸಮಾಧಾನವಾಗಿರಿ. ಒಂದ್ ನಿಮಿಷ. 2ನೇ ಯೋಹಾನ ತೆಗಿರಿ, 1ನೇ ಯೋಹಾನ ಅಲ್ಲ, 2ನೇ ಯೋಹಾನ. ಅದಲ್ಲಿರೋದು ಒಂದೇ ಅಧ್ಯಾಯ, ಓಕೆನಾ? ತೆಗೆದ್ರ 2ನೇ ಯೋಹಾನ ತೆಗಿರಿ. ಅದ್ರಲ್ಲಿ ಯಾವ ಅಧ್ಯಾಯನೂ ಇಲ್ಲ, ಬರೀ ವಾಕ್ಯಗಳು ಮಾತ್ರ ಇರೋದು, ಒಂದೇ ಅಧ್ಯಾಯ ಇರೋದು. 9ರಿಂದ 11ನೇ ವಾಕ್ಯನ ದಯವಿಟ್ಟು ಓದ್ರಿ. ಅಮೃತ ಸಿಸ್ಟರ್ ಓದಮ್ಮ. ಜಯಪ್ರಕಾಶ್ ಓದ್ತೀರಾ? ಓದಿ. ಎಸ್. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ನೋಡ್ರ, ಆ ಉಪದೇಶದಲ್ಲಿ ಯಾರಪ್ಪ ನೆಲೆಗೊಂಡಿರ್ತಾರೋ ಅವ್ರಿಗೆ ಏನಿದೆ? ತಂದೆ ಮತ್ತೆ ಮಗನ ಅನ್ಯೋನ್ಯತೆ ಇದೆ ಅಂತಾರೆ. ಯಾರೋ ತಂದೆ ಮತ್ತೆ ಮಗ, ಮತ್ತೆ 2 ಡಿಫ್ರೆಂಟ್ ಐಡೆಂಟಿಟಿ. ತಂದೆನೂ ಇದ್ದಾರೆ, ಮಗನೂ ಇದೆ, ಇಬ್ರದ್ದು ಅನ್ಯೋನ್ಯತೆ ಬೇಕು. ಇಬ್ರು ಒಬ್ರಲ್ಲಿ ಇಬ್ರಲ್ಲ ಅನ್ಯೋನ್ಯತೆ. ಆಮೇಲೆ ನೆಕ್ಸ್ಟ್, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ, ಈ ಉಪದೇಶಕ್ಕೆ, ಯಾವ ಉಪದೇಶಕ್ಕೆ? ತಂದೆ ಮತ್ತೆ ಮಗ ಅಲ್ವರ. ಈ ಉಪದೇಶಕ್ಕೆ ಯಾರು ಒಪ್ತಿರಲ್ವೋ, ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಅವನ ದಯವಿಟ್ಟು ಮನೆಯೊಳಗೆ ಏನ್ ಮಾಡ್ಬಿಡಿ, ಸೇರಿಸ್ಕೊಳ್ಬೇಡಿ. ನಾನು ಹೇಳ್ತಾ ಇರೋದ, ಬೈಬಲ್ ಹೇಳ್ತಾ ನೋಡಿ, ಸೇರಿಸ್ಲೇಬೇಡಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀರಿ? ಅಯ್ಯ ವಾಯ್ಯ ರಮಂಡಿ, ಕುಚ್ಚಂಡಿ, ಕೂತ್ಕೊಳ್ಳಿ ಅದರ ಪ್ರೇಮ್ ಮಾಡೋಕೆ ಪಾಠ ಕೈ ದುಡ್ಡು ಕಳಿಸ್ಬಿಡೋದು. ಅದ ಏನ್ ಹೇಳ್ತಾರೆ? ಮನೆಯೊಳಗೆ ಫಸ್ಟ್ ಸೇರಿಸ್ಬಿಡಿ ಅಂತ ಹೇಳ್ತಾರೆ. ಯಾವ ಉಪದೇಶ ನಂಬೋರ್ನ? ತ್ರಯೇಕತ್ವ ನಂಬೋರ್ನ ಮನೆಯೊಳಗೆ ಸೇರಿಸ್ಬೇಡಿ. ಆಮೇಲೆ ನೆಕ್ಸ್ಟ್, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಪ್ರೇಸ್ ದ ಲಾರ್ಡ್, ಲಾರ್ಡ್ ಬ್ಲೆಸ್, ಪೀಸ್ ಬಿ ಅಂಟು ಯು ಹೇಳಲೇಬೇಡಿ ಅಂತ ಹೇಳ್ತಾರೆ. ನೋಡ್ರ, ಅವನಿಗೆ ಶುಭವಾಗಲೆಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲ್ಗಾರನಾಗ್ತಾನೆ. ನೋಡ್ರ, ಯಾಕೆ ಹೇಳ್ಬೇಡ ಅಂತ ಹೇಳ್ತಾರೆ? ನೀವೇನ ಹೇಳಿದ್ರೆ ನಮ್ಮಂತ ದುರ್ಬೋಧನೆಯಲ್ಲಿ ನೀವು ನಂಬ್ತಾ ಇದ್ದೀರಾ ಅಂತ ಅರ್ಥ. ಅದರ ಇಂಡಿಯಾಲಿ ಏನಿದೆ, ಟೆರರಿಸ್ಟ್ಗಳನ್ನ ಮನೆಗೆ ಸೇರಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಗೊತ್ತಿಲ್ದಿರೋ ಸೇರಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಗೊತ್ತಿಲ್ಲದ ರೀತಿಯಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಟೆನೆಂಟ್ಸ್ಗಳಿಗೆ ಬಾಡಿಗೆ ಕೊಡ್ಬೇಕಾದ್ರೆ ಫುಲ್ ಎಂಕ್ವೈರಿ ಮಾಡಿ ಚೆಕ್ ಮಾಡಿ, ಅವರು ನಿಮಗೆ ಗುರುತು ಪರಿಚಯ ಇದ್ರೆ ಒಳ್ಳೆ ವ್ಯಕ್ತಿಗಳಾದ್ರೆ ಮಾತ್ರ ಕೊಡಿ, ಇಲ್ಲ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಯಾಕೆ? ಅಪ್ಪಿ ನಾವು ಗೊತ್ತಿಲ್ದಿರೋ ಸೇರ್ಸ್ಕೊಂಬಿಟ್ಟ ಅಂತ ತಿಳ್ಕೊಳ್ಳಿ, ನಾಳೆ ಅವನೇನೋ ದುಷ್ಕೃತ್ಯ ಮಾಡಿದ್ರೆ ಪೊಲೀಸರು ನಮ್ನ ಹಿಡಿತಾರೆ. ಅವಾಗ ಏನ್ ಹೇಳ್ತಾರೆ? ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್, ವೈ ಡಿಡ್ ಯು ಗಿವ್ ಅಲ್ವರ. ಅದಕ್ಕೆ ಹೇಳೋದು ಕರ್ತನಲ್ಲಿ ಅಲ್ವರ. ನಮಗೆ ಏನ್ರಿ, ಅವ್ರನ್ನೆಲ್ಲ ನಾವು ಎಂಕರೇಜ್ ಮಾಡ್ತೀರಿ ಹೆಂಗೋ ತಮ್ಮಿನಿಂಗೋ, ಅವರು ದುಷ್ಕೃತ್ಯಗಳಲ್ಲಿ, ಅವ್ರು ಮಾಡುವಂಥ ದುರ್ಬೋಧನೆಗಳಲ್ಲಿ ನಾವೇನ್ ಮಾಡ್ತಾ ಇದ್ರಿ? ಪಾಲ್ಗಾರ ಇದ್ದೀರಿ ಅಂತ ಅರ್ಥ. ಗೊತ್ತೋ ಗೊತ್ತಿಲ್ವೋ, ಇಷ್ಟು ದಿನ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಆವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಂತ ಪ್ರೀತಿ ಅನ್ಸಗಳೇ. ನೋಡ್ರ, ಸತ್ಯವೇದ ಎಷ್ಟು ಕಠಿಣವಾಗಿರೋ ಉಪದೇಶ ರೀ. ಅದಕ್ಕೆ ಹೇಳೋದು, ಜೇನುತುಪ್ಪ ಥರ ಇದೆ, ಬಾಯಿನ ಇಟ್ಕೊಟ್ರೆ ಹೊಟ್ಟೆಗಳ ಮೇಲೆ ಕಹಿ ಆಗ್ತದ್ರಿ. ಇವೆಲ್ಲ ವಾಕ್ಯ ಹೇಳಿದೆ, ಎಲ್ಲ ನಿಮ್ಗೆ ನೋಡ್ಸಿ ಇನ್ನ ತುಂಬಾ ಡೀಟೇಲ್ ಇದೆ. ಅದರ ಇವಾಗ ತಾನೇ ನಿಮ್ಮ ತಟ್ಟೆಗೆ ಬಿರಿಯಾನಿ ಬೀಳಕ್ ಶುರು ಆಗೈತೆ ಅಷ್ಟೇ. ಅದರ ಇನ್ನ ಕಬಾಬ್ ಐತೆ, ತಂದೂರಿ ಇದೆ, ಇನ್ನ ಬೇಜಾನ್ ಇದೆ ಬೋಧನೆಗಳು. ಅದರ ಇನ್ನ ಹೇಳೋಂಥ ತುಂಬಾ ಇದೆ. ಅದರ ನೀವೆಲ್ಲ ಪಾಠ ಕೇಳಿದಿರಲ್ವಾ? ವಾಕ್ಯ ಚೆನ್ನಾಗಿ ಕೇಳಿದಿರಲ್ವಾ? ಇವಾಗ ಈ ವಾಕ್ಯನ ಓದಿ ಎಲ್ಲರೂ ಉತ್ತರ ಕೊಡ್ಬೇಕು, ಕಂಪಲ್ಸರಿ. ಒಬ್ರು ಬಿಡಿದ್ರೆ ಉತ್ತರ ಕೊಡ್ಬೇಕು. ನಾನು ಎಲ್ಲರ ಹೆಸರು ಕೇಳ್ತೀನಿ, ಯಾರು ಇಲ್ಲ ಅಂತ ಹೇಳಂಗಿಲ್ಲ. ದಯವಿಟ್ಟು ಗಮನಿಸಿ ಸರಿಯಾಗಿ ಉತ್ತರ ಕೊಡಿ, ಏನೋ ಉತ್ತರ ಕೊಡೋದಲ್ಲ, ಆಯ್ತಾ? ಗಮನಿಸಿ. ಪಾಠ ಕೇಳಿದಿರಲ್ಲ, ಕಿವಿ ಕೊಟ್ಟು ಕೇಳಿದಿರಲ್ಲ, ನೋಟ್ಸ್ ಬರ್ಕೊಂತ ಇದ್ದೀರಲ್ಲ, ಅದರ ಗಮನಿಸ್ಕೊಂಡಿದ್ದೀರಲ್ಲ, ಓದ್ಬರೋದೆಲ್ಲ ಕೇಳಿದಿರಲ್ಲ, 4 ವಾರದಿಂದ ಎಷ್ಟು ತಾಳ್ಮೆನೆಲ್ಲ ಕೇಳಿದಿರ, ನೀವೆಲ್ಲ ಕೇಳೋ ಪ್ರಶ್ನೆಗಳ ಉತ್ತರ ಕೊಟ್ಟಿದ್ದಿಲ್ಲ. ಇವಾಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ, ಈ ಪ್ರಶ್ನೆಗೆ ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾವಣ? ಈ ಪ್ರಶ್ನೆ ಏನು? ಅಮೃತ ಅಷ್ಟರ್ ಓದಿ, ಜ್ಞಾನೋಕ್ತಿ 30ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲರೂ ದಯವಿಟ್ಟು ಗಮನಿಸಿ, ಬೈಬಲ್ ತೆಗೆದು ಓದಿ, ಗಮನಿಸಿ. ಓದಿ ಇಷ್ಟ. ಆಕಾಶಕ್ಕೆ ಏರಿ ಇಳಿದವರಾರು? ನೋಡ್ರ, ಆಕಾಶಕ್ಕೆ ಏರಿ ಇಳಿದವರು ಯಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸುವವರು ಯಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸುವವರು ಯಾರು?
ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರೋರು ಯಾರ್ರಿ? ಏನ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಡೈಲಾಗು. ಆಕಾಶಕ್ಕೆ ಏರಿ ಇಳಿದವನು ಯಾರು? ಮುಷ್ಟಿಯಲ್ಲಿ ಗಾಳಿ ಹಿಡಿಯಕತ್ತಾರನ್ರಿ, ಹಿಡ್ದ ನೋಡ್ರಿ ಅಂತೀನಿ. ಅದರ ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ತಾರ ಯಾರು? ಯಾರ ಬಟ್ಟೆಯಲ್ಲಿ ನೀರು ಕಟ್ಟಕತ್ತದ? ಸೋರ್ಸ್ಬಿಡ್ತಾರೆ ಕಟ್ಟೋರಂತೆ ನೋಡ್ರಿ ಅಂತೀನಿ. ಆಮೇಲೆ ನೆಕ್ಸ್ಟ್ ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸುವವರು ಯಾರು? ನೋಡ್ರ, ಭೂಮಿಯ ಬೌಂಡ್ರಿ, ಅದರ ಎಂಡ್ಸ್ ಆಫ್ ದ ಅರ್ತ್ ಇದನ್ನ ಡಿಟರ್ಮೈನ್ ಮಾಡಿದವ್ರು ಯಾರು ಅಂತ ಹೇಳ್ತಾರೆ. ಅದರ ಆಮೇಲೆ ನೋಡಿ ಇವಾಗ ಹೇಳ್ತಾರೆ ಇದು ಯಾರು ಅಂತಂದ್ಬಿಟ್ಟು ಇವಾಗ ಪ್ರಶ್ನೆ ಹೇಳ್ತಾರೆ. ಏನದು? ಅವನ ಹೆಸರೇನು? ಅವನ ಹೆಸರೇನು? ಅವನ ಮಗನ ಹೆಸರೇನು? ಅವನ ಮಗನ ಹೆಸರೇನು? ಏನು? ಅವನ ಹೆಸರೇನು? ಅವನ ಮಗನ ಹೆಸರೇನು? ನೀನೇ ಬಲ್ಲವನು. ನೀನೇ ಬಲ್ಲವನು. ಇವಾಗ ಹೇಳ್ರಿ ಅಂತೀನಿ. ಇಲ್ಲಿ ಏನ್ ಕೊಟ್ಟಾರೆ ಅಂತಂದ್ರೆ ಆತನ ಹೆಸರು ಏನು, ಆತನ ಮಗನ ಹೆಸರು ಅಂತ ಸ್ಪಷ್ಟವಾಗಿ ಕ್ಲೀನ್ ಆಗಿ ಕೊಟ್ಟಿದೆ. ಆತನು, ಆತನ ಮಗನು, ಇಬ್ರು ಬೇರೆ ಬೇರೆ ಕೊಟ್ಟರು ಅಂತೀನಿ. ಇಬ್ರು ಒಬ್ರೇ ಅಲ್ಲ ರೀ. ಇಬ್ರು ಒಬ್ರೇ ಆಗಿದ್ರೆ ಈ ಪ್ರಶ್ನೆ ಬೈಬಲ್ ಬರೋದು ವೆರಿ ತಪ್ಪಾಗ್ಬಿಡ್ತಾರೆ, ವೆರಿ ರಾಂಗ್. ಅದರ ಇವಾಗ ನೀವ್ ಹೇಳ್ರಿ, ಆತನು ಯಾರು? ಆತನ ಮಗನ ಹೆಸರು ಏನು ಹೇಳ್ರಿ? ಯೆಹೋವನು ಮತ್ತು ಯೇಸು ಕ್ರಿಸ್ತನು. ದೇವರು ಮತ್ತೆ ಯೇಸು ಕ್ರಿಸ್ತನು ಬ್ರದರ್. ವೆರಿ ಗುಡ್, ವೆರಿ ಗುಡ್. ಅಮೃತ ಹೇಳಮ್ಮ. ಹೇಳ್ರಿ ಅಮೃತ ಸ್ಟರ್, ಆತನ ಹೆಸರೇನು, ಆತನ ಮಗನ ಹೆಸರೇನು? ಬ್ರದರ್, ಯೆಹೋವ ದೇವರು ಮತ್ತೆ ಯೇಸು ಕ್ರಿಸ್ತ ಬ್ರದರ್. ವೆರಿ ಗುಡ್. ಭವ್ಯ ಸಿಸ್ಟರ್, ಭವ್ಯ ಸಿಸ್ಟರ್, ಆತನ ಹೆಸರೇನು, ಆತನ ಮಗನ ಹೆಸರೇನು? ಯೆಹೋವ ದೇವರು, ಆತನ ಮಗನ ಹೆಸರು? ಯೇಸು ಕ್ರಿಸ್ತನು. ಇಬ್ರು ಒಬ್ರೇನಾ? ಅಲ್ಲ. ಇಷ್ಟು ಡಿಫ್ರೆನ್ಶಿಯೇಷನ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಲ್ವರಾ. ನಾವ್ ಅಷ್ಟೇ ಹೇಳ್ತಾ ಇರೋದೇನಿಲ್ಲ. ಜಯಪ್ರಕಾಶ್ ಬರ್, ನೀವೇನ್ರಿ ಪ್ರಶ್ನೆಗೆ? ಫಾದರ್, ಗಾಡ್ ದ ಸನ್ ಸರ್. ಏನ್ರಿ? ತಂದೆ ಅಂತ ದೇವರು ಹಾ, ಮತ್ತು ಯೇಸು ಕ್ರಿಸ್ತನು ಕೆಳಗೆ. ವೆರಿ ಗುಡ್. ಅದರ ತಂದೆಯ ದೇವರು ಮತ್ತೆ ನಮ್ಮ ಯೇಸು. ರಕ್ಷಕನಂತ ಯೇಸು ಕ್ರಿಸ್ತನು. ವೆರಿ ಗುಡ್. ಓಕೆ. ಪ್ರೇಮಾ ಸಿಸ್ಟರ್, ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತ. ವೆರಿ ಗುಡ್. ರಾಜು ಬ್ರದರ್, ರಾಜು ಭಾಸ್ಕರ್ ಬ್ರದರ್, ರಾಜು ಭಾಸ್ಕರ್ ಬ್ರದರ್ ಲೈನ್ ಇದ್ದೀರಾ? ಯಾ ಬ್ರದರ್, ಲೈನಲ್ಲಿ ಇದ್ದೇನೆ. ತಂದೆಯಾದ ದೇವರು ಮತ್ತೆ ಯೇಸು ಕ್ರಿಸ್ತ ಸರಿಯಾದ. ಬಟ್ ತಂದೆಗೂ ಮಗನಿಗೂ ಎಂತದು ವ್ಯತ್ಯಾಸ ಇಲ್ಲ ಅಂತೇಳಿ ಹಿಂದಿನ ಪಾಠದಲ್ಲಿ ಕೇಳಿದೇವೆ ನಾವು. ಸರಿ, ಅದೆಲ್ಲ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಇವಾಗ ಫಸ್ಟ್ ನಾನ್ ಕೇಳೋ ಕ್ವಶನ್ ಉತ್ತರ ಕೊಡಿ, ನೀವು ಕೇಳೋ ಕ್ವಶನ್ ಎಲ್ಲ ಉತ್ತರ ಕೊಡ್ತೀನಿ. ಓಕೆನಾ? ಸರಿ, ಓಕೆ. ಆಮೇಲೆ ನೆಕ್ಸ್ಟ್ ಯಾರು? ರಮೇಶ್ ಬ್ರದರ್, ರಮೇಶ್ ಅರ್ಕಲ್ ಗುಡ್. ಯೆಹೋವ ದೇವರು ಯೇಸು ಕ್ರಿಸ್ತನು. ಗುಡ್. ಸರಿ, ನೆಕ್ಸ್ಟ್ ಸರೋಜಮ್ಮ ಸಿಸ್ಟರ್. ಸರೋಜಮ್ಮ ಸಿಸ್ಟರ್, ಮೊಬೈಲ್ ಅನ್ಮ್ಯೂಟ್ ಮಾಡಕ್ ಗೊತ್ತಾ ನಿಮ್ಗೆ? ಗೊತ್ತಾದ್ರೆ ಹೇಳಿ. ವಿನೋದಿನಿ ಸಿಸ್ಟರ್, ವಿನೋದಿನಿ ಸಿಸ್ಟರ್. ಓಕೆ ಅವರ ಸಿಸ್ಟರ್ ಹೇಳಿ. ಅಪ್ಪ ಬೇರೆ ಮಗನ್ ಬೇರೆ, ಮಗನ್ ಒಂದು ಯೇಸು ಕ್ರಿಸ್ತು. ಓಕೆ, ತಂದೆಯ ದೇವರ ಹೆಸರು? ಯೆಹೋವ ದೇವರು ಅಂತ. ಓಕೆನಾ? ಸರಿ, ನೋಡಿ ಇದರಲ್ಲಿ ನಮಗೆ ಬೈಬಲ್ ಬಹು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಪ್ಪಾ ಅಂದ್ರೆ ತಂದೆಯ ದೇವರೇ ಬೇರೆ, ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನೇ ಬೇರೆ. ಅದರ ನೋಡಿ, ನಾವು ಇಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋ ಮುಖ್ಯವಾದ ಪಾಯಿಂಟ್ನ ನೀವು ದಯವಿಟ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ತ್ರೈಕತ್ವ ಬೈಬಲಲ್ಲಿ ಇಲ್ಲ ಅಲ್ವರ. ಹಂಗಂತಂದ್ಬಿಟ್ಟು ನಾವು ತಂದೆಯ ದೇವ್ರನ್ನ ನಂಬ್ತಾ ಇಲ್ಲ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ನಂಬ್ತಾ ಇಲ್ಲ, ಪವಿತ್ರಾತ್ಮ ನಂಬ್ತಾ ಇಲ್ಲ ಅಂತ ಅಲ್ಲ. ನಾವು ಮೂರ್ನೂ ನಂಬ್ತೀರಿ, ಆದ್ರೆ ಮೂರು ಒಬ್ರೇ ಅಂತ ನಂಬಲ್ಲ. ಇಷ್ಟನ್ ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ತಂದೆಯ ದೇವರೇ ಬೇರೆ, ತಂದೆಯ ದೇವರ ಏಕೈಕ ಮಗ ನಮ್ಮ ರಕ್ಷಕನು, ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನು, ಇವರು ನಮಗಾಗಿ ಬಂದು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟರು. ತಂದೆಯ ದೇವರು ಕಳಿಸಿರೋದ್ರಿಂದ ಪವಿತ್ರಾತ್ಮ ಒಂದು ವ್ಯಕ್ತಿ ಅಲ್ಲ, ಅದು ದೇವರಿಂದ ಬರುವಂತ ಶಕ್ತಿ. ಕ್ರಿಸ್ತನ ಮುಖಾಂತರ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ದಯಪಾಲಿಸ್ತಾರೆ. ಆತನ ಮಾರ್ಗದಲ್ಲಿ ನಡೆಯೋದಿಕ್ಕೆ ಬಲ, ಶಕ್ತಿ ಕೊಡ್ತಾರೆ.
ನಮ್ಮ ಬಲಹೀನತೆಗಳನ್ನ ಜಯಿಸೋದಿಕ್ಕೆ. ಅದರಿಂದ ಯಾರೋ ತಪ್ಪಾಗಿ ತಿಳ್ಕೊಂಬಿಡಿ, ರಾಜು ಬದರೋ ಯೇಸು ಕ್ರಿಸ್ತನ ನಂಬಲ್ಲ, ಅದರ ಪವಿತ್ರಾತ್ಮ ನಂಬಲ್ಲ ಅಂತ ದಯವಿಟ್ಟು ಹೇಳೋಕೆ ಹೋಗ್ಬೇಡಿ. ನಾನು ಯೇಸು ಕ್ರಿಸ್ತ ನಂಬ್ತೀನಿ, ಯೇಸು ಕ್ರಿಸ್ತ ಇಲ್ದಿರ ನಮ್ಗೆ ರಕ್ಷಕನೇ ಇಲ್ಲ. ಅದಕ್ಕೆ ನಮ್ಮ ಮಿನಿಸ್ಟ್ರಿ ಹೆಸರೇ ಜೀಸಸ್ ಲವ್ಸ್ ಮಿನಿಸ್ಟ್ರಿ. ಪವಿತ್ರಾತ್ಮ ಇಲ್ದರೆ ಸತ್ಯವೇದನ ಯಾರು ಅರ್ಥ ಮಾಡೋಕೆ ಸಾಧ್ಯನೇ ಇಲ್ಲ ರೀ. ಪವಿತ್ರಾತ್ಮ ದೇವರಿಂದ ಬರೋಂಥ ಒಂದು ಶಕ್ತಿ, ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಡೋಂಥದ್ದು. ಅದೊಂದು ವ್ಯಕ್ತಿ ಅಲ್ಲ, ತಂದೆಯ ದೇವರು ಎಲ್ಲಾರ್ಕಿದ್ದೇನ್ರಿ. ಸರ್ವಶಕ್ತನಾಗ ದೇವರೊಬ್ರು ಇದ್ದಾರೆ, ಅವರು ಕ್ರಿಸ್ತನ್ಗೂ ಕೂಡ ದೇವರು. ಇಷ್ಟೇ ಪಾಯಿಂಟ್ ರೀ. ಅದರ ಇಬ್ರು ಒಬ್ರೇ ಅಲ್ಲ, ಇಬ್ರೂ ಬೇರೆ ಬೇರೆ ಅಂತ ಹೇಳೋದಿಕ್ಕೆ ನಿಮಗೆ ನಾನು ತೊಗೊಂಡಿರೋಂಥ ಟೈಮ್ ಎಷ್ಟಪ್ಪ ಅಂದರೆ 10 hours, 5 ವಾರಗಳು. ಯೋಚನೆ ಮಾಡ್ರಿ, ಸಿಂಪಲ್ ಆಗಿರೋಂಥ ಉಪದೇಶನ ನಮ್ಮ ಕ್ರೈಸ್ತವರಿಗೆ ಹೇಳ್ಕೊಡೋಕ್ಕೆ ಎಷ್ಟು ಸಮಯ ಬೇಕಾಗಿದೆ ಅಂದರೆ, ಏನಕ್ಕೆ ಕಾರಣ ಅಂದರೆ ಸೇತಾನ ಅಷ್ಟೊಂದು ಕ್ರಿಯೆಗಳು ಮಾಡ್ಬಿಟ್ಟು ಎಲ್ಲ ಥರಲ್ಲಿ ದುರುಪದೇಶಗಳ ತುಂಬಿಸ್ಬಿಟ್ಟವನೆ. ಅದಕ್ಕೆ ಇದನ್ನ ಕ್ಲಿಯರ್ ಮಾಡೋಕ್ಕೆ ಇಷ್ಟೊಂದು ವಾರಗಳು ಬೇಕಾಗಿತ್ತು. ಇನ್ನು ನೆಕ್ಸ್ಟ್ ವಾರ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಡಿ. ನಮ್ಮ ತಂದೆಯ ದೇವ್ರ ಬಗ್ಗೆ ನಾವು ಏನು ಮಾಡೋಣ, ಸತ್ಯವೇದ ತಿಳ್ಕೊಳ್ಳೋಣ ಅಲ್ವರ. ಅಷ್ಟೊಂದು ಬ್ರಹ್ಮಾಂಡವಾಗಿ, ಅಷ್ಟೊಂದು ಸೂಪರ್ ಆಗಿ ನಾನು ದೇವ್ರ ಬಗ್ಗೆ ಮಾಡಿದ್ರೆ ಬೈಬಲಲ್ಲಿ ಕೊಟ್ಟವ್ರಿ. ವಾಕ್ಯಗಳ ಮುಖಾಂತರ ನೋಡಿಸ್ತಾರೆ, ನೀವೇ ಅತ್ಯಾಶ್ಚರ್ಯ ಪಟ್ಬಿಡ್ತೀರ. ಅದರ ಎಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ದಯವಿಟ್ಟು ರೆಕಾರ್ಡಿಂಗ್ ಕೊಡ್ತೀನಿ, ಕೇಳಿ. ಯಾರು ಕೇರ್ಲೆಸ್ ಆಗಿಡ್ಬೇಡಿ. ನಿಮ್ಮಿಂದ ನನಗೆ 1 ರೂಪಾಯಿ ಲಾಭ ಇಲ್ಲ, ತಿಳ್ಕೊಳ್ಳಿ. ನನಗೇನು ಪ್ರಾಫಿಟ್ ಇಲ್ಲ. ನೀವು ಕೊಟ್ಟರು 1 ರೂಪಾಯಿ ನಾನು ಈಸ್ಕೊಳಲ್ಲ. ಬರೀ ಮಾಡ್ಬಿಟ್ಟು ಅಲ್ಲ, ಇವ್ರಿಗೆ ಯಾರು ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ, ನಂಗೆ ಈಸ್ಕೊಳಕ್ಕೆ ಹೋಗಲ್ಲ. ಆಯ್ತಾ? ಏನು ಬದ ನೀವು ಕೋಟ್ಯಾಧಿಪತಿ ಇಪ್ಪತ್ತಿನ ಅಂದರೆ ಇಲ್ಲ ರೀ. ದೇವ್ರು ನಮ್ಗೆ ಹೆಂಗೋ ಒದಿಸ್ಕೊಡ್ತಾರೆ ಅಲ್ವರ. ದೇವ್ರು ನಮಗೆ ಕೆಲಸ ಕೊಟ್ಟಾರೆ, ಕೆಲಸ ಮಾಡಿ ನಾವು ಸೇವೆ ಮಾಡ್ತೀರಿ. ಆದರೆ ಮುಖ್ಯವಾದ ಉದ್ದೇಶ, ನೀವೆಲ್ಲ ಕ್ರೈಸ್ತವರಾಗಿರೋ ನೀವು ದೇವ್ರ ವಾಕ್ಯ ಅಂತ ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ದೇವ್ರ ವಾಕ್ಯ ಅಂತ ತಿಳ್ಕೊಂಡಿದ್ದೀರಾ, ನೀವು ಕ್ರೈಸ್ತರು ಅಂತ ತಮ್ಮನ್ನು ತಾವೇ ಭಾವಿಸ್ಕೊಂಡ್ರೆ ತಾವು ಭಾವಿಸ್ಕೊಬೋದು, ತಮಗೆಲ್ಲ ಅಧಿಕಾರ ಇದ್ದಾರೆ. ಆದರೆ ದೇವ್ರ ಎಣಿಕೆಯಲ್ಲಿ ಖಂಡಿತವಾಗೂ ಇರೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಓಸಿಯ 6:6 ಓದ್ರಿ ಯಾರಾದ್ರು. ಓಶಿಯ ಪ್ರವಾದನೆ ಗ್ರಂಥ 6:6, 4:6 ಬರೋದಿ. ಓದ್ರಿ, ಯಾರ ಹತ್ರ ಬೈಬಲ್ ಇಲ್ವಾ? For I ನನಗೆ desire ಜ್ಞಾನವೂ ಬೇಡ, mercy. ಕರುಣೆಯೇ ಬೇಕು. ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ. ನೋಡ್ರ ಏನಂತ ದೇವ್ರಿಗೆ ಇಷ್ಟ? ಯಜ್ಞ ಹೋಮಗಳಿಗಿಂತ ದೇವ್ರ ಜ್ಞಾನವೇ ಇಷ್ಟ. ಇನ್ನೊಂದು ವಾಕ್ಯ ಓದ್ರಿ ಬ್ರದರ್. ಎಷ್ಟನೇ ವಚನ? ನೀವು ಓದಿದ್ ಯಾವ್ದು? 6ನೇ ವಚನ ಓದಿನ ಬ್ರದರ್. ಎಷ್ಟನೇ ಅಧ್ಯಾಯ? 6:6 ಓದಿನ ಬ್ರದರ್. 4:6 ಓದಿ ಇವಾಗ. 4:6 ಬ್ರದರ್. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೋಡ್ರ, ನಮ್ಮ ಜನರು ಜ್ಞಾನವನ್ನು ಬೇಡ ಅಂತಬಿಟ್ಟು ತಳ್ಳಿಬಿಟ್ಟಿರೋದ್ರಿಂದ ದೇವ್ರು ನಮ್ಮನ್ನು ತಳ್ಳಿಬಿಡ್ತಾರ್ರಿ. ದಯವಿಟ್ಟು ಅದರ ದೇವ್ರ ಜ್ಞಾನನ ಕೇರ್ಲೆಸ್ ಆಗಿ ಯಾರು ಎಣಿಸ್ಬಿಡಿ. ದಯವಿಟ್ಟು ಭಯಭಕ್ತಿಯಿಂದ ಕೇಳಿ, ವಾಕ್ಯನ ಕೇಳ್ರಿ. ನಿಮ್ಗೆ 1000 ಪ್ರಶ್ನೆ ಇರಲಿ, 1,00,000 ಪ್ರಶ್ನೆ ಇರಲಿ, ತಗೊಂಬನ್ನಿ. ಎಲ್ಲ ಸತ್ಯವೇದ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ. ಆದರೆ ಸತ್ಯವೇದ ನಿಮ್ಗೆ ನಂಬಿಕೆ ಇರಬೇಕು. ಸತ್ಯವೇದದಲ್ಲಿ ಇರೋಂಥ ವಾಕ್ಯಗಳ ಮೇಲೆ ನಂಬಿಕೆ ಇದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಪ್ರಯೋಜನ ಆಗೋದಕ್ಕೆ ಸಾಧ್ಯ ಅಲ್ವರ. ದಯವಿಟ್ಟು ಸೋದರಗಳೇ, ಇದು ಹೋಗಿ ಆಗಿರೋ ರೆಕಾರ್ಡಿಂಗ್ ಎಲ್ಲ ಇನ್ನೊಂದ್ಸತಿ ಫುಲ್ ಆಗ್ತೀನಿ ಸೆಟ್ಟು. ದಯವಿಟ್ಟು ಇನ್ನೊಂದ್ಸತಿ ಸ್ಟಾರ್ಟಿಂಗ್ ನಾನು ನಿಧಾನವಾಗಿ ಕೇಳ್ಕೊಂಡು ಹೋಗಿ. ಇದು ಆಗಿದ್ಮೇಲೆ ಕೂಡ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ಏನ್ರಿ, ಬನ್ನಿ ಏಪ್ರಿಲ್ 1ನೇ ವಾರದಲ್ಲಿ ಎಲ್ಲ ಡಿಸ್ಕಷನ್ ಮಾಡೋಣ. ಓಕೆನಾ? ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೋ ಏನೋ ಪ್ರಶ್ನೆ ಕೇಳ್ಬೇಕಂದ್ರೆ ಕೇಳ್ರಿ. ಇಲ್ಲ ಅಂದರೆ ರಾಜಭದ್ರ ನೀವು ಕೇಳಿರೋ ಪ್ರಶ್ನೆಗೆ ಆಲ್ರೆಡಿ ಕಳೆದ ವಾರಗಳಲ್ಲೆಲ್ಲ ಅದಕ್ಕೆ ಉತ್ತರ ಇದೆ. ಆ ರೆಕಾರ್ಡಿಂಗ್ಗಳನ್ನ ಇನ್ನೊಂದ್ಸತಿ ಕೇಳಿ ದಯವಿಟ್ಟು, ಅದ್ರಲ್ಲಿ ಕ್ಲಾರಿಟಿ ಇದೆ. ಓಕೆನಾ? ಹಂಗೂ ನಿಮ್ಗೆ ಇನ್ನೂ ಪ್ರಶ್ನೆ ಇತ್ತು ಅಂದ್ರೆ ಧಾರಾಳ ಕೇಳಿ. ಯಾರಿಗೇನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಅದೇ ಬ್ರದರ್, ಈಗ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತದೆ? ಇದು ಈ ವಾಕ್ಯಗಳಿಗೆಲ್ಲ ಎಕ್ಸ್ಪ್ಲನೇಷನ್ ಆಲ್ರೆಡಿ ನೋಡಿದ್ರಿ. 2 weeks ಬಿಫೋರ್, 3 weeks 2 weeks ಬಿಫೋರ್ ರೆಕಾರ್ಡಿಂಗ್ಸ್ ಎಲ್ಲ ಕೇಳಿದಿರಾ? ಕೇಳಿದ್ದೇವೆ. ನೀವು ಬಂದಿದ್ರ, ಅಟೆಂಡ್ ಆಗಿದ್ರಾ? ನೀವು ಅಟೆಂಡ್ ಆಗಿದ್ರಾ? 1ನೇ ವಚನದ 1ನೇ ಒಂದು ನಿಮಿಷ, ನೀವು ಅಟೆಂಡ್ ಆಗಿದ್ರಾ ಮೀಟಿಂಗು?
ಇಲ್ಲ ಬ್ರದರ್, ಅದು ನೀವು ದಯವಿಟ್ಟು ರೆಕಾರ್ಡಿಂಗ್ ಕೇಳಿ, ನಿಧಾನವಾಗಿ ಕೂತ್ಕೊಂಡು ಕೇಳಿ ಆಯ್ತರ. ಕೇಳಿ ಆಮೇಲೆ ನನಗೆ ಹೇಳೋಕ್ಕಾಗಲ್ಲ ಅಂತಲ್ಲ ಆಯ್ತರ, ಅದು ಹೇಳ್ಬೇಕು ಅರ್ಧ ಗಂಟೆ ಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಒಂದನೇವನ ಒಂದು ನಂಗೆ ಚೆನ್ನಾಗಿ ಗೊತ್ತು, ಅದರ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಇನ್ನೊಂದ್ಸತಿ ಕೇಳಿ, ನಾವು ಇನ್ನೊಂದ್ಸತಿ ಫುಲ್ ಸೆಟ್ ಆಫ್ ರೆಕಾರ್ಡಿಂಗ್ ಕೊಡ್ತೀನಿ. ದಯವಿಟ್ಟು ಕ್ರಮವಾಗಿ ಕೇಳಿ, ಟೈಮ್ ಕೊಟ್ಟು ಕೇಳಿ. ಓಕೆನಾ ರಾಜು ಬ್ರದರ್? ಅದೇ ಬ್ರದರ್, ಹಂಗೂ ಅರ್ಥ ಆಗಿಲ್ಲ ಅಂತಂದ್ರೆ ಆಮೇಲೆ ಕೇಳಿ, ಖಂಡಿತವಾಗೂ ಇಲ್ಲ ಅಂತ ಹೇಳಲ್ಲ, ನಿಮ್ಗೆ ಖಂಡಿತವಾಗೂ ಉತ್ತರ ಕೊಡ್ತೀನಿ. ಅದೇ ಫಸ್ಟ್ ನೀವು ಕೇಳಿ. ಸಾರಿ ಬ್ರದರ್, ಈಗ ಎರಡನೇ ವಚನದ ಕೊನೆ ಭಾಗದಲ್ಲಿ ಏನಂತೆ, ಆದಿಯಲ್ಲಿ ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಯಾರಿದ್ರು ಬಳಿಯಲ್ಲಿ? ದೇವರ ಬಳಿಯಲ್ಲಿ ಯಾರಿದ್ರು? ಇವೆಲ್ಲವೂ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ಯೂಟ್ಯೂಬ್ ರೆಕಾರ್ಡಿಂಗ್ ಕೇಳಿ. ನೀವು ಆ ಕ್ಲಾಸ್ನ ಕೇಳಿಲ್ಲ, ನೀವು ಅಟೆಂಡ್ ಆಗಿಲ್ಲ ಕ್ಲಾಸ್, ಕರೆಕ್ಟ್ ಅಲ್ವಾ? ಹೌದು ಬ್ರದರ್, ಆವಾಗ ನೀವು ಕೇಳ್ಬೇಕಲ್ವಾ ರೆಕಾರ್ಡಿಂಗು? ನಾವು ತಿರ್ಗಾ ಇವಾಗ ಅರ್ಧ ಗಂಟೆ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ಲಾ? ಶಾರ್ಟ್ ಆಗಿ ಹೇಳಕ್ಕಾಗಲ್ಲ. ಒಂದು ನಿಮಿಷ ಕೇಳ್ರಿ, ಶಾರ್ಟ್ ಆಗಿ ಹೇಳಂಗಿದ್ರೆ ಹೇಳ್ಬಿಡ್ತಾ ಇದ್ದೆ. ನಾನು ಶಾರ್ಟ್ ಆಗಿ ಹೇಳೋದು, ನೀವು ಅದು ಶಾರ್ಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಬೇಡವೇ ಬೇಡ. ಸಮಾಧಾನ ಇರಲಿ ಆಯ್ತಾ? ರೆಕಾರ್ಡಿಂಗು ದಯವಿಟ್ಟು ಕೇಳಿ. ಹಂಗೆ ಕೇಳಿದ ಮೇಲೆ ಕೂಡ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದ್ರೆ ನೀವು ಧಾರಾಳ ಕೇಳಿ, ನಾನು ಬೇಡ ಅಂತ ಹೇಳ್ತಲ್ಲ, ನಾನು ಯಾವತ್ತಿಲ್ಲ ಅಂತ ಹೇಳಲ್ಲ. ನೀವು ಇದುವರೆಗೂ ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿನೇ ಇಲ್ವಾ? ಕೊಟ್ಟಿದ್ದೀರಿ. ಮತ್ತೆ ಅವಾಗ ನೀವು ವಾಕ್ಯ ಕೇಳ್ಬೇಕಲ್ವಾ? ನೀವು ವಾಕ್ಯ ಕೇಳ್ಬೇಕಲ್ವಾ ಸೋದರ? ನೀವು ಕೇಳ್ಬೇಕಲ್ಲ. 3-4 ವೀಕ್ಸ್ ಆಯ್ತಲ್ವಾ ರೆಕಾರ್ಡಿಂಗ್ ಕೊಟ್ಟು, ನೀವು ಕೇಳ್ಬೇಕಲ್ವಾ? ಕೇಳಿ ಸಮಾಧಾನವಾಗಿ ಕೇಳಿ. ಫಸ್ಟ್ ನೀವು ಸಮಾಧಾನ ರೆಕಾರ್ಡಿಂಗ್ ಫಸ್ಟ್ ಕೇಳಿ. ಕೇಳ್ಬಿಟ್ಟು ಬನ್ನಿ, ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಓಕೆನಾ? ಯಾಕಂದ್ರೆ 9:30 ಆಯ್ತು. ಇನ್ನು ಅರ್ಧ ಗಂಟೆ ಹೇಳಕ್ ಕೂತೀನಿ ಅಂದ್ರೆ ಇಲ್ಲಿ ಅರ್ಧಕ್ಕರ್ಧ ಜನ ಡಿಸಪೇರ್ ಆಗ್ತದೆ. ಅದೊಂದು ಡಿಸಿಪ್ಲಿನ್ ಆಗಲ್ಲ ಆಯ್ತಾ? ರೆಕಾರ್ಡಿಂಗ್ ಏನಕ್ಕೆ ಆಗ್ತೀನಿ ಹೇಳಿ ಗ್ರೂಪಲ್ಲಿ ಎಲ್ಲರಿಗೂ? ಏನಕ್ಕೆ ನೀವು ಕೇಳ್ರಿ ಅಂತ. ವಾರದಲ್ಲಿ 1 ಅವರ್ ದೇವ್ರು ಕೊಡೋಕ್ಕಾಗಲ್ಲ ಬದರ್? ಯಾವತ್ತೋ ಒಂದಿನ, ಒಂದು ವಾರದಲ್ಲಿ 1 ದಿನ ಬದರ್, ಒಂದಿನದಲ್ಲಿ ಒಂದೊಂದು ಅವರು ದಯವಿಟ್ಟು ಕೊಡಿ ಬದರ್. ಕೇಳಿ, ಸಮಾಧಾನ ಕೇಳಿ, ಇದಾ ಕೇಳಿ. ಏನೋ ಪ್ರಶ್ನೆ ಇದೆ ಕೇಳಲ್ಲ, ನಾನು ಕೇಳ್ದವಾಗ ಖಂಡಿತ ಉತ್ತರ ಕೊಡ್ತೀನಿ. ನೀವು ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೈಟ್ 10 ಗಂಟೆ ಮೇಲೆ ದಿನ ಫ್ರೀ ಇರ್ತೀನಿ. ಇವಾಗ ಬೇಕಾದ್ರೆ ಧಾರಾಳಗೂ ಫೋನು ಮಾಡಿ. ಅಷ್ಟೊಂದು ಕುತೂಹಲ ಇತ್ತು ಇಮ್ಮಿಡಿಯೇಟಾಗಿ ಬೇಕು ಅಂತಂದ್ರೆ ಆಯ್ತಾ? ಯಾಕಂದ್ರೆ ನೀವು ಕೇಳೋ ಪ್ರಶ್ನೆ ನಂಗೆ ಚೆನ್ನಾಗಿ ಗೊತ್ತು. ಇದೀಗ ಆಲ್ರೆಡಿ ಸತ್ಯವೇದದ ಮುಖಾಂತರ ಉತ್ತರ ಕೊಟ್ಟಿದ್ದೀರಿ. ದಯವಿಟ್ಟು ಕೇಳಿ. ಓಕೆನಾ? ಹಂಗೂ ಆಗಿಲ್ಲ ಅಂತಂದ್ರೆ ಇದೇ ಥರ ಇನ್ನೊಂದು ವಾರ ಬರ್ತೀನಿ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಆಯ್ತಾ? ನೀವು ಧಾರಾಳ ಕೇಳ್ಬೋದು, ಅದಕ್ಕೆಲ್ಲ ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಸರಿ, ಬೇರೆ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಡಿಸ್ಕಸ್ ಮಾಡೋಣ. ಹಲೋ ಹೌದಾ, ಹೇಳ್ರಿ. ಬ್ರದರ್, ನೈಸರ್ಗಿಕ ವಿಶ್ವಾಸದಲ್ಲಿ ಟ್ರಿನಿಟಿ ಅನ್ನೋ ವರ್ಡ್ ಬರಲ್ಲಲ್ವಾ ಬ್ರದರ್? ನೈಸರ್ಗಿಕ ವಿಶ್ವಾಸ ಸೂತ್ರದಲ್ಲಿ ತ್ರೈಕತ್ವ ಅನ್ನೋ ವರ್ಡ್ ಬರಲ್ಲ ಅನ್ಸುತ್ತೆ. ಇಲ್ಲ ಬರಲ್ಲ. ಅದಕ್ಕೆ ಹೇಳಿದ್ದು ನೈಸನ್ ಕ್ರೀಡೆಯಲ್ಲಿ ಬರಲ್ಲ, ನೆಕ್ಸ್ಟ್ ಇದಲ್ಲಿ ಬರೋದು. ಯಾಕೆಂದ್ರೆ ನೈಸನ್ ಕ್ರೀಡೆಯಲ್ಲಿ ಏನಾಯ್ತು ಅಂದ್ರೆ ಏರಿಯಸ್ ಮತ್ತೆ ಅಥನೇಷಿಯಸ್ಗೆ ಡಿಬೇಟ್ ಆಗಿದ್ದು. ಸೊ ಯಾವಾಗ ಏರಿಯಸ್ ಅಥನೇಷಿಯಸ್ಗೆ ಡಿಬೇಟ್ ಆಗ್ತದೋ ಅವಾಗ ತಂದೆ ಮತ್ತೆ ಮಗ ಇಬ್ರು ಒಬ್ರು ಅಂತ ಫಸ್ಟ್ ಅದೇ ತಂದಿದ್ದು ಸಭೆಯಲ್ಲಿ. ಕೇಳಿಸ್ಕೊಂಡಿದ್ದೆ, ನಮ್ಮ ಚರ್ಚಲ್ಲಿ ಅಪೊಸ್ತಲ ವಿಶ್ವಾಸ ಸೂತ್ರ ಹೇಳ್ತಿದಲ್ಲ ಬ್ರದರ್, ಅದನ್ನ ಹೇಳ್ತೀವಿ. ಅದ್ರಲ್ಲಿ ನಾವು ಪರಲೋಕ ಭೂಲೋಕ ಸೃಷ್ಟಿಸಿ ಸರ್ವಶಕ್ತನ ತಂದೆ ದೇವರನ್ನ ನಂಬುತ್ತೇವೆ ಅಂತ ಹೇಳ್ತೀವಿ ಫಸ್ಟ್. ಆಮೇಲೆ ಆತನ ಕುಮಾರನಾಗಲು ಯೇಸು ಕ್ರಿಸ್ತನ ಬರ್ತಾನೆ, ತನ್ನ ಪರಿಶುದ್ಧಾತ್ಮದಿಂದ ಕನ್ಯಾ ಗರ್ಭದಲ್ಲಿ ಹುಟ್ಟಿ ಪೊಂಟಿಫಿಕಲ್ ಆದೇಶ ಮಧ್ಯಲ್ಪಟ್ಟ ಅವನ್ನೆಲ್ಲ ನಂಬ್ತೀವಿ. ಆಮೇಲೆ ನೆಕ್ಸ್ಟ್ ಪವಿತ್ರಾತ್ಮ ನಂಬ್ತೀವಿ ಅಂತ ಹೇಳ್ತೀವಿ. ಈ ತರ 3 ಸಪರೇಟ್ ಆಗಿ ಹೇಳ್ತೀವಿ ಬ್ರದರ್. ಡೌಟ್ ಏನಾದಿಲ್ಲ ಇವಾಗ? ನೀವು ನೈಸರ್ಗಿಕ ವಿಶ್ವಾಸ ಸೂತ್ರದಲ್ಲಿ ಇರುತ್ತೆ, ತ್ರೈಕತ್ವ ಇರುತ್ತೆ ಅಂದ್ವಲ್ಲ, ಅದಕ್ಕೆ ಇಲ್ಲ. ನೈಸಿಯನ್ ಕ್ರೀಡು ನೀವು ಬೇಕಾದ್ರೆ ಸರ್ಚ್ ಮಾಡಿ. ಏರಿಯಸ್ ಅಥನೇಷಿಯಸ್ ಡಿಬೇಟಿನ್ ಆಗೋದೇ ಏನು ಏಷಿಯನ್ ನೈಸಿಯನ್ ಕ್ರೀಡು. ಓಕೆನಾ? ನೈಸಿಯನ್ ಕ್ರೀಡಲ್ಲಿ ತಂದೆ ಮತ್ತೆ ಮಗ ಇಬ್ರು ಒಬ್ರೇ ಅಂತಾನೆ ಅವ್ರು ಟ್ರೀಟ್ಮೆಂಟ್ ಮಾಡೋದು. ನಿಮ್ಮಿದ್ರಲ್ಲಿ ಹೇಳೋದ್ವೇನೋ, ಸೊ ಅದು ಅವ್ರಿಗೆ ಕೇಳ್ಬೇಕು ನೀವು, ಅದು ಯಾಕೆ ಕೇಳಲ್ಲ ಅಂತ ಅಂದ್ಬಿಟ್ಟು. ಓಕೆನಾ? ಆದ್ರೆ ನೈಸಿಯನ್ ಕ್ರೀಡು ಅದು ರಾಂಗ್. ಆ ತತ್ವ ಅಂತ ತಂದಿದ್ದಾನೆ, ಮಿಕ್ಕಿದ್ದೆಲ್ಲ ಏನಾಯ್ತು ತ್ರೈಕತ್ವ ಅಂತ ಬರಕ್ ಶುರು ಆಗಿದ್ದು. ಓಕೆನಾ? ಹಾಗಾದ್ರೆ ಮುಸ್ಲಿಮ್ಸ್ ನಂಬೋದು ಆಲ್ಮೋಸ್ಟ್ ಕರೆಕ್ಟ್ ಇದೆಯಲ್ಲ. ಅವ್ರದ್ದು ಯೇಸು ಆಮೇಲೆ ದೇವರನ್ನೆಲ್ಲ ದೇವ್ರ ಮಗ, ನೆಕ್ಸ್ಟ್ ಪ್ರಾಫೆಟ್ ಬರ್ಬೇಕಾಗಿ ರಕ್ಷಕ ಅಂತಾನೆ ನಂಬ್ತಾರೆ. ಸರಿ, ಯೇಸು ಕ್ರಿಸ್ತನ ದೇವ್ರ ಮಗ ಅಂತ ನಂಬೋದಲ್ಲಿ ಏನೋ, ಯೇಸು ಕ್ರಿಸ್ತನ ರಕ್ಷಕ ಅಂತ ನಂಬೋದಲ್ಲಿ ತಪ್ಪಿಲ್ವಲ್ಲ? ಅವ್ರಷ್ಟೇ ನಂಬ್ತಾರೆ. ಹಾಗಾದ್ರೆ ಅವ್ರ ರೂಲ್ಸ್ ಅವ್ರದ್ದು ಕರೆಕ್ಟ್ ಇದೆ ಆಲ್ಮೋಸ್ಟ್. ಇಲ್ಲ
ಅವರು ಯೇಸು ಕ್ರಿಸ್ತನ ರಕ್ಷಕ ಅಂತ ನಂಬಲ್ಲ. ಯೇಸು ಕ್ರಿಸ್ತನ ಬಂದ್ಬಿಟ್ಟು ಪ್ರವಾದಿ ಅಂತ ನಂಬ್ತಾರೆ. ಯಾರು ಮುಸ್ಲಿಮ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಮುಸ್ಲಿಮ್ಸ್ ಅವರು ಯೇಸು ಕ್ರಿಸ್ತನ ದೇವರು ಅಂತ ನಂಬಲ್ಲ, ಅಥವಾ ಅವರ ರಕ್ಷಕ ಅಂತ ನಂಬಲ್ಲ, ಪ್ರವಾದಿ. ಮೋಸ ಏನ್ ಹೇಳ್ತಾರೆ? ನಂತರನೇ ನಿಮ್ಮ ಸಹೋದರ ನಡುವೆ ಒಬ್ಬ ಪ್ರವಾದಿ ಎಬ್ಬಿಸುತ್ತಲ್ಲ, ಆ ಪ್ರವಾದಿ ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತು ಅದನ್ನೇ ರಿಪೀಟ್ ಮಾಡ್ತಾರೆ. ನಿಮ್ಮ ಒಳಗನೆ ಒಂದು ಪ್ರವಾದಿನ ಎಬ್ಬಿಸ್ತೀನಿ. ಆ ಪ್ರವಾದಿ ಯಾರಂದ್ರೆ ಮೊಹಮ್ಮದ್ ಪೈಗಂಬರ್ ಅಂತ ನಂಬ್ತಾರೆ. ಸರಿ, ಓಕೆ 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 ಬ್ರದರ್. ಓಕೆ ಸರಿ, ಬೇರೆ ಏನೋ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಓಕೆ ಸರಿ, ಬೇರೆ ಯಾರೋ ಸಹೋದರರು ಏನೋ ಕ್ವಶನ್ಸ್ ಇದೆಯಾ? ಓಕೆ, ಏನಿತ್ತು ಅಂದರೆ ಯಾರು ಬೇಜಾರು ಮಾಡ್ಕೊಂಬಿಡಿ, ದಯವಿಟ್ಟು ಕೇಳಿ ಆಯಿತಾ. ನೆಕ್ಸ್ಟ್ ವೀಕಲ್ಲಿ ಕೂಡ ಇನ್ನೊಂದು ಪಾರ್ಟ್ ಇದೆ, ಇನ್ನೊಂದು ಪಾರ್ಟ್ ಮುಗಿಸಿಲ್ಲ ನಾನು ಆಯಿತಾ. ಇನ್ನೊಂದು ಪಾರ್ಟ್ ಇದೆ ತಂದೆಯ ದೇವ್ರ ಬಗ್ಗೆ, ಕಂಪ್ಲೀಟಾಗಿ ಕೇಳೋಣ ಆಯಿತಾ. ಅದನ್ನು ಕೇಳಿ, ನಿಮ್ಗೆ ಏನೇ ಡೌಟ್ಸ್ಗಳಿದ್ರೆ ಕೇಳಿ, ನಾವೆಲ್ಲ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ವಿ ಆರ್ ಆಲ್ವೇಸ್ ಓಪನ್ ಟು ಕ್ವಶನ್ಸ್, ವಿ ಆರ್ ಆಲ್ವೇಸ್ ಓಪನ್ ಟು ಡಿಸ್ಕಷನ್ಸ್. ಓಕೆನಾ? ಬಟ್ ಓನ್ಲಿ ಥಿಂಗ್ ಯು ಶುಡ್ ಹ್ಯಾವ್ ಫೇತ್ ಆನ್ ದ ಬೈಬಲ್ ಸ್ಕ್ರಿಪ್ಚರ್ಸ್ ಮೇಲೆ ನಿಮ್ಗೆ ಏನಾಗಬೇಕು? ನಂಬಿಕೆ ಇರಬೇಕು. ಓಕೆನಾ? ಸೊ ಯೇಸು ಕ್ರಿಸ್ತನ ಅಲ್ಲಗಳಿಸ್ತಲ್ಲ ನಾವು, ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಯೇಸು ಕ್ರಿಸ್ತು ನಮ್ಮ ರಕ್ಷಕ, ಆತನ ಇಲ್ದರ ಇದ್ರೆ ನಮಗೇನೂ ಇಲ್ಲ ಆಯ್ತಾ. ಸೊ ಇಂದ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇಂದ ಈ ಒಂದು ಪ್ರೇಯರ್ ಮೀಟಿಂಗ್ನ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ಮಾಡ್ರಿ ಬ್ರದರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು.